ನಮ್ಮನ್ನು ಇಲ್ಲಿ ಕರೆದ್ರು, ನಾವು ಬಂದೆ. ನಮ್ಮ ಕಷ್ಟ ಸುಖಗಳನ್ನೆಲ್ಲ ಅವರು ಕೇಳಿದ್ರು. ಅವರು ಇಲ್ಲಿಗೆ ಬಂದದ್ದು ನಮಗೆ ತುಂಬಾ ಒಳ್ಳೇದಾಯಿತು. ನಾವಿಲ್ಲಿ ಫಿಶರ್ಮ್ಯಾನ್ ಅಂತೇಳಿ ನಾವು ಪ್ರೂಫ್ ಮಾಡ್ಲಿಕ್ಕೆ ಸರ್ 16 ಆಫೀಸ್ಗೆಲ್ಲ ತರಬೇಕು. ಮಂಗಳೂರು ಧಕ್ಕೆಯಲ್ಲಿ ಆಗುವುದು, ಮಲ್ಪೆಯಲ್ಲಿ ಧಕ್ಕೆ ತುಂಬಾ ಸಮಸ್ಯೆ ಉಂಟು. ಕಾಫಿ ವಿತ್ ಸಿಟಿಆರ್. ಇದೊಂದು ರೀತಿ ಅನೌಪಚಾರಿಕ ಸಭೆ. ವಿಶೇಷವಾಗಿರುವ ವಿಶೇಷಣಗಳು ಏನಿಲ್ಲ. ಸಹಜವಾಗಿ ಈ ಭಾಗದ ಸಮಸ್ಯೆಗಳನ್ನು ತಿಳ್ಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ಒಂದು ಇನ್ಫಾರ್ಮಲ್ ಆಗಿ ಒಂದು ಸಭೆಯನ್ನು ಸೇರಿದ್ದೇವೆ. ಯಾರಾದರೂ ಇಲ್ಲಿ ದೈನಂದಿನ ಜೀವನದಲ್ಲಿ ಎದುರಿಸ್ತಿರ್ತಕ್ಕಂಥ ಸಮಸ್ಯೆಗಳೇನಿದ್ದಾವೆ, ಸವಾಲುಗಳೇನಿದ್ದಾವೆ, ನಿರೀಕ್ಷೆ ಏನಿದೆ ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡಿದ್ರೆ ಅದನ್ನು ನಮ್ಮ ಕಡೆಯಿಂದ ನೋಟ್ ಮಾಡ್ಕೊಳ್ತೀವಿ. ನಾವು ಅರ್ಥ ಮಾಡ್ಕೊಳ್ಳೋಕ್ಕಷ್ಟೇ. ನಾಳೆ ಪರಿಹಾರ ಕೊಟ್ಬಿಡ್ತೀವಿ, ನಾಳೆ ಬಂದ ತಕ್ಷಣ ನಾವೇ ಎಲ್ಲ ನಿಂತು ಬಿಡ್ತೀವಿ ಅಂತಿಲ್ಲ. ಸಮಸ್ಯೆ ಅರ್ಥ ಆಗಿದ್ದರೆ, ಈಗ ರೋಗ ಗೊತ್ತಿದ್ರೆ ಔಷಧಿ ಕಂಡುಹಿಡಿಬೋದು, ರೋಗನೇ ಗೊತ್ತಿಲ್ಲದೆ ಇದ್ರೆ ಔಷಧಿ ಹೆಂಗೆ ಕಂಡುಹಿಡಿಯೋದು? ಅದಕ್ಕೋಸ್ಕರ ಔಷಧಿ ಕೊಡಬೇಕು ಅಂದರೆ ಕಾಯಿಲೆ ಏನು ಅಂತ ಗೊತ್ತಿರಬೇಕು. ಅದಕ್ಕೋಸ್ಕರ ಅದು ತಿಳ್ಕೊಳ್ಳೋಕ್ಕೋಸ್ಕರ ಬಂದಿದ್ದೀನಿ. ಯಾರಾದರೂ ಎಕ್ಸ್ಪ್ಲೈನ್ ಮಾಡಿ ಸರ್. ಸಾವನ್ನೇ ಎದುರಿಸಿ ಮಾಡುವಂಥ ಒಂದು ಕಸುಬು ಇದ್ರದ್ದು ಮೀನುಗಾರಿಕೆ ಸರ್. ಎದುರುಗಡೆ ಸಾವಿದ್ರು ಅದನ್ನೊಂದು ಎದುರಿಸಿ ಮಾಡುವಂಥ ಮೀನುಗಾರಿಕೆ. ಮುಂದಿನ ಕಾಲದಲ್ಲಿ ಮೀನುಗಾರರು ನಿರ್ದಿಷ್ಟ ಜಾತಿಯವರಿಗೆ ಸೀಮಿತವಾಗಿತ್ತು. ಯಾಕಂದರೆ ಮೀನುಗಾರರು ಮಗುವರು ಇರ್ಬೋದು, ಬೋವಿ ಜನಾಂಗ ಇರ್ಬೋದು, ಹಲವಾರು ಕಾರ್ವಿ, ಅರಿಕಂತರು, ಈ 39 ಉಪಜಾತಿ, ಸಬ್ ಕ್ಯಾಸ್ಟ್, ಇವರ ಮೇಲೆ ಡಿಪೆಂಡ್ ಆಗಿದ್ದಂಥ ಮೀನುಗಾರಿಕೆ ಬರುಬರುತ್ತೆ. ಇದು ಏನಾಗಿದೆ ಅಂದರೆ ಸರ್ಕಾರದ ಈ ಆಧುನೀಕರಣ ನೀತಿಯಿಂದಾಗಿ ಇದು ವಾಣಿಜ್ಯಕರಣವಾಗಿದೆ. ವಾಣಿಜ್ಯೀಕರಣ ಆದ ಕಾರಣ ಏನಾಯ್ತಂದರೆ ಕಸಬು ಮಾಡುವವರು ನಾವು ಎಲ್ಲರೂ ಈಗೊಂದು ಎಲ್ಲ ನಮ್ಮ ಬೋವಿ ಸಮಾಜ ಇರ್ಬೋದು, ಮುಗ್ಗರ ಸಮಾಜ, 39 ಸಮಾಜಕ್ಕೂ ಅಲ್ಲೊಂದು ಕಟ್ಟುನಿಟ್ಟು ರೀತಿ ರಿವಾಜುಗಳನ್ನು ನಾವು ಮಾಡ್ತಿದ್ದೆವು. ಈಗ ಏನಾಯ್ತಂದರೆ ಎಲ್ಲರೂ ಮಾಡುವಾಗ ಏನಾಯ್ತಂದರೆ, ಈಗ ಕೃಷಿ ಮಾಡೋರು ಅಷ್ಟೇ, ಅಲ್ಲೆಲ್ಲಿಗೆ ಇನ್ವೆಸ್ಟ್ಮೆಂಟರ್ ಬಂದರೆ ಅವರು ಬುಡವನ್ನು ನೋಡೋದಿಲ್ಲ, ತುದಿಯನ್ನು ನೋಡ್ತಾರೆ, ಎಷ್ಟು ಇಳುವರಿ ಇದೆ ಅಂತೇಳಿ. ನಾವು ಆದರೆ ಅದರ ಬುಡವನ್ನು ನೋಡಿ ಅದನ್ನು ಆರೈಕೆ ಮಾಡಿ ಅದು ತಗೊಳ್ಳೋದು. ಈಗ ಒಂದು ದನ ಸಾಕುವವರು ಅಷ್ಟೇ, ಎಷ್ಟು ಹಾಲು ಹಿಂಡ್ಬೋದು ಅಷ್ಟು ಇರ್ತಾರೆ. ಅದು ಇನ್ವೆಸ್ಟ್ಮೆಂಟರ್ ಆದರೆ ರಕ್ತ ಬರೋವರೆಗೆ ಕರುವಿಗೆ ಕೊಡೋದು ಹಿಂಡ್ತಾರೆ. ಇದೇ ಥರ ಆಗಿ ಮೀನುಗಾರಿಕೆ ಈಗ ಏನಾಗಿದೆ ಅಂದರೆ ಏತರರು ಜಾಸ್ತಿಯಾಗಿ ಮೀನುಗಾರಿಕೆಗೆ ತುಂಬ ತೊಂದರೆ ಆಗಿದೆ ಸರ್. ಅದಕ್ಕೆ ಸ್ಪಷ್ಟ ಉದಾಹರಣೆ ಅಂದರೆ, ಈಗ ಮೀನುಗಾರಿಕೆ ಇರುವ ಎಲ್ಲ ಅದರ ಫಿಶಿಂಗ್ ಸೆಂಟರ್ಗಳು ಎಲ್ಲ ಮೀನು ಎಲ್ಲ ಕೈಯಲ್ಲಿ ಜಾಸ್ತಿ ಇದೆ. ಇಂಡಸ್ಟ್ರಿಯಲಿಸ್ಟ್ ಸಂಬಂಧಗಳಿಲ್ಲ, ಇನ್ವೆಸ್ಟ್ ಮಾಡ್ತಾರೆ ಓನ್ಲಿ ಫಾರ್ ದ ಬಿಸ್ನೆಸ್. ಮತ್ತೆ ಏನ್ ಮಾಡ್ತಾರೆ, ಇಳುವರಿ ಜಾಸ್ತಿ ಬರುವಾಗ ಅವರಿಗೆ ಬೇಕಾದಾಗೆ ರೇಟನ್ನು ಅವರು ಹೆಚ್ಚು ಕಡಿಮೆ ಮಾಡ್ತಿದ್ದಾರೆ. ಈಗ ಬೆಳಿಗ್ಗೆ ಇದ್ದ ರೇಟ್ ಸರ್ ಮಧ್ಯಾಹ್ನಕ್ಕಿರಲ್ಲ, ಮಧ್ಯಾಹ್ನದ ರೇಟ್ ಸಂಜೆಗಿರಲ್ಲ. ಡಿಮ್ಯಾಂಡ್ ಮೇಲೆ ರೇಟ್ ಅವರು ಡೌನ್ ಮಾಡ್ತಾರೆ. ಹೇಗೆ ಫ್ಲೈಟ್ ಟಿಕೆಟ್ ಅಲ್ಲಿ ಇದೆ ಅಲ್ಲ ಸರ್, ಜಾಸ್ತಿ ಟಿಕೆಟ್ ಹೋಗ್ತಾ ಇರುವಾಗ ಅದು ರೇಟ್ ಹೈ ಆಗ್ತದೆ. ಇಲ್ಲಿ ಹಾಗೆ ಅಲ್ಲ, ಜಾಸ್ತಿ ಇಳುವರಿ ಬಂದ ಕೂಡಲೇ ಅದನ್ನು ರೇಟ್ ಕಡಿಮೆ ಮಾಡ್ತಾರೆ. ಏನ್ ಮಾಡೋಕ್ಕಾಗಲ್ಲ, ಸಪ್ಲೈ ಜಾಸ್ತಿ ಆದ ಕೂಡಲೇ ಕಡಿಮೆ ಮಾಡ್ತಾರೆ. ಯಾಕಂದ್ರೆ ಈಗ ಕೆಲವು ಮೀನುಗಳೆಲ್ಲ ಈ ಎಕ್ಸ್ಪೋರ್ಟ್ ಎಲ್ಲ ಫಸ್ಟಿಗೆ ಗೆದ್ದೆಯಾಗಿರ್ತದೆ, ಅದು ಎಷ್ಟು ಕ್ವಾಲಿಟಿ ಬಂದ್ರೂ ಆ ರೇಟ್ ಇರ್ತದೆ. ಇವನು ಫಿಶ್ ಮೀಲ್ ಅಲ್ಲಿ ಹೋಗುವ ಪೌಡರ್ಸ್ ವರ್ಷಾನುಗಟ್ಟಲೆ ಅದನ್ನು ಇಡಬಹುದು, ರೇಟ್ ಕೊಡ್ಬೋದು. ಆ ಥರ ಮಾಡೋದಿಲ್ಲ ಅವರು. ಬೆಳಿಗ್ಗೆ ಒಂದು ರೇಟ್, ಸಂಜೆಗೆ ಒಂದು ರೇಟ್, ಸಾಯಂಕಾಲಕ್ಕೆ ಒಂದು ರೇಟ್, ರಾತ್ರಿಗೆ ಒಂದು ರೇಟ್. ಮೀನು ತಂದವರು ಏನು ಎಕ್ಸ್ಪೆಕ್ಟೇಷನ್ ಇದ್ರೆ ಅದು ನಾವು ಕೈ ಸುಟ್ಕೊಳ್ಬೇಕಷ್ಟೇ. ಮತ್ತೆ ಕೇಂದ್ರದಲ್ಲೂ ಅಷ್ಟೇ ಸರ್, ನಾವು ಹಲವಾರು ವರ್ಷದಿಂದ ಡಿಮ್ಯಾಂಡ್ ಇಟ್ಟಿದ್ದೇವೆ. ಈ ಬೋಟಿಗೆ ಉಪಯೋಗಿಸುವಂತ ಡೀಸೆಲ್ಗೆ ನಮಗೆ ರೋಡ್ ಸೆಸ್ ಇದೆ, ಅದು 10 ರೂಪಾಯಿಗೆ ಮೇಲೆ ಪರ್ ಲೀಟರ್ಗೆ ಇದೆ. ಯಾವುದೇ ಬೋಟ್ಗಳು ರೋಡ್ ಮೇಲೆ ಹೋಗುದಿಲ್ಲ ಸರ್. ಅದನ್ನೊಂದು ಎಕ್ಸಾಮ್ಷನ್ ಕೊಡಬೇಕು ಅಂತೇಳಿ ಬಹು ವರ್ಷದಿಂದ ನಮ್ಮ ಬೇಡಿಕೆ ಇದೆ ಸರ್. ಬಟ್ ಬೋಟಿಗೆ ಕೊಡುವಂತ ಡೀಸೆಲ್ಗೆ ಆ ಸೆಸ್ ಅನ್ನೊಂದು ವಿನಾಯಿತಿ ಮಾಡಬೇಕು ಅಂತ ಹೇಳಿ ಸರ್ ನಿಮ್ಮ ಮೂಲಕ ಒಂದು ಕೆಲಸ. ಬೈಫರ್ಕೇಟ್ ಅಂದ್ರೆ ಸರ್, ಈಗ ನಮಗೆ ಸ್ಟೇಟ್ ಗೌರ್ಮೆಂಟ್ ಒಂದು ಸಬ್ಸಿಡಿ ಕೊಡ್ತಿದ್ದಾರೆ, ಏನು ಸೇಲ್ಸ್ ಟ್ಯಾಕ್ಸ್ ಎಕ್ಸೆಂಪ್ಟೆಡ್ ಅದು ಕೊಡ್ತಿದ್ದಾರೆ. ಅದು ಸೊಸೈಟಿಗಳ ಮುಖಾಂತರ ಮಾತ್ರ ಕೊಡೋದು. ಯಾಕಂದ್ರೆ ಅಲ್ಲಿ ಕರಾವಳಿ ಭಾಗದಲ್ಲಿ ಯಾವುದೇ ಸೊಸೈಟಿ ಓನರ್ಶಿಪ್ಗೆ ಯಾವುದೇ ಪಂಪ್ ಇಲ್ಲ. ಅಲ್ಲಿ KPC ಇರ್ಬೋದು, ಫೆಡರೇಷನ್ ಇರ್ಬೋದು, ಇಲ್ಲಾಂದ್ರೆ ಮೀನುಗಾರರ ಸೊಸೈಟಿಗಳು. ಆ ಪಂಪ್ ಬರುವಂತ ಡೀಸೆಲ್ ಅದು ಮೀನುಗಾರಿಕೆ ಪಾಸ್ಬುಕ್ ಮುಖಾಂತರವೇ ವಿತರಣೆ ಆಗೋದು. ರಾಜ್ಯ ಸರ್ಕಾರ ಪಾಸ್ಬುಕ್ ಅಲ್ಲಿ ಏನು ಲಿಮಿಟ್ ಮಾಡಿದೆ ನಮಗೆ 300 ಲೀಟರ್ ಪರ್ ಡೇ ಅಂತ ಹೇಳಿ, ಆ ಮುಖಾಂತರವೇ ಅದು ನಮಗೆ ಡೆಲಿವರಿ ಆಗೋದು. ಅಲ್ಲೇ ನಮಗೆ ಅದನ್ನು ರೋಡ್ ಸೆಸ್ ಅನ್ನೊಂದು ಸೆಂಟ್ರಲ್ ಗೌರ್ಮೆಂಟ್ ಇಂದ ಒಂದು ಕಟ್ ಮಾಡಿದ್ವಿ ಸರ್ ಮೀನುಗಾರರಿಗೆ.
ಅದೊಂದು ಉಪಯೋಗ ಆಗ್ತದೆ. ಎರಡನೇದು ಸರ್, ಮೀನುಗಾರಿಕಾ ಉಪಜಾತಿಗಳು 39 ಜಾತಿಗಳನ್ನು ಗುರುತಿಸುವಂತ ವ್ಯವಸ್ಥೆ ಆಗ್ಬೇಕು ಸರ್. ಯಾವುದೇ ಮೀನುಗಾರಿಕೆಗೆ ಸಿಕ್ಕ ಎಲ್ಲ ಸೇರಿ ಸರ್, ಎಲ್ಲ ಸೇರಿ ಅಂಬಿಕರ ಚೌಡಯ್ಯ ಎಲ್ಲ ಜಾತಿ ಮುಂದೆ ಸರ್. ಅದರಲ್ಲಿ 39 ಜಾತಿ ಇದೆ, ಕೋಲಿ ಜನಾಂಗ ಅದು ಇದು ಅಂತೇಳಿ. ಆ ಎಲ್ಲ ಜಾತಿಯನ್ನೊಂದು ಗುರುತಿಸುವಂತ ವ್ಯವಸ್ಥೆ. ಕೇರಳದಲ್ಲಿ ಒಂದು ಫಿಶರ್ಮ್ಯಾನ್ ಅಂತ ರೇಷನ್ ಕಾರ್ಡ್ ಅಲ್ಲಿ ಇರ್ತದೆ. ನಾವಿಲ್ಲಿ ಫಿಶರ್ಮ್ಯಾನ್ ಅಂತೇಳಿ ನಾವು ಪ್ರೂಫ್ ಮಾಡ್ಲಿಕ್ಕೆ ಸರ್ 16 ಆಫೀಸ್ಗೆ ಅಲೆದಾಡಬೇಕು. ಕ್ಯಾಸ್ಟ್ ಸರ್ಟಿಫಿಕೇಟ್ ತುಂಬಾ ಕಷ್ಟ ಆಗ್ತದೆ. ಅದನ್ನು ರೇಷನ್ ಕಾರ್ಡ್ ಅಲ್ಲಿ ಒಂದು ಮೆನ್ಷನ್ ಮಾಡಿದ್ರೆ ಏನಾದ್ರೂ ಮೀನು ಜನಾಂಗಕ್ಕೆ ಅಂತೇಳಿ ಏನಾದ್ರೂ ಒಂದು ಉಪಯೋಗವಂತ ವ್ಯವಸ್ಥೆ ಆಗ್ಬೋದು ಸರ್. ಎರಡನೇದು ಸರ್, ತೀವ್ರ ತರಹದ ಕಡಲ್ ಕೊರತೆಗಳ ಎಲ್ಲ ಕಡೆ ಸಂಭವಿಸ್ತದೆ. ಇದಕ್ಕೆ ಮಾಡುವಂತ ವ್ಯವಸ್ಥೆ ಏನಾಗಿದೆ ಅಂದ್ರೆ ಸರ್, ಇದರಲ್ಲಿ ವೈಜ್ಞಾನಿಕವಾಗಿ ಅದಕ್ಕೆ ಕಲ್ಲಾಕುವಂತ ವ್ಯವಸ್ಥೆ ಆಗ್ತಾ ಇಲ್ಲ ಸರ್. ಈಗ ನೀವು ನೋಡ್ಬೋದು 900 ಕೋಟಿ ರೂಪಾಯಿಯಲ್ಲಿ ಒಂದು ವ್ಯವಸ್ಥೆ ಮಾಡಿದ್ದಾರೆ ಸೆಂಟ್ರಲ್ ಗೌರ್ಮೆಂಟ್ ಇದ್ದು. ಅದು ಹೆಚ್ಚು ಫಲಕಾರಿ ಆಗಲಿಲ್ಲ. ಯಾಕೆಂದ್ರೆ ವೈಜ್ಞಾನಿಕವಾಗಿ ಹಣ ಖರ್ಚು ಮಾಡಿದ್ರಲ್ಲದೆ ಅದಕ್ಕೆ ಸೈನ್ಸ್ ಅನ್ನು ಖರ್ಚು ಮಾಡಲಿಲ್ಲ ಸರ್. ಅದೊಂದು ವ್ಯವಸ್ಥೆ ಆಗಬೇಕು. ಹಾಗೆ ಮಹಿಳೆಯರಿಗೆ ಎಲ್ಲಿ ನೋಡಿದ್ರು ಸ್ಟಡಿ ಮಾಡಬೇಕು ಸರ್. ಸ್ಟಡಿ ಮಾಡಿ ಇಲ್ಲಿ ಮಳೆಗಾಲದಲ್ಲಿ ಅಲೆಗಳ ಅಬ್ಬರ ಉಬ್ಬರ ಹೇಗಿರ್ತದೆ ಅಂತ ನೋಡಿದ್ರೆ ಅವ್ರು ಹಾಕುವ ಕಲ್ಲಿನ ಗಾತ್ರ ಸಾಕಾಗ್ಬೋದಾ ಅನ್ನೋದನ್ನು ನೋಡ್ಬೇಕು ಸರ್. ಕೆಲವು ಕಡೆ ಎಲ್ಲ ಕಲ್ಲು ಮೊದಲೆಲ್ಲ ಹಾಕ್ತಿದ್ರು ಸರ್. ಒಂದೊಂದು ಕಲ್ಲು 25 ಟನ್ ವೆಯ್ಟ್ ಇತ್ತು, ಅಂಥದನ್ನು ಹಾಕಿದ್ದಾರೆ. ಮತ್ತೆ ಟ್ರಾಫಿಕ್ ಷಟ್ಪದಿ ಅಂತ ಅದನ್ನೆಲ್ಲ ಹಾಕಿದ್ರೆ ಸ್ವಲ್ಪ ಅದು ಕಡಲ್ ಸವೆತಕ್ಕೂ ಸ್ವಲ್ಪ ತಾಳ್ತದೆ. ಅದನ್ನು ಹಾಕುವಾಗ ಮಾತ್ರ ಅದಕ್ಕೆ ಹಾಕಿದ ಸಿಮೆಂಟ್ ಕಾಂಕ್ರೀಟ್ ಎಲ್ಲ ಸ್ವಲ್ಪ ಸ್ಟ್ರಾಂಗ್ ಆಗಿರ್ಬೇಕು. ಏನಾಗಿದ್ರೆ ಯಾರಿಗೆ ಒಂದು ಕಾಂಟ್ಯಾಕ್ಟ್ ಕೊಟ್ಬಿಡ್ತಾರೆ, ಅಲ್ಲಿ ಸಬ್ಸ್ ಹೋಗಿ ಲಾಸ್ಟ್ಗೆ ಹೋಗಲ್ಲಿ ಏನಾಗ್ತದೆ ಇಲ್ಲಿ ಗೊತ್ತಿರ್ಬೋದು ಸರ್. ಅದು ಕಡಲಿಗೆ ಕಲ್ಲು ಹಾಕುವಂತ ವ್ಯವಸ್ಥೆ ಇಲ್ಲಾಂದ್ರೆ ಕರಾವಳಿಗೆ ಕಲ್ಲು ಹಾಕುವಂತ ವ್ಯವಸ್ಥೆ ಆಗಲಿಲ್ಲ. ಮತ್ಸ್ಯ ಸಂಪದ ಮನೆಗಳಿವೆ, ಮತ್ಸ್ಯಾಶ್ರಯ ಯೋಜನೆಯ ಮನೆಗಳು, ಅದು ಯಾರ್ಯಾರಿಗೆ ಸಿಕ್ಕುವಂತ ಸರ್. ಮೀನುಗಾರರನ್ನು ಗುರುತಿಸಿ ಅಲ್ಲ, ಎಲ್ಲಿ ಒಳನಾಡು ಇರಲಿ ಕರಾವಳಿ ಇರಲಿ ಮೀನುಗಾರರನ್ನು ಗುರುತಿಸಿ ಕೊಡುವುದಿಲ್ಲ. ಯಾಕಂದ್ರೆ ಮೊದಲು ಮೀನುಗಾರರು ಅಂದ್ರೆ ಮೀನು ಹಿಡಿಯೋರು ಮೀನುಗಾರರಾಗಿದ್ರು, ಮತ್ತೆ ಮೀನು ಮಾರಾಟ ಮಾಡೋರು ಮೀನುಗಾರರಾದ್ರು, ಮೀನು ತಿನ್ನುವವರು ಮೀನುಗಾರರಾದ್ರು, ತಿನ್ನದವರು ಮೀನುಗಾರರಾಗಿದ್ದಾರೆ. ಈಗ ಎಲ್ಲರನ್ನು ಸೇರಿಸಿಕೊಂಡಿದ್ದಾರೆ. ಆದ ಕಾರಣ ಮೂಲ ಮೀನುಗಾರರಿಗೆ ಸಿಕ್ಕುವ ಸವಲತ್ತುಗಳು ಸಿಗ್ತಾ ಇಲ್ಲ. ಮತ್ಸ್ಯಾಶ್ರಯ ಯೋಜನೆ ಎಲ್ಲೆಲ್ಲಿ ಯಾರ್ಯಾರಿಗೆ ಒಂದು MLA ಮೇಲೆಲ್ಲ ಡಿಪೆಂಡ್ ಆಗಿ ಅವರಿಗಿಷ್ಟು ಇವರಿಗಿಷ್ಟು ಅಂತ ಕೊಡ್ತಿದ್ದಾರೆ. ಮತ್ತೆ ನಮ್ಮ ಎಲ್ಲ ಕರಾವಳಿ ತೀರ ನದಿ ತೀರವನ್ನು CRZ ಒಳಗಡೆ ತಂದಿದ್ದಾರೆ ಸರ್. ಕೋಸ್ಟಲ್ ರಿಸ್ಟ್ರಿಕ್ಟೆಡ್ ಝೋನ್ ಅಂತೇಳಿ ಮಾಡಿ ಅಲ್ಲಿ ಏನು ಮಾಡಿದ್ದಾರೆ, ಆ ಜಾಗದಲ್ಲಿ ಇರುವವರಿಗೆ ಮನೆ ಕೊಟ್ಟರು ಅವರಿಗೆ ಫಲಾನುಭವಿಗಳಿಗೆ ಆಗ್ಲಿಕ್ಕೆ ಕಷ್ಟ ಆಗ್ತಾ ಉಂಟು. CRZ ಝೋನಲ್ಲಿ ಬರ್ತದೆ, ಮನೆ ಕಟ್ಟೋಂಗಿಲ್ಲ, ಪರ್ಮಿಷನ್ ಕೊಡಲ್ಲ. CRZ ಝೋನ್ ಸರ್, ನಮ್ಮ ಹಿರಿಯವರು ಇರುವಾಗ ಸಮುದ್ರದ ಎಷ್ಟೋ ಕಿಲೋಮೀಟರ್ ಜಾಗ ನೀರು ಮೇಲೆ ಹೋಗಿದೆ. ಈ ಸ್ಥಳೀಯರಿಗೆಲ್ಲ ಗೊತ್ತಿರ್ಬೋದು ಸಮುದ್ರ ಮೊದಲು ಎಲ್ಲಿ ಇತ್ತು ಅಂತೇಳಿ. ಈಚೆ ಬಂದಿದೆ. 3 ಮೀಟರ್ ಮಾಡಲಿಲ್ಲ ಸರ್, ಎಲ್ಲ ಪೇಪರಲ್ಲಿ ಬರ್ತಿದ್ದುಂಟು ಸರ್. ಈಗ ಮೀನುಗಾರ ಮಹಿಳೆಯರಿಗೆ 3 ಲಕ್ಷ ಲೋನು, ಅದು 0 ಬಡ್ಡಿ 3% ಬಡ್ಡಿ ಅಂತೇಳಿ. ಅಲ್ಲಿ ಅವ್ರು ಬ್ಯಾಂಕಲ್ಲಿ ಕೇಳಿದ್ರೆ RBI ಗೈಡ್ಲೈನ್ಸ್ ಈ ತರ ಉಂಟು, ಅದು ಗೌರ್ಮೆಂಟ್ ಕೊಡೋಕೆ ಬರಲ್ಲ ಅಂತ ಹೇಳ್ತಿದ್ದಾರೆ. ಎಲ್ಲ ಹೇಳಿದ್ರು ಸರ್, ಘೋಷಣೆ ಪೇಪರ್ TV ಮಾಧ್ಯಮದಲ್ಲಿ ನಾವು ನೋಡ್ತೇವಲ್ಲದೆ ಅದು ಮೀನುಗಾರರ ಕೈಗೆ ಸಿಗ್ತಾ ಇಲ್ಲ ಸರ್. ಫಿಶರ್ಮೆನ್ ಲೈಸೆನ್ಸ್ ಅಂದ್ರೆ ಒಬ್ಬ ಬೋಟ್ ಮಾಡಿದ್ರೆ ಲೈಸೆನ್ಸ್ ಕೊಡ್ತಾರೆ RC ಬುಕ್ ಮೇಲೆ. ಮೊದಲಾದ್ರೆ ಏನ್ ಗೊತ್ತು ಸರ್, ಎಲ್ಲರನ್ನು ಒಬ್ಬ ಮೀನುಗಾರರು ಹೌದಾ ಅಲ್ಲೋ ಅಂತ ನೋಡುವಂತ ವ್ಯವಸ್ಥೆ ಬಂತು. ಆಮೇಲೆ ಏನ್ ಮಾಡಿದ್ರು, ಸೊಸೈಟಿ ಎಲ್ಲ ಜಾತಿಯವರು ಅವರವರಿಗೆ ಬೇಕಾದಾಗೆ ಸೊಸೈಟಿ ಮಾಡಿದ್ರು. ಅಲ್ಲಿ ಅವರಿಗೆ NOC ಕೊಟ್ಟರು, ಒಂದು ವರ್ಗದ ಸರ್ಟಿಫಿಕೇಟ್ ಕೊಟ್ಟರು, ಅವ್ರು ಮೀನುಗಾರ ಮಾಡಿದ್ರು. ಅವ್ರು ಮೀನು ತಿನ್ನದವನಾಗಿದ್ರು ಮೀನುಗಾರವ. ಈ ತರ ವ್ಯವಸ್ಥೆ ಆಗಿ ಎಲ್ಲಿಂದ ಬಂದವರು ಇನ್ವೆಸ್ಟ್ಮೆಂಟ್ ಮಾಡಿ ಈಗ ನೈಜರಿಗೆ ಮೀನುಗಾರರಿಗೆ ಏನು ಸವಲತ್ತು ಸಿಗ್ತದೆ. ಈಗ ನಮ್ಮ ನೆರೆ ರಾಜ್ಯ ಕೇರಳದಲ್ಲಿ ಈಗ ರೇಷನ್ ಕಾರ್ಡ್ ಅಲ್ಲಿ ಇದೆ. ನಮ್ಮ ಡಿಮ್ಯಾಂಡ್ ಅಂತಿಲ್ಲ ಸರ್, ಮೀನುಗಾರರಿಗೆ ಸಿಕ್ಕುವಂತ ಸವಲತ್ತು ನೇರವಾಗಿ ಮೀನುಗಾರರಿಗೆ ಸಿಗಬೇಕು. ಈಗ ಮೀನುಗಾರ ಮಕ್ಕಳಿಗೆ ಯಾವುದೇ ಇದರಲ್ಲಿ ಮೀಸಲಾತಿ, ಅದು ಎಜುಕೇಶನ್ ಇರ್ಬೋದು, ಉದ್ಯೋಗದಲ್ಲಿ ಇರ್ಬೋದು, ಯಾವುದೇ ತರ ಆ ಮೀಸಲಾತಿಗಳು ತುಂಬಾ ಎಲ್ಲರ ಜೊತೆ ನಮ್ಮನ್ನು ಸೇರಿಸಿದ ಕಾರಣ ನಾವೀಗ ಅದರ್ ಬ್ಯಾಕ್ವರ್ಡ್ ಕಮ್ಯುನಿಟೀಸ್ ಮಾಡಿದ್ದಾರೆ. ಆದ್ರೆ ಅದರಲ್ಲಿ ಸಿಕ್ಕುವಂತ ವ್ಯವಸ್ಥೆ ಎಲ್ಲರಿಗೂ ಅದು ಮೀನುಗಾರರು ತುಂಬಾ ಸಂಕಷ್ಟದಲ್ಲಿರುವುದು. ಮಳೆಗಾಲಕ್ಕೆಲ್ಲ 3 ತಿಂಗಳಲ್ಲಿ ಒಂದು ರಜೆ ಇರ್ತದೆ ಇರುವಾಗ, ಆವಾಗ ನಮ್ಗೆ ಒಂದು ಸಂಕಷ್ಟ ಪರಿಹಾರ ಅಂತೇಳಿ ಕೊಡ್ತಾ ಇದ್ರು. ಅದು ಕೆಲವೇ ಬೆರಳೆಣಿಕೆಯಷ್ಟು ಜೊತೆಗೆ ಸಿಗ್ತದೆ. ಅದನ್ನು ಮೀನುಗಾರ ಎಲ್ಲರಿಗೂ ಕೊಡುವಂತ ಮತ್ತೆ ಇನ್ನೊಂದು ಏನಂದ್ರೆ, ಈಗ ಮೀನುಗಾರಿಕೆ ಡೆವಲಪ್ಮೆಂಟ್ ಮಾಡುವಾಗ ಮೀನುಗಾರರಿಗೆ ಈಗ ಒಂದು ಎಲ್ಲ ಕಡೆ ನಮಗೆ ಒಂದು ಇಂಡಸ್ಟ್ರಿಯಲ್ ಏರಿಯಾ ಅಂತ ಇರ್ತದೆ. ನಮ್ಮಲ್ಲಿ ಹಾಗೆ ಒಂದು ಫಿಶ್ ಪಾರ್ಕ್ ಇರೋದು, ಫಿಶ್ ಇಂಡಸ್ಟ್ರಿಯಲ್ ಏರಿಯಾ ಅಂತ ಮಾಡಬೇಕು. ಅಲ್ಲಿ ಯಾವುದೇ NOC ಅಗತ್ಯ ಇರೋದಿಲ್ಲ. ಆ ತರ ಮಾಡಿದ್ರೆ ಈಗ ಫಿಶ್ ಇರ್ತದೆ,
ಮೀನುಗಾರರು ಜೊತೆಯಲ್ಲಿ ಇಂಡಿವಿಜುವಲ್ ಮೀನುಗಾರಿಕೆ ಸಮುದಾಯದವರೊಂದಿಗೆ ಯಾವುದಾದ್ರೂ ಮಾಡಿದ್ರೆ ನಮ್ಗೇನಾದ್ರೂ ಈಗ ಹೆಚ್ಚಿನ ಮೀನುಗಳ ಇರುವುದು ಒಂದೇ ಕಮ್ಯುನಿಯಲ್ ಆಗಿ ಅದು ಕನೆಕ್ಷನ್ ಆಗ್ತದೆ. ಆ ಥರ ಆದರೆ ನಮಗೆ ಮುಂದೆ ತುಂಬ ಕಷ್ಟ. ಎರಡನೇದಾಗಿ ಸರ್, ಈಗ ಎಕ್ಸ್ಪೋರ್ಟ್ ಆಗೋ ಮೀನುಗಳು ನಮ್ಮ ಡೀಪ್ ಇರ್ಬೋದು, ಪರ್ಸಿನ್ ಇರ್ಬೋದು, ಧೋನಿ ಚಟ್ನಿ ಇರ್ಬೋದು ಎಲ್ಲ ಅದು ಎಕ್ಸ್ಪೋರ್ಟ್ ಆಗೋದೆಲ್ಲ ಗೋವಾ, ಕೇರಳ ಅದನ್ನು ಡಿಪೆಂಡ್ ಆಗಿದೆ. ನಮ್ಮಲ್ಲಿ 2 ಹಾರ್ಬರ್ಗಳಿವೆ, ಮಂಗಳೂರು NMPT ಬಂದಿದೆ, ಕಾರವಾರದಲ್ಲೂ ಇದೆ ಹಾರ್ಬರ್. ಅಲ್ಲಿಂದ ಶಿಪ್ಮೆಂಟ್ ಆಗುವ ವ್ಯವಸ್ಥೆ ಇಲ್ಲ. ಗೋವಾಕ್ಕೆ ಹೋಗ್ಬೇಕು ಇಲ್ಲ ಚೆನ್ನೈಗೆ ಹೋಗ್ಬೇಕು. ಹೌದು ಸರ್, ಸಬ್ ಆಗಿ ಹೋಗುವಾಗ ನಮಗೆ ಸಿಕ್ಕೋ ರೇಟ್ ಬೆಲೆ ಕಡಿಮೆ ಆಗ್ತದೆ ಸರ್, ತುಂಬ ಕಡಿಮೆ ಆಗ್ತದೆ. ಈಗ ಎಕ್ಸ್ಪೋರ್ಟ್ ಐಟಮ್ ರೇಟ್ ಸರ್, ನಾನು ಸಣ್ಣದಿರುವಾಗ ಒಂದು 32 ವರ್ಷ ಮೊದಲು ನಾವು ದೋಣಿಯಲ್ಲಿ ಬಿಡುವಾಗ ಸೇಮ್ ರೇಟ್ ಅಂತ ಇರ್ತದೆ, ಚಟ್ನಿ ಪ್ರೌನ್ಸ್ ಇರ್ತದೆ, ಅದಕ್ಕೆ ಆವಾಗಲೇ 80 ರಿಂದ 100 ರೂಪಾಯಿ ಇತ್ತು. ಈವಾಗಲೂ ಎಕ್ಸ್ಪೋರ್ಟ್ ರೇಟ್ ಅಷ್ಟೇ ಇದೆ. ಆವಾಗ ಡಿಸೀಲ್ಗೆ 10 ರೂಪಾಯಿ ಇತ್ತು, ಇವಾಗ 100 ಹತ್ರ ಬಂದಿದೆ. ಆ ರೇಟ್ ಏರಲಿಲ್ಲ. ಎಕ್ಸ್ಪೋರ್ಟ್ ಆಗುವ ಎಲ್ಲ ಮೀನುಗಳಿಗೆ ಸರ್, ಕೆಂಪೆಡದಲ್ಲೂ ಮೊನ್ನೆ ನಾವು ಮೀಟಿಂಗ್ ಹೇಳಿದ್ದೇವೆ, ಎಂಪೆಡದಲ್ಲೂ ಮೀಟಿಂಗ್ ಕರೆದಿದ್ದು, ನಿಮ್ಮ ರೇಟ್ ಹೈಕ್ ಆಗಿಲ್ಲ. ನಮ್ಮ ಸ್ಥಳೀಯವಾಗಿ ತಿನ್ನುವ ಬಂಗಡೆ ಇರ್ಬೋದು, ಅಂಚಲ್ ಇರ್ಬೋದು, ಉಳಿದ ಮೀನು ಭಾರತೀಯ ತಿನ್ನುವ ಮೀನಿಗೆ ರೇಟ್ ಏರಿದೆ. ಆದರೆ ಎಕ್ಸ್ಪೋರ್ಟ್ಗೆ ಆ ಮಟ್ಟಕ್ಕೆ ರೇಟ್ ಏರಿದೆ. ಸ್ಟೋರೇಜ್ ಮತ್ತೊಂದು ಐಸ್ ಫ್ಯಾಕ್ಟ್ರಿ ಇತ್ತು ಸರ್, KFDC ಅಲ್ಲಿ ಒಂದಿತ್ತು, ಮತ್ತು ಫೆಡರೇಷನ್ ಒಂದಿತ್ತು, ಹೊಸಬೆಟ್ಟಲ್ಲಿ ಒಂದಿತ್ತು, ಈ 4 ಇತ್ತು. ಆಗ ಸಣ್ಣ ಸಣ್ಣ ಬೋಟ್ ಒಂದು 100-150 ಬೋಟ್ ಇದ್ದದ್ದು. ಈಗ ಸಾವಿರಾರು ಬೋಟ್ ಆಗಿದೆ. ಒಂದೇ ಒಂದು ಸ್ಟೋರೇಜ್ ವ್ಯವಸ್ಥೆ ನಮ್ಮ ಸರ್ಕಾರದ ವತಿಯಲ್ಲಿ ನಮ್ಮ ದಕ್ಷಿಣ ಕನ್ನಡದಲ್ಲಿ ಇಲ್ಲ. ಉಡುಪಿಯಲ್ಲಿ ಹೆಚ್ಚು ಕಡಿಮೆ ಇಲ್ಲ ಸರ್, ಎಲ್ಲ ಇಲ್ಲ ಸರ್, ಅದೆಲ್ಲ ಮಾರಾಟ ಆಗಿ ಹೋಗಿ ಆಗಿದೆ, ಕಾಲಾಪ್ಸ್ ಆಗಿದೆ. ಅಂತ ವ್ಯವಸ್ಥೆ ಇಲ್ಲ ಕರ್ನಾಟಕದಲ್ಲಿ, ಎಲ್ಲೂ ಸ್ಟೋರ್ ಮಾಡುವಂಥ ವ್ಯವಸ್ಥೆ ಇಲ್ಲ. ಈಗ ಮೀನು ಸರ್ ಒಮ್ಮೆಲೆ ಬರ್ತದೆ, ಆ ಬರುವಾಗ ಸರ್ ಅದೇ ಬಂಗಡೆ 50 ರೂಪಾಯಿ ಕೊಟ್ಟದ್ದಿದೆ, ಇವಾಗ 200 ರೂಪಾಯಿ ಇದೆ. ಅಟ್ಲೀಸ್ಟ್ ಸ್ಟೋರ್ ಮಾಡಿ ಇಟ್ಟರೆ, ಆ ವ್ಯವಸ್ಥೆ ಮಾಡಿದರೆ, ರೆಂಟಿಗೆ ಏನಾದರೂ ಸರ್ಕಾರ ಕೊಡುವಂಥ ವ್ಯವಸ್ಥೆ ಮಾಡಿದರೆ ರೇಟ್ ಇರುವಾಗ ನಮಗೆ ಮಾರಾಟ ಮಾಡ್ಬೋದು. ಯಾಕೆಂದರೆ ರೇಟ್ ಸರಿ, ಮೀನು ಎಲ್ಲ ಟೈಮಲ್ಲಿ ಬರೋದಿಲ್ಲ ಸರ್. ಈಗ ಟೊಮೆಟೊ ಬೆಲೆ, ತರಕಾರಿ ಎಲ್ಲ ಒಮ್ಮೆಲೆ ರೇಟ್ ಬರ್ತದೆ ಸರ್. ಆ ಟೊಮೆಟೊ 2-3 ದಿವಸ ಆದರೂ ಇಡ್ಬೋದು ಸರ್, ಮೀನನ್ನು ಇಡ್ಲಿಕ್ಕೆ ಆಗೋದಿಲ್ಲ. ಹೈಲಿ ಪೆರಿಷಬಲ್ ಗೂಡ್ಸ್ ಸರ್, ಅದನ್ನು ಇಡುವಂಥ ವ್ಯವಸ್ಥೆ ಇಲ್ಲ. ಆ ವ್ಯವಸ್ಥೆಯನ್ನು ಮಾಡಿ, ಮತ್ತು ಮಾರಾಟದ ವ್ಯವಸ್ಥೆ ಎಲ್ಲ ಹಾರ್ಬರ್ಗಳು ಸರ್ ಎಲ್ಲ ಕೊಲಾಪ್ಸ್ ಆಗಿದೆ ಸರ್. ಅದಕ್ಕೆ ಎಲ್ಲ ನಮ್ಮ ಬಜೆಟಲ್ಲಿ ಉಳಿದ್ರೆ ಏನಾದರೂ ಕೊಡೋದು. ಈಗ ಮೋದಿಜಿ ಸರ್ ಬಂದ ಕೂಡಲೇ ನಮಗೊಂದು ಮಂತ್ರಿಮಂಡಲ ಕೊಟ್ಟಿದ್ದಾರೆ ಸರ್. ಅದಕ್ಕೋಸ್ಕರ ನಾವು ನಮ್ಮ ಭಾರತೀಯ ಜನತಾ ಪಕ್ಷವನ್ನು ನಿಜವಾಗ್ಲೂ ಸರ್ ನಾವು ಅಭಿನಂದಿಸ್ತೇವೆ. ಮತ್ಸ್ಯ ಸಂಪದ ಯೋಜನೆ ಬಂತು ಸರ್. ಬಂದ್ರೆ ಏನಾಯ್ತಂದ್ರೆ, ಅವರು ತಮಿಳುನಾಡನ್ನು ರೋಲ್ಡ್ ಮಾಡಲಾಗಿ ಇಟ್ಕೊಂಡು ಆ ಬೋಟ್ಗಳನ್ನು ಮಾಡುವಂಥ ವ್ಯವಸ್ಥೆ ಮಾಡಿದ್ರು, ಸಣ್ಣ ಬೋಟ್ಗಳು. ಅದು ನಮಗೆ ಅಷ್ಟು ವರ್ಕೌಟ್ ಆಗಲಿಲ್ಲ. ಅದರಲ್ಲಿ ಏನಾಯ್ತಂದ್ರೆ, ಸ್ವಲ್ಪ ಟ್ರೇಡಿಂಗ್ನವರಿಗೆ ಗಾಡಿ ಅದು ಇದು ಮಾಡಲಿಕ್ಕೆಲ್ಲ ಅದು ಅವ್ರಿಗೆ ಹೆಲ್ಪ್ ಆಯ್ತು ಸರ್. ನಾವು ತುಂಬ ಕೇಳ್ಕೊಂಡೆವು. ಆಗ ರಾಜ್ಯ ಸರ್ಕಾರದಲ್ಲಿ BJP ಇತ್ತು, ಸೆಂಟ್ರಲ್ BJP ತಂದ ಇದು ತಮಿಳುನಾಡು, ಕೇರಳದವರು ಅವರಿಗೆ ಬೇಕಾದಂಗೆ ಅದನ್ನು ಉಪಯೋಗ ಮಾಡಿಕೊಂಡು ಎಲ್ಲ ಬೆನಿಫಿಟ್ ಅವ್ರು ತಗೊಂಡ್ರು ಬೋಟಲ್ಲಿ. ನಮ್ಮಲ್ಲಿ ಆ ವ್ಯವಸ್ಥೆ ಮಾಡಲಿಕ್ಕೆ ಅಧಿಕಾರಿಗಳು ಸರ್ ಉದ್ದಾರವನ್ನು ತೋರಿಸಿದ್ರು, ಅದನ್ನು ಇಂಪ್ಲಿಮೆಂಟ್ ಮಾಡಲಿಲ್ಲ. ಈಗ ಮೊನ್ನೆಲ್ಲ ನಾವು ಡೆಲ್ಲಿಗೆ ಹೋಗಿ ನಳಿನ್ ಕುಮಾರ್ ಕಟೀಲ್ ಅವ್ರ ಜೊತೆ ಮತ್ತು ನಮ್ಮ ಕೋಟ ಶ್ರೀನಿವಾಸ ಪೂಜೆ ಅವರ 7 ಸಲ ನಾವು ಡೆಲ್ಲಿಗೆಲ್ಲ ಹೋಗಿ ಅದನ್ನು ಸ್ವಲ್ಪ ಮಾಡಿಫೈ ಮಾಡಿ ತಂದಿದ್ದೇವೆ. ಬಂದಿದೆ, ತಂದಾಗ ಅದು ಈಗ ಲ್ಯಾಬ್ಸ್ ಅಂತಕ್ಕೆ ಬಂದಿದೆ ಸರ್. ಯಾಕೆಂದ್ರೆ 3 ವರ್ಷದ ಅವಿರತ ನಾವು ಪ್ರಯತ್ನ ಪಟ್ಟಿದ್ದೇವೆ ಸರ್. ನಳಿನ್ ಸರ್ MP ಆಗಿರುವಾಗಲೇ ಸ್ಟಾರ್ಟ್ ಮಾಡಿದ್ದು. ಇವರು ಇದ್ರು ಅವಾಗ, ನಮ್ಮ ಕೃಪಾಲ ಸಾಹೇಬ್ ಬರುವಾಗ 2-3 ಸಲ ನಾವು ಅವರನ್ನು ಮೀಟ್ ಆಗಿ ಆ ಬಗ್ಗೆ ಮಾತಾಡಿದ್ದೇವೆ. ಬಟ್ ಅಲ್ಲಿ ಏನಾಯ್ತು, ನೀತು ಮೇಡಮ್ ಹತ್ರ ಮಾತಾಡಿದ್ದೆವು ಡೆಲ್ಲಿಯಲ್ಲಿ, ಎಲ್ಲರ ಹತ್ರ ಮಾತಾಡಿ ಇಂಪ್ಲಿಮೆಂಟ್ ಮಾಡಲಿಲ್ಲ. ತಮಿಳುನಾಡಿನವರು ತುಂಬನೇ ಅದರಲ್ಲಿ ಸರ್ VCಯಲ್ಲಿ 3-4 ಸಲ ಕೂತ್ಕೊಂಡಿದ್ದೇನೆ ನಾನು. ಇದ್ದ ಕೊಕ್ಕೆಯನ್ನೆಲ್ಲ ಹಾಕಿದ್ದಾರೆ ಅವರು, ನೀವು ಅದು ಮಾಡ್ತೀರಿ, ಇದು ಮಾಡ್ತೀರಿ, ಇದು ಮಾಡ್ತೀರಿ, ಅದು ಮಾಡ್ತೀರಿ. ಈಗ ನಮಗೆಲ್ಲ ಒಬ್ಜೆಕ್ಷನ್ ಸರ್. 24 ಮೀಟರ್ ಮಾಡಲಿಕ್ಕೆ ಪರ್ಮಿಷನ್ ಸಿಕ್ಕಿದೆ. ಅಲ್ಲಿ 120 ಫೀಟ್ ಬೋಟ್ ಇದೆ, ನಮ್ಮದು 80 ಫೀಟ್ ಬೋಟ್ ಇರೋದು. ಅವ್ರ ಜೊತೆ ನಾವು ಹೇಗೆ ಕಾಪಿ ಮಾಡೋದು ಸರ್? ಮತ್ತು ನಮ್ಮ ಆಳ ಸಮುದ್ರದಲ್ಲಿ ಸರ್ ತುಂಬ ಬೋಟ್ಗಳು 200 ನಾಟಿಕಲ್ ಮೈಲ್ ಆಚೆ, ನಮ್ಮ ಕೇಂದ್ರ ಪ್ರದೇಶದ, ನಮ್ಮ ಭಾರತದ ಗಡಿ ಪ್ರದೇಶದ ಆಚೆ ಚೈನಾ ಬೋಟ್ನವರೆಲ್ಲ ಬಂದು ಮೀನುಗಾರಿಕೆ ಮಾಡ್ತಿದ್ದಾರೆ. ಎಲ್ಲ ಇಂಪ್ರೂವ್ಮೆಂಟ್ ಟೆಕ್ನಾಲಜಿ ಅವ್ರದ್ದು, ಅದೊಂದು ಟೆಕ್ನಾಲಜಿ ಇದೆ. ಅಲ್ಲಿಂದ ಚೈನಾದಿಂದ ಬಂದು ಇಲ್ಲಿ ಅವರು ಮೀನುಗಾರಿಕೆ ಮಾಡುವಾಗ ಅಂಥ ಟೆಕ್ನಾಲಜಿಯನ್ನು ಉಪಯೋಗಿಸುವಂಥ ವ್ಯವಸ್ಥೆಯನ್ನು ನಮಗೆ ಟ್ರೈನ್ ಕೊಟ್ಟು, ಡೆಮೋ ಬೋಟ್ಗಳನ್ನು ಕೊಟ್ಟು, ನಮ್ಮ ಮೀನುಗಾರರನ್ನು ಸಬ್ಸಿಡಿ ಮಾಡಿ ಕೊಟ್ಟು ಸರ್, ಅಂಥ ವ್ಯವಸ್ಥೆ ಮಾಡಿದರೆ ನಮ್ಮ ಮತ್ಸ್ಯ ಸಂಪತ್ತು ಇಲ್ಲಿ ಹತ್ತಿರದಲ್ಲಿದೆ. ಚೈನಾದವರು ಅಷ್ಟು ಫ್ಯೂಲ್ ಕನ್ಸಂಪ್ಷನ್ ಮಾಡಿಕೊಂಡು ಖರ್ಚು ಮಾಡಿಕೊಂಡು ಆ ಮೀನುಗಾರಿಕೆ ಮಾಡೋದಾದರೆ ಆ ಮೀನುಗಾರಿಕೆ ನಮಗೆ ಯಾಕೆ ಮಾಡಬಾರ್ದು? ಯಾಕಂದರೆ ನಮ್ಮ ಸಂಪತ್ತು ಸರ್, ನಮ್ಮ ಭಾರತ ದೇಶದ ತೀರ ಪ್ರದೇಶದಲ್ಲಿ ಇರೋದು. ತೀರ ಅಂದರೆ ತುಂಬ ತೀರ ಅಲ್ಲ, 200 ನಾಟಿಕಲ್ ಮೈಲ್ ಆಚೆ ಅಂತಾರಾಷ್ಟ್ರೀಯ ಬಾರ್ಡರ್.
ಬಟ್ ನಮ್ಮ ಚೈನೆಯಲ್ಲಿದೆ, ಭಾರತ ನಮ್ಮ ಕರ್ನಾಟಕದ ಕರಾವಳಿಯಲ್ಲಿದೆ ಸರ್, ಅವ್ರು ಮಾಡ್ತಿದ್ದಾರೆ ಅಂತ ವ್ಯವಸ್ಥೆಯನ್ನು ದೇಶಗಳು ಯಾವ್ದು ಮಾಡಿದೆ ಅಂತ ವ್ಯವಸ್ಥೆಗಳನ್ನು ಮಾಡಬೇಕು ಸರ್. ಮತ್ತು ಸರ್ಕಾರ ಯಾವುದೇ ಕಾನೂನನ್ನು ತರುವಾಗ ಸರ್ ಅದರಲ್ಲಿ ಮೀನುಗಾರರನ್ನು ಇಟ್ಟುಕೊಂಡು, ಯಾಕಂದರೆ ಈ ಎಸಿ ರೂಮಲ್ಲಿ ಕುತ್ಕೊಂಡವ್ರು ಏನಾದರೂ ಮಾಡಿದರೆ ಸರ್ ಅವರಿಗೆ ಅಲ್ಲಿ ತೀರಕ್ಕೆ ಬಂದು ಅದನ್ನು ನೈಜವಾಗಿ ನೋಡುವಂಥ ಅನುಭವ ಇರುವುದಿಲ್ಲ, ಯಾರೋ ಕೊಟ್ಟ ಒಂದು ರಿಪೋರ್ಟ್ ಮೇಲೆ ಅವ್ರು ಮಾಡ್ತಾರೆ ಸರ್. ಅದೇ ರೀತಿ ಸರ್ ಮಹಿಳೆಯರಿಗೆ ಸರ್ ಅದರ ಪರವಾಗಿ ಹೇಳೋದಾದರೆ ಎಲ್ಲೂ ಮಾರ್ಕೆಟ್ ವ್ಯವಸ್ಥೆ ಸರ್ ಕೊಳಚೆ ಇದ್ದು ಹೋಗಿದ್ದು ಸರ್, ನೀಟ್ನೆಸ್ ಮಾರ್ಕೆಟ್ ಇಲ್ಲ. ನಮ್ಮನ್ನು ಇಲ್ಲಿಗೆ ಮಡ್ಗಾಮ್ಗೆಲ್ಲ ಕರ್ಕೊಂಡು ಹೋಗಿದ್ದಾರೆ, ಅಲ್ಲಿ ಎ ಸಿ ಹಾಕ್ಕೊಂಡು ಒಳ್ಳೆ ರೀತಿಯ ಎಲ್ಲ ಮಾರ್ಕೆಟ್ ಮಾಡಿ ಕೊಟ್ಟಿದ್ದಾರೆ ಅಂತ ವ್ಯವಸ್ಥೆ, ಹೈಜೆನಿಕ್ ಮಾರ್ಕೆಟ್ ವ್ಯವಸ್ಥೆಯನ್ನು ಮಾಡುವಂಥ ವ್ಯವಸ್ಥೆಯನ್ನು ಅದೇ ನಮ್ಮ ಧಕ್ಕೆ ಎಲ್ಲೇ 9 ಬಂದರುಗಳಿವೆ ನಮ್ಮ ಕರ್ನಾಟಕದಲ್ಲಿ, ಅದನ್ನೊಂದು ಹೈಜೆನಿಕ್ ವ್ಯವಸ್ಥೆ ಅಂತ ಮಾಡುವಂಥ ವ್ಯವಸ್ಥೆ ಇದನ್ನೆಲ್ಲ ಒಂದು ಮಾಡಿಕೊಟ್ಟು ಸರ್ ಒಂದು ಸಹಕಾರ. ಮತ್ತು ಇನ್ನೊಂದೇನಾಗಿದೆ ಅಂದರೆ ಸರ್ ಮೀನುಗಾರರೆಲ್ಲ ಇರುವಂಥ ಜಾಗವನ್ನು CRZ ಝೋನ್ ಒಳಗೆ ತಂದಿದ್ದೀರಿ. ಈಗ ಒಂದು ಬೋಟ್ ಲೋನ್ ಮಾಡಬೇಕಾದ್ರೆ ಲೋನ್ ಹೋಗುವಾಗ ಕೊಲೆಟ್ರಲ್ ಸಿಗ್ನೇಚರ್ ಬೇಕಾಗ್ತದೆ ಸರ್. ಒಬ್ಬ ಕಾರ್ ತೆಗಿತಾನೆ, ಐಷಾರಾಮಿ ಕಾರ್, ಒಂದು ಖಾಲಿ ಎಂಕ್ವೈರಿ ಮಾಡಿದ್ರೆ ಸಾಕು 10 ಬ್ಯಾಂಕ್ನವರು ಅವ್ರಿಗೆ ಫೋನ್ ಮಾಡ್ತಾರೆ, ನಾವು ಫೈನಾನ್ಸ್ ಮಾಡ್ತೇವೆ ಅಂತ. ಸರ್ ನಾವು ಬೋಟ್ ಮಾಡಿದರೆ ಒಂದು ಪರ್ಸನ್ ಇದ್ದರೆ 30 ರಿಂದ 40 ಜನರಿಗೆ ದುಡಿಮೆ, ಒಂದು ಟ್ರಾಲ್ ಬೋಟ್ ಮಾಡಿದರೆ 10-15 ಜನರಿಗೆ ದುಡಿಮೆ ಆಗ್ತದೆ, ಒಂದು ರಾಣಿಬೆಲೆ ದೋಣಿ ಮಾಡಿದರೆ 40 ಜನರಿಗೆ ದುಡಿಮೆ ಆಗ್ತದೆ. ನಾವು 10 ಬ್ಯಾಂಕಿಗೆ ಹೋದ್ರೂ ಒಂದು ಬ್ಯಾಂಕ್ನವ್ರು ಲೋನ್ ಕೊಡೋದಿಲ್ಲ ಸರ್. ರೀಪೇಮೆಂಟ್ ಪ್ರಾಬ್ಲಮ್ ಅಲ್ಲ, ಕೊಲಾಟ್ರಲ್ ಸೆಕ್ಯೂರಿಟಿ ಕಲ್ತಾರೆ ಎಡಿಷನಲ್. ನಾವಿರುವಂಥ ಮನೆ ಮಠ ಎಲ್ಲ CRZ ಝೋನ್ ಒಳಗೆ ಬಂದ ಕಾರಣ ಅದಾಗೋದಿಲ್ಲ. ನಾವು ಯಾರನ್ನು ಡಿಪೆಂಡ್ ಆಗಿ ಮಾಡಬೇಕಾದಂಥ ವ್ಯವಸ್ಥೆ ಬಂದಿದೆ ಸರ್. ಆದ ಕಾರಣ ಸರ್ ಈಗ ನಮ್ಮ ಭಾರತೀಯ ಜನತಾ ಪಕ್ಷದ ಮೋದಿಯವರ ನೇತೃತ್ವದಲ್ಲಿ CGTMS ಸೆಂಟ್ರಲ್ ಗೌರ್ಮೆಂಟ್ ಇದ್ದು ಒಂದು ಕೊಲಾಟ್ರಲ್ ಗ್ಯಾರಂಟಿ ಸ್ಕೀಮ್ ಇದ್ದಿದೆ. ಅದರಲ್ಲಿ ಈ ಬೋಟ್ ಇಲ್ಲದ್ರೆ ದೋಣಿ ಮಾಡುವಂಥವರಿಗೆ ಅದು ಆ ವ್ಯವಸ್ಥೆಯಲ್ಲಿ ನಿರ್ಮಿಸುವಂಥ ವ್ಯವಸ್ಥೆಯನ್ನು ಕೇಂದ್ರ ಸರ್ಕಾರ ಒಂದು ಗ್ಯಾರಂಟಿ ಮುಖಾಂತರ ಕೊಡುವಂಥ ವ್ಯವಸ್ಥೆಯಲ್ಲಿ ಸ್ವಲ್ಪ ಬ್ಯಾಂಕ್ ಇದೆ ಸರ್. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಕೊಟ್ಟಿದ್ದಾರೆ. ಅದೇ ಥರ ನಮ್ಮ ಭಾರತ ಸರ್ಕಾರ ಇರ್ಬೋದು, ಕರ್ನಾಟಕ ಸರ್ಕಾರ ಏನು ಘೋಷಣೆ ಮಾಡ್ತದೆ, ಸರ್ಕಾರ ಸಬ್ಸಿಡಿ ಲೋನ್ ಇರ್ಬೋದು, ಯಾವುದೇ ಲೋನನ್ನು ಅದನ್ನು ಅನುಷ್ಠಾನಕ್ಕೆ ತರುವಂತೆ ಬ್ಯಾಂಕಿನವರಿಗೆ ಒಂದು ಮನವೊಲಿಸ್ತಾರೆ. ಆ ಬ್ಯಾಂಕಿನವ್ರ ಮುಖಾಂತರ ಇದೇ ಥರ ಒಂದು ಮೀಟಿಂಗ್ ಮಾಡಿದರೆ ನಮ್ಮ ಕುಂದುಕೊರತೆ ಹೇಳಿದರೆ ಅದರ ಒಂದು ಉಪಯೋಗ ಆಗ್ಬೋದು ಸರ್. ಪ್ರಮುಖವಾಗಿ ಹೇಳಬೇಕಂದ್ರೆ ಈಗ ನವೀನ್ ಬಂಗೇರವರು ಎಲ್ಲ ಹೇಳಿದರು, ಅದರ ಬಗ್ಗೆ ಮತ್ತೊಮ್ಮೆ ಹೇಳಲಿಕ್ಕೆ ಹೋಗುವುದಿಲ್ಲ. ಪ್ರಮುಖವಾಗಿ ಅಗತ್ಯವಾಗಿ ಆಗಬೇಕಾದದ್ದನ್ನು ಇನ್ನೊಮ್ಮೆ ಒತ್ತಿ ಹೇಳಬೇಕಾದ್ರೆ ಅದೇ ಹೈವೇಲಿ ಹೋಗುವ ವಾಹನಕ್ಕೆ ಇರುವಾಗೆ ಸಮುದ್ರದಲ್ಲಿ ಹೋಗುವ ಬೋಟಿಗೆ ಒಂದು 10 ರೂಪೀಸ್ವರೆಗೆ ಪರ್ ಡೀಸೆಲಲ್ಲಿ ಲೀಟರ್ ಡೀಸೆಲಲ್ಲಿ ಆಗ್ತದೆ. ಅದನ್ನೊಂದು ಸೆಂಟ್ರಲ್ ಗೌರ್ಮೆಂಟ್ ಮಾಡ್ತಾ ಇದೆ, ನಮ್ಮ ಸರ್ಕಾರ. ಅದರಿಂದಾಗಿ ಅದನ್ನೊಂದು ಆದಷ್ಟು ಬೇಗ ಮಾಡಿದರೆ ಅದೊಂದು ಉತ್ತಮ. ಮತ್ತೊಂದು ಏನಂದರೆ ಈಗ ನಾವು ಇಲ್ಲಿ ಕೂತಿದ್ದೇವೆ ಸರ್, ನಾವು ಈಗ ಸಣ್ಣದಿರುವಾಗ ಆಡ್ತಿದ್ದ ಬಂದವರಿಗೆ, ದೂರದಲ್ಲಿ ಬಂದವರಿಗೆ ನೀವು ಸಮುದ್ರ ಬದಿಯಲ್ಲಿ ಯಾಕೆ ಮನೆ ಕಟ್ಟಿದ್ದೀರಿ ಅಂತ ಪ್ರಶ್ನೆ ಮಾಡ್ತಾರೆ. ಆದರೆ ಸಮುದ್ರ ಬದಿಯಲ್ಲಿ ನಾವು ಕಟ್ಟಿದಲ್ಲ, ಸಮುದ್ರ ಸುಮಾರು ಇಲ್ಲಿ ಸಾಧಾರಣ ನನ್ನ ಅಂದಾಜು ಒಂದು 700 ಮೀಟರ್ ಆದ್ರೂ ಇಲ್ಲಿ ಬಂದಿದೆ. ನಮ್ಮ ಬದಿಗೆ ಜನರು ನೀವು ಸಮುದ್ರ ಬದಿಯಲ್ಲಿ ಯಾಕೆ ಕಟ್ಟಿದ್ದೀರಂತ, ನಾವು ಸಮುದ್ರ ಬದಿಯಲ್ಲಿ ಕಟ್ಟಿದ ಸಮುದ್ರ ಇಲ್ಲಿ ಬಂದಿದೆ ಸರ್. ಇವರು ಉಳ್ಳಾಳದಲ್ಲಿ 241 ಕೋಟಿ ರೂಪಾಯಿಯಲ್ಲಿ ಒಂದು ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಅಲ್ಲಿ ಲೋನ್ ಮಾಡಿ ಒಂದು ಸಮುದ್ರ ಕೊರೆತಕ್ಕೆ ಮಾಡಿದ್ದಾರೆ ಸರ್. ಅದು ಮಾಡುವಾಗ ಅದು ಪರಿಪೂರ್ಣ ಆಗಿಲ್ಲ ಸರ್. ಅಂದರೆ ಉಳ್ಳಾಲ ಮೊಗವೀರಪಟ್ಟಣ ಪ್ರದೇಶ ಹೈಯೆಸ್ಟ್ ಜನ ಇರುವ ಪ್ರದೇಶ. ಅದರಲ್ಲಿ 2 ರೀಫ್ ಮಾಡಿದ್ದಾರೆ ಸರ್, 2 ರೀಫ್ ಮಧ್ಯದಲ್ಲಿ ರೀಫ್ ಮಾಡಿದ್ದಾರೆ. ಆ ರೀಫ್ ಮಧ್ಯದಲ್ಲಿ 1070 ಮೀಟರ್ ಗ್ಯಾಪ್ ಇದೆ. ಆ 1070 ಮೀಟರ್ ಗ್ಯಾಪಿನ ಮಧ್ಯೆ ಮೊಗವೀರಪಟ್ಟಣ ಇದೆ. ಅದೇನಾದ್ರೆ ಮೊದಲು ನೇರವಾಗಿ ನೀರು ಬರ್ತಾ ಇತ್ತು, ಇಲ್ಲಿ ಇದು ಕೂಡ ಹೇಳ್ತೀನಿ ಸರ್, ಈಗ ನೀರು ಬರ್ತಾ ಇತ್ತು. ಈಗೇನಾಗ್ತದೆ, ಆದ ರೀಫ್ ಮತ್ತು ಈ ರೀಫ್ಗೆ ಹೊಡೆದ ನೀರು ಆಗಿ ಟ್ರಿಬಲ್ ಫೋರ್ಸ್ ಆಗಿ ಮೊಗವೀರಪಟ್ಟಣಕ್ಕೆ ಹೊಡೆಯುತ್ತಾ ಇದೆ. ಅದಕ್ಕಾಗಿ ನಾವು ಯಾವಾಗಲೂ ಹೇಳೋದು ಅದರ ಮಧ್ಯದಲ್ಲಿ ಒಂದು ರೀಫ್ ಹಾಕಿದರೆ, ಅದು ರೀಫ್ ಹಾಕಿದ್ದು ಭಾರಿ ಒಳ್ಳೇದು ಸರ್. ಅದೇ ಒಳ್ಳೇದು ಸಿಸ್ಟಮ್. ಈ ಕಲ್ಲು ಹಾಕಿದ ಸರ್, ಇದು ಒಂದು 3 ವರ್ಷ 4 ವರ್ಷ ಇದು ಕಲ್ಲು ಇರುವುದಿಲ್ಲ ಸರ್, ಹೋಗ್ತದೆ. ಯಾಕಂದ್ರೆ ನೀರು ಬದುಕು ಹೊಡೆದು ಈ ಸ್ಯಾಂಡ್ ಅನ್ನು ಕೆಳಗಡೆಯಿಂದ ಇಳಿತದೆ ಸರ್. ಈಗ ಕಲ್ಲು ಬಿದ್ದು ಹೋಗ್ತದೆ. ಇದು ಕರೆಕ್ಟ್ ಇದಲ್ಲ. ನೀರಿನ ಮಧ್ಯದಲ್ಲಿ ರೀಫ್ ಹಾಕಿದ್ರೆ ಒಂದನ್ನು ಲಾಭ, ನೀರನ್ನು ತಡೆಯುತ್ತದೆ ಒಂದು. ಎರಡನೇದಾಗಿ ಮೀನುಗಾರರಿಗೆ ಮೀನು ಸಿಗ್ತದೆ ಸರ್. ಎಲ್ಲಿ ಆರ್ಟಿಫಿಷಿಯಲ್ ನಾವು ರೀಫ್ ಮಾಡ್ತೇವೆ, ಕಲ್ಲಿನ ಬಂಡೆ ಹಾಕ್ತೇವೆ, ಅಲ್ಲಿ ಮೀನಿನ ಸಂಗ್ರಹ ಜಾಸ್ತಿ ಆಗ್ತದೆ, ಮೀನು ಮರಿ ಇಡ್ಲಿಕ್ಕೆ ಬರ್ತದೆ. ಅದು ಈ ಮೂಲ ಮೀನುಗಾರರ ಸರ್, ಕೆಲವರಿಗೆ ಇರ್ಬೋದು, ಇಲ್ಲಿ ದೋಣಿಯಲ್ಲಿ ಹೋಗಿ ಮೀನು ಹಿಡಿತಾರೆ ಸರ್. ಅವರ ಜೀವನ ನಿರಂತರವಾಗಿ 12 ತಿಂಗಳು ನಡೀತದೆ.
ಅದೊಂದು ಲಾಭ ಇದೆ ಸರ್. ಅದಕ್ಕಾಗಿ ಮೇಯ್ನ್ ಆಗಿ ಇಲ್ಲಿ ಕೂಡ 90 ಮೀಟರ್ದು ಏನೋ 2 ರೀಪ್ ಹಾಕಿದ್ದಾರೆ. ಅದು ಸಾಕಾಗುದಿಲ್ಲ ಸರ್. ಇಲ್ಲಿ ಕೂಡ ಹಾಕಿದ್ದಾರೆ, ಅದು ಸಾಕಾಗುದಿಲ್ಲ. ಪ್ರತಿ ಇದು ತೈವಾನ್ ಕಡಲಲ್ಲೆಲ್ಲ ಹಾಗೆ ಮಾಡಿದ್ದಾರೆ, ರೀಫ್ ಹಾಕೊಂಡು ಹೋಗಿದ್ದಾರೆ. ಸಮುದ್ರದ ಸೌಂದರ್ಯವನ್ನು ಹಾಳು ಮಾಡಲಿಲ್ಲ. ಇಲ್ಲಿ ಏನು ಸೌಂದರ್ಯ ಹಾಳಾಗಿದೆ. ಇಲ್ಲಿ ಬೀಚಲ್ಲಿ ನಾವೆಲ್ಲ ಈ ಕಡೆ ಓಡ್ತಾ ಇದ್ದೇವೆ ಸರ್, ಈಗ ಇಲ್ಲ, ಓಡ್ಲಿಕ್ಕೆ ಆಗುದಿಲ್ಲ, ಕಲ್ಲು ಅಡ್ಡ ಕಟ್ಟಿದ್ದಾರೆ. ಇದು ಸೌಂದರ್ಯ ಹೋಗಿದೆ. ಈಗ ರೀಫ್ ಮಾಡುವ ಒಂದು ವ್ಯವಸ್ಥೆ ಕರೆಕ್ಟ್ ಆಗಿ ಆದ್ರೆ ಭಾರಿ ಒಳ್ಳೆಯದು. ಸಾಗರಮಾಲಾ ಯೋಜನೆಯಲ್ಲಿ ನಮ್ಮ NMPA ಸೇರಿ 200 ಚಿಲ್ಲರೆ ಕೋಟಿ ರೂಪಾಯಿಯಲ್ಲಿ ಒಂದು ಬಂದರ್ ಮಾಡಿದ್ದಾರೆ. ಆ ಬಂದರ್ ಏನಾಗಿದೆ ಅಂದ್ರೆ ಸಮುದ್ರದ ದಡದಿಂದ ಖಾಲಿ ಒಂದು 380 ಮೀಟರ್ ದೂರಕ್ಕೆ ಉದ್ದಕ್ಕೆ ಕಲ್ಲು ಹಾಕಿ ಅಡ್ಡ ಕೊಂಡೋಗಿದ್ದಾರೆ. ಅದರಿಂದಾಗಿ ಯಾವುದೇ ಯೂಸ್ ಇಲ್ಲ ಸರ್. ಯಾಕಂದ್ರೆ ಅದರ ಒಳಗೆ ದೋಣಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ತೆರೆ ಬೀಳ್ತಾ ಇದೆ, ಅಲ್ಲೇ ಬಂದರ್ ಮಾಡಿ ಬಿಟ್ಟಿದ್ದಾರೆ. ಅದ್ರ ಒಳಗೆ ಬರ್ಬೇಕಾದ್ರೆ ತೆರೆಯನ್ನ ದಾಟಿ ಬರಬೇಕು. ನಮಗೆ ತೆರೆ ಬೀಳುವ ಮೊದಲೇ ಅದರೊಳಗೆ ಹೋಗುವಾಗ ಆಗ್ಬೇಕು. ಅದು ವೇಸ್ಟ್ ಆಗಿ ಅಲ್ಲೇ ನಿಂತು ಹೋಗಿದೆ. ಅದರಿಂದ ಯಾವ ಬೋಟಿಗೂ ಯೂಸ್ ಇಲ್ಲ. ಅದು 4 ನಮ್ಮ ಮೊಗವೀರ ಗ್ರಾಮಗಳು, ಹೌದೌದು, NMPA ಅವರೊಟ್ಟಿಗೆ ಸೇರಿ ಅದು ಮಾಡಿದ್ರು ಸರ್. ಅದರಿಂದ ಅದು ನಿಂತು ಹೋಗಿದೆ. ಅದು ನಿಜ, ಅದು ಏನು ಯೂಸ್ ಇಲ್ಲದಾಗೆ ಆಗಿದೆ ಸರ್. ಸುಮ್ಮನೆ ಒಂದು ಕಾಲ ಒಂದು ಇದಾಗಿ ಮಾಡಿದ್ದಾರೆ. ಅದರ ಬಗ್ಗೆ ಒಂದು ಗಮನಕ್ಕೆ ತಂದ್ರೆ ಭಾರಿ ಒಳ್ಳೇದು. ಅದರ ಬಗ್ಗೆ ನಮ್ಮ ಹೌದು MP ಅವರಿಗೆ ಗೊತ್ತು, ಮೊನ್ನೆ ಕೂಡ ಮಾತಾಡಿದ್ದೇವೆ. ಮತ್ತೆ ಭರತ್ ಶೆಟ್ಟಿ ಅವರಿಗೂ ಕೂಡ ಅದರ ಬಗ್ಗೆ ಚೆನ್ನಾಗಿ ಗೊತ್ತು. ಮಾಂಕಾಳ ಮೈದರು ಅದರದ್ದು ಇದು ಅವರಿಗೂ ಕೂಡ ಚೆನ್ನಾಗಿ ಗೊತ್ತು. ಹಾಗೆ ಅದು ನಿಂತು ಹೋಗಿದೆ. ಅದ್ರ ಏನು ಪ್ರಯೋಜನ ಇಲ್ಲ ಸರ್. ಝೀರೋ, ಅದು ಏನಿಲ್ಲ, ಸುಮ್ಮನೆ ವೇಸ್ಟ್. ಮತ್ತೊಂದಂದ್ರೆ ಇಲ್ಲಿಯ ಕಡಲ್ ಕೊರೆತದ ಒಂದು ಬಗ್ಗೆ ಒಂದು ಗಮನ ಒಂದು ಇದ್ರೆ ಭಾರಿ ಒಳ್ಳೇದಂತ ಸರ್. ನಾನು ದೀಪ್ಸಿ ಈ ತಾಂಡೆಲ ಯೂನಿಯನ್ ಪ್ರೆಸಿಡೆಂಟ್ ಆಗಿದ್ದೇನೆ. ಈಗ ಮೀನುಗಾರಿಕೆ ಬರಗಾಲದ ಸಂದರ್ಭದಲ್ಲಿ ನಮ್ಮ ಬೋಟ್ಗಳು ಮೀನುಗಾರಿಕೆ ಮಾಡಲಿಕ್ಕೆ ಮಹಾರಾಷ್ಟ್ರದ ತುದಿಗೆ ಹೋಗ್ತದೆ. ಮಹಾರಾಷ್ಟ್ರ ತುದಿಗೆ ಅಂದ್ರೆ ಅಲ್ಲಿ ಒಂದು ನಮ್ಗೊಂದು ಬಾರ್ಡರ್ ಇದೆ, 12 ನಾಟಿಕ್ ಮೈಲ್ ಹೊರಗಡೆ ಸೆಂಟ್ರಲ್ ರೂಟ್. ನಾವು ಎಲ್ಲಿ ಬೇಕಾದ್ರೆ ಭಾರತ ದೇಶದಲ್ಲಿ ಮೀನುಗಾರಿಕೆ ಮಾಡ್ಬೋದು. ಅದರ ಒಳಗೆ 12 ನಾಟಿಕ್ ಮೈಲ್ ಒಳಗೆ ಆ ರಾಜ್ಯಕ್ಕೆ ಸಂಬಂಧಪಟ್ಟದ್ದು. ಅದಲ್ಲಿ ಹೋಗಿ ನಾವು ಮೀನುಗಾರಿಕೆ ಮಾಡಿದ್ರೆ ಅದು ಇಲ್ಲಿಗಲ್ ಮೀನುಗಾರಿಕೆ. ನಮ್ಮನ್ನವರು ಬಂಧಿಸ್ಬೋದು, ನಮಗೆ ಫೈನ್ ಹಾಕ್ಬೋದು, ಏನ್ ಬೇಕಾದ್ರೂ ಮಾಡ್ಬೋದು. ಆದ್ರೆ ಈಗ ಏನಾಗಿದೆ ಅಂದ್ರೆ ಸರ್, ನಮ್ಮ ಮೀನುಗಾರಿಕೆ ಕಾರವಾರ ದಾಟಿ ಆಚೆ ಹೋಗುವಾಗ 12 ನಾಟಿಕ್ ಮೈಲ್ ಹೊರಗಡೆ ಇರ್ತೇವೆ. ಅಲ್ಲಿಯ ನೇವಿ ಕೋಸ್ಟ್ ಗಾರ್ಡ್ ಬೋಟ್ನವರು ಮತ್ತೆ ಲೋಕಲ್ ಮತ್ತೆ ಕೆಲವು ಸಲ ಮೀನುಗಾರಿಕೆ ಇಲಾಖೆಯವರು ಅವ್ರು ಬಂದು ನಮ್ಮ ಬೋಟನ್ನು ಅಡ್ಡ ಹಾಕಿ ನಮ್ಮ ಬೋಟನ್ನು ಬಂದರಿನ ಒಳಗೆ ಹೇಳ್ಕೊಂಡೋಗಿ ನಮ್ಮಲ್ಲಿದ್ದ 7 ಜನ ಕಾರ್ಮಿಕರಿಗೆ ಎಷ್ಟು ಹೊಡಿಲಿಕ್ಕೆ ಆಗ್ತದೆ ಅಷ್ಟು ಹೊಡೆದು ನಮ್ಮ GPS ಬಿಸ್ಟ್ಯಾಂಡ್ ಎಲ್ಲ ಕಿತ್ತು ಒಳಗಿಟ್ಟು ಮೊಬೈಲ್ ಎಲ್ಲ ಕಿತ್ತು ಬಂದರಿನ ಒಳಗೆ ತಕೊಂಡು ಹೋಗ್ತದೆ. ಬಂದರಿನ ಒಳಗೆ ತಕೊಂಡು ಹೋದ ನಂತರ ನಮ್ಮನ್ನು ಹಿಡಿದು ಅಲ್ಲಿ ನಮ್ಮ ಮೀನನ್ನು ಅವರೇ ಮಾರಾಟ ಮಾಡಿ 5 ಲಕ್ಷ ಆದ ಮೀನಿದ್ರೆ ಅದರ 5 ಪಟ್ಟು ದಂಡ ಹಾಕಿ ನಮ್ಮನ್ನು ಕಳಿಸುದು. ಅದು ಬೇಕಾದ್ರೆ 1 ತಿಂಗಳು ಅವ್ರ ಪ್ರೊಸೀಜರ್ ಆಗುವವರೆಗೆ 1 ತಿಂಗಳು ನಾವು ಬಂದರಿನ ಒಳಗೆ ಇರಬೇಕು. 1 ತಿಂಗಳು 5 ಪಟ್ಟು ಅಂದ್ರೆ 25 ಲಕ್ಷ ಆಗ್ಬಹುದು ಅಂತ. ತುಂಬಾ ಆಗಿದೆ ಸರ್, ತುಂಬಾ ಆಗಿದೆ. ಹಿಡಿತಾರೆ ಬಂದು, ಅದು ದಂಡ ಆಗಿದೆ ಅವರಿಗೆ. ಲಾಸ್ಟ್ ಅದು ತುಂಬಾ ಕಡಿಮೆ ಇತ್ತು. ಈಗ ಮಹಾರಾಷ್ಟ್ರದಲ್ಲಿ ನಮ್ದು ತುಂಬಾ ಸ್ಟ್ರಿಕ್ಟ್ ಮಾಡಿದ್ರೆ ನಮ್ಮ ಫಿಶರೀಸ್ ಮಿನಿಸ್ಟರ್ ನಿತಿನ್ ರಾಣಾ ಅಂತ ಅವ್ರು ಏನ್ ಮಾಡಿದ್ರೆ ಅಂತೆ ಅದರ ಬಗ್ಗೆ ತುಂಬಾ ಗಮನ ತಗೊಂಡಿದ್ದಾರೆ. ಅವರು ತುಂಬಾ ಗಮನ ತಗೊಂಡು ಎಲ್ಲಿವರೆಗೆ ಅಂದ್ರೆ ಡ್ರೋನ್ ಬಿಟ್ಟಿದ್ದಾರೆ, ನೀವು ಹೋಗುದ್ರ ಡ್ರೋನ್ ಅಲ್ಲೇ ನೋಡಿ ಅಂತ. ಅವ್ರು 60 ಮೀಟರ್, ನಮ್ಗೆ ನಿಜವಾಗ್ಲೂ 40 ಮೀಟರ್ ತನಕ ಮೀನುಗಾರಿಕೆ ಮಾಡ್ಬೋದು. 60 ಮೀಟರ್ ಅಲ್ಲಿ ಒಂದು ಡ್ರೋನ್ ಅಲ್ಲಿ ನೋಡಿ ಆ ಬೋಟಿನ ನಂಬರ್ ಐಡೆಂಟಿಫೈ ಮಾಡಿ ನಮ್ಗೆ ಲೆಟರ್ ಹಾಕಿ ಕೇಸ್ ಮಾಡ್ತಿದ್ದಾರೆ, ಕೋರ್ಟ್ ಲೆಟರ್ ಮಾಡ್ತಿದ್ದಾರೆ. ಇಂಥ ಸಮಸ್ಯೆ. ಯಾಕಂದ್ರೆ ನಾವು ಕೂಡ ಮೂಲತಃ ಭಾರತ ದೇಶದವರು, ನಮ್ಗೆ ಎಲ್ಲಿ ಬೇಕಾದ್ರೆ ಮೀನುಗಾರಿಕೆ ಮಾಡುವುದು. ಅಂದ್ರೆ ಮೀನುಗಾರಿಕೆ ಮೊದಲಿನ ತರ ಇಲ್ಲ. ಈಗ ಮೀನುಗಾರಿಕೆ ಎಲ್ಲ ಅವೈಜ್ಞಾನಿಕ ಮೀನುಗಾರಿಕೆ ಬಂದರೆ ಹೋಗಿ ನಮ್ಮನ್ನು ಅಲ್ಲಿವರೆಗೆ ಕರ್ಕೊಂಡು ಹೋಗ್ತದೆ. ಅಲ್ಲಿವರೆಗೆ ಕರ್ಕೊಂಡು ಹೋಗಿ ನಾವು ಅಲ್ಲಿಂದ ಬರುವಾಗ ಅಲ್ಲಿ ನೋಡಿ ಒಂದೊಂದು ಏರಿಯಾದಲ್ಲಿ, ಈಗ ನಾವು ನಿತೇಶ್ ರಾಣನ್ ಹತ್ರ ಅಲ್ಲಿ ನಮ್ಮ ಶಾಸಕರ ಹತ್ರ ಹೇಳಿದ್ದೇವೆ, MP ಹತ್ರ ಒಂದು ಅವ್ರ ಹತ್ರ ತಗೊಂಡು ಅಪಾಯಿಂಟ್ಮೆಂಟ್ ತಗೊಂಡು ಒಂದ್ಸರಿ ಹೋಗುವಂತ. ಅದು ನಾನು ನಮ್ಮ ಒಂದು ಫ್ರೆಂಡ್ ಬೋಟ್ ಹಿಡಿದಾಗ ನಾನು ಮಹಾರಾಷ್ಟ್ರದಲ್ಲಿದ್ದೆ, ನಾನು ಹೋಗಿದ್ದೇನೆ ಅಲ್ಲಿಗೆ. ತುಂಬಾ ಸಮಸ್ಯೆ ಆಯ್ತು. ಒಂದು ದಿನ ನಂತರ ಅವರನ್ನು ಮೀಟ್ ಮಾಡ್ಲೇಬೇಕಂತ ಯಾರನ್ನೆಲ್ಲ ಹಿಡಿದು ಲಾಸ್ಟ್ಗೆ ಒಂದಿನ 5 ನಿಮಿಷ ಅವ್ರ ಮನೆಯಲ್ಲಿ ಸಿಕ್ಕಿದ್ರು. ಅವ್ರಿಗೆ ನಮ್ಮ ಸಮಸ್ಯೆ ಹೇಳಿದ್ರು, ಹೀಗೆ ನೀವು ಈಗ ಇಲ್ಲಿಗೆ ಯಾಕೆ ಬರ್ತೀರಾ? ಅವ್ರದ್ದು ಒಂದೇ, ನೀವು ಇಲ್ಲಿಗೆ ಯಾಕೆ ಬರ್ತೀರಿ ಅಷ್ಟೇ ಕೇಳುದು, ಬೇರೆ ಏನು ಕೇಳುದಿಲ್ಲ. ಇಲ್ಲಿಗೆ ಸರ್ ನಮ್ಮ ದೇಶ, ನಾವು ಎಲ್ಲಿಗೆ ಬೇಕಾದ್ರೂ ಹೋಗ್ಬೋದಲ್ಲ ಸರ್. ನಮ್ಮ ದೇಶದಲ್ಲಿ ಸೆಂಟ್ರಲ್ ರೋಡ್ ಅಲ್ಲಿ ನಾವು ಎಲ್ಲಿ ಬೇಕಾದ್ರೂ ಮೀನುಗಾರಿಕೆ ಮಾಡ್ಬೋದಲ್ಲ ಸರ್ ಅಂತೇಳಿ. ಸಂಬಂಧನೇ ಇಲ್ಲ ಅದಂದ್ರೆ ಕಟ್ಟಿ ತುಂಡಾಗಿ ಮಾತಾಡಿಬಿಟ್ರು, ಅದು ಸಂಬಂಧನೇ ಇಲ್ಲ. ನಾನು 5 ನಿಮಿಷ ಕೂತ್ಕೊಂಡೆ, ಸ್ವಲ್ಪ ಚರ್ಚೆ ಮಾಡ್ಬೇಕಂತ ಮಾಡಿ ಚರ್ಚೆಗೆ ಅವಕಾಶ ಕೊಡಲಿಲ್ಲ, ವಾಪಸ್ ಬಂದೆ. ಹಾಗೆ ಇದನ್ನೊಂದು ನಮ್ಗೆ ತಡಿಲೇಬೇಕು. ಇದು ನಮ್ಗೆ ತುಂಬಾ ಬೆಟ್ಟು. ಕೇರಳಕ್ಕೆ ಹೋದ್ರೆ ಕೇರಳದವ್ರು ಹಿಡಿಯುವುದು, ಮಹಾರಾಷ್ಟ್ರಕ್ಕೆ ಹೋದ್ರೆ ಕರ್ನಾಟಕದವರು
ಕೇರಳದವ್ರನ್ನ ಮಹಾರಾಷ್ಟ್ರದವ್ರನ್ನ ಹಿಡಿಯೋ ಪದ್ಧತಿ ಇಲ್ವಾ? 100% ಇಲ್ಲಿ ಸ್ವಾಗತ ಸರ್, ಯಾರು ಬಂದು ವೆಲ್ಕಮ್, ರತ್ನ ಕಂಬಲಿ ಆಗ್ತೇವೆ ಯಾರಿಗೆ ಒಂದು. ಈಗ ಈ ರಾಜ್ಯಗಳ ಜೊತೆ ನಾವು ಮಾತಾಡ್ಬೇಕು. ಹೌದು ಸರ್, ಅಥವಾ ಕೇಂದ್ರದ ಮಧ್ಯಸ್ಥಿಕೆಯಲ್ಲಿ ಒಂದು ಆಗ್ಬೇಕು ಸರ್. ಪಾಲಿಸಿ ದಯವಿಟ್ಟು ಸರ್, ಮಹಾರಾಷ್ಟ್ರದ ಫಿಶರೀಸ್ ಮಿನಿಸ್ಟರ್ ಅದನ್ನು ಸೇರಿಸಿ ಕೇಂದ್ರದ ಮಧ್ಯಸ್ಥಿಕೆ ಮಾಡಿ ಇದಕ್ಕೊಂದು ಕಡೆ ನಮ್ಗೆ ಮೀನುಗಾರಿಕೆ ಮಾಡಿ ಅವಕಾಶ ಸಿಗ್ಲೇಬೇಕು ಸರ್. ತುಂಬಾ ಕಷ್ಟ ಆಗ್ತದೆ ಸರ್, ತುಂಬಾ ಕಷ್ಟ ಆಗ್ತಾ ಇದೆ. ಅದು ಅಂದ್ರೆ ನಮ್ಗೆ ಅಲ್ಲಿ ಹೋಗ್ಲಿಲ್ಲ ಅಂದ್ರೆ ಏನು ಮಾಡುವಾಗಿಲ್ಲ. ಕಂಪ್ಲೇಂಟ್. ಹಾ, ಈಗ ನೀವು ಅವರ ಟೆರಿಟರಿ ಒಳಗೆ ಹೋಗಿ ಮೀನು ಹಿಡಿತೀರಿ ಅನ್ನೋದು ಕಂಪ್ಲೇಂಟ್ ಇದ್ರೆ ನಾವು ಅದನ್ನು ಹೇಳಿದ್ದೇವೆ. ನಿಮ್ಮ ಒಳಗಿದ್ದ ಬೋಟನ್ ತಗೊಂಡು ಹೋಗಿ, ನಮ್ ಸಂಬಂಧ ಇಲ್ಲ, ಅದು ನಿಮ್ಮ ಕಾನೂನನ್ನು ಪ್ರಯತ್ನ ಪಾಲನೆ ಮಾಡಿ ಅದು ತಗೊಂಡೋಗಿ 12 ನಾಟಿಕೈಲ್ ಮನೆಗೆ ಒಳಗಿದ್ರೆ ನೀವು ತಗೊಂಡೋಗಿ, ನಮ್ದು ಅದಕ್ಕೆ ಏನು ಅಭ್ಯಂತರ ಇಲ್ಲ. ತಪ್ಪು ಮಾಡಿದವನಿಗೆ ಶಿಕ್ಷೆ ಕೊಡಿ. ಅದು ಯಾರು ತಪ್ಪೇ ಮಾಡಿಲ್ಲ ಆದ್ರೆ ನಮ್ಗೆ ಏನು ಉತ್ಪತ್ತಿ ಬರಲಿಲ್ಲ, ನಮ್ಗೆ ಫಿಶರೀಸ್ ಅಲ್ಲಿ ದುಡ್ಡಿಲ್ಲ, ಅದ್ರಲ್ಲಿ ದುಡ್ಡಿಂದ ಅಲ್ಲಿದ್ದ ಬೋಟನ್ನು ಇಟ್ಕೊಂಡು ಬಂದು 25 ಲಕ್ಷ ರೂಪಾಯಿ. ಇನ್ನೊಂದು ಹೆರಾಸ್ಮೆಂಟ್. ಹೌದು, ಹೆರಾಸ್ಮೆಂಟ್ ಹೊಡಿತಾರೆ. ಎಲ್ಲ ಕಾರ್ಮಿಕರು ಈಗ ಬೋಟಿಗೆ ಬರ್ಲಿಕ್ಕೆ ಹಿಂದೆ ಮುಂದೆ ನೋಡ್ತಿದ್ದಾರೆ ಅಂತ ಪರಿಸ್ಥಿತಿ. ಎಷ್ಟು ಕೇಸ್ ಆಗಿದೆ ನಂಗೆ ಡೀಟೇಲ್ಸ್ ಆಮೇಲೆ ಕಳಿಸ್ಕೊಡಿ. ಖಂಡಿತ, ಅದು ಮತ್ತೆ ನಿಮ್ಗೆ ನಾವು ಕಳಿಸ್ಕೊಡ್ತೇವೆ, ವಿಜಯನಗರ ಹತ್ರ ಕೊಡ್ತೇವೆ. ನಾನೀಗ ಇದನ್ನ ಅಸೆಂಬ್ಲಿ ಒಳಗೂ ರೈಸ್ ಮಾಡ್ತೀನಿ ವಿಷಯನ. ಹೌದು, ಮತ್ತೆ ಅದೇ ನಮ್ದು ಈಗ ಒಂದು ಸಂಕಷ್ಟ ಪರಿಹಾರ ಅಂತ ಹೇಳಿದ್ರು. ಅದೇ ನವೀನನ್ನ ಹೇಳಿದ್ರು ಸರ್, ಅದು ಸಂಕಷ್ಟ ಪರಿಹಾರ ಹೇಗೆ ಕೊಡ್ತಂದ್ರೆ ಸರ್, ಡೆತ್ ಆದವರಿಗೆ ಸರ್ಕಾರದಿಂದ ಕೊಡುವಂಥದ್ದು ಏನಿಲ್ಲ. ಈಗ ನಮ್ಗೆ ಡೆಲಿವರಿ ಪಾಯಿಂಟ್ ಅಲ್ಲಿ ಏನು ಸಬ್ಸಿಡಿ ಕೊಡ್ತಾ ಇದ್ದಾರಲ್ಲ, ಅದ್ರಲ್ಲಿ 1 ರೂಪಾಯಿ ಕಟ್ಟು ಮಾಡಿ, ಲೀಟ್ರಲ್ಲಿ 1.5 ರೂಪಾಯಿ ಕಟ್ಟು ಮಾಡಿ ನಮ್ಗೆ 5 ಲಕ್ಷ 6 ಲಕ್ಷ ಮಾಡಿ 10 ಲಕ್ಷ ಅದರಲ್ಲಿ ಕೊಟ್ಟದ್ದು. ಸರ್ಕಾರದ ಫಂಡಲ್ಲಿ ಯಾವುದಿಲ್ಲ, ಅಂದ್ರೆ ಸರ್ಕಾರದಲ್ಲಿ ಬಜೆಟ್ ಅಲ್ಲಿ ಯಾವುದಿಲ್ಲ. ನೆಕ್ಸ್ಟ್ ಒಬ್ಬ ಡೆತ್ ಆದ್ರೆ, ನೈಜ ಮೀನುಗಾರಿಕೆ ಆಳ ಸಮುದ್ರದಲ್ಲಿ ಎಲ್ಲಿಯಾದ್ರೂ ಮೀನುಗಾರಿಕೆ ಮಾಡುವಾಗ ಅವನು ಡೆತ್ ಆದ್ರೆ ಅವನಿಗೆ ಒಂದು 10 ಲಕ್ಷ ಅಂತ ಒಂದು ಫಂಡ್ ಅನ್ನು ಮಾಡ್ಬೇಕಂತ ನಿಮ್ಮ ಹತ್ರ ನಾನು ಕೇಳಿಕೊಳ್ತಿದ್ದೆ. ಈಗ 6 ಲಕ್ಷ ಕೊಡ್ತಾ ಇದ್ದಾರೆ, ಈಗ 10 ಲಕ್ಷ ಕೊಡ್ತಿದ್ದಾರೆ. ಅಂದ್ರೆ ನಮ್ಮ ಇದು ಸಬ್ಸಿಡಿಯಲ್ಲಿ ಕಟ್ ಮಾಡಿ ನಮ್ಗೆ ಕೊಡುತ್ತೆ, ನಮ್ಮದ್ರಲ್ಲಿ ಕಟ್ಟು ಮಾಡಿ ನಮ್ಗೆ ಕೊಡುದು. ಹಾಗೆ ಸಬ್ಸಿಡಿ ಅಲ್ಲ, ಅದು ಡೆಲಿವರಿ ಪಾಯಿಂಟ್, ಅದು ಮತ್ತೆ ಅವ್ರು ಬಿಡಿಸಿ ಹೇಳ್ತಾರೆ ಅವ್ರ ಸೊಸೈಟಿ ಅವರು. ಅದೇ ನಮ್ಮದ್ರಲ್ಲೇ ಕಟ್ಟು ಮಾಡಿ ನಮ್ಗೆ ಕೊಡುದು. ಸರ್ಕಾರದಿಂದ ಯಾವ್ದು ಸರ್ಕಾರ ಬಂದು ನಮ್ಗೆ ಸಿಗ್ಲಿಲ್ಲ. ಮತ್ತೆ ನಾನು ಸಾಧಾರಣ ಒಂದು 10 ವರ್ಷದಿಂದ ಒಂದು ಸಾಗರ ಆಂಬುಲೆನ್ಸ್ ಬೇಕಂತ ಫಸ್ಟಿಗೆ ನಮ್ಮ ಶೋಭಾ ಕರಂದ್ಲಾಜೆ ಅವರು ಒಟ್ಟಿಗೆ MP ಒಟ್ಟಿಗೆ ನೆಲ್ಲಿಕ್ಕೆ ಬಂದಾಗ ನಾನು ಮೊದಲನೇ ಇದು ಅವ್ರ ಹತ್ರ ಅದನ್ನೇ ಕೇಳಿದ್ದೆ, ನಮಗೆ ಒಂದು ಸಿ ಆಂಬುಲೆನ್ಸ್ ಬೇಕು. ಯಾಕಂದ್ರೆ ನಾವು ಆಳ ಸಮುದ್ರಕ್ಕೆ ಮೀನುಗಾರಿಕೆ ಹೋಗ್ತೇವೆ ಸರ್, ಅಲ್ಲಿ ಹೋಗುವಾಗ ಬೋಟಲ್ಲೆಲ್ಲ ಕಪ್ಪಿ ಇನ್ನಿತರ ವೈಟಿನ ಸುತ್ತುಗಳಿವೆ. ಅದು ಕಟ್ಟಾಗಿ ನಮ್ಮ ತಲೆಗೆ ಕೈಕಾಲಿಗೆ ಎಲ್ಲೂ ಬಿದ್ದರೂ ಕೂಡ ನಮ್ಗೆ ಮಹಾರಾಷ್ಟ್ರದಲ್ಲಿ ಯಾವ ಬಂದರ್ಗೂ ಹೋಗ್ಲಿಕ್ಕಿಲ್ಲ. ಅಲ್ಲಿಂದ ಸೀದಾ ಕಾರವಾರಿಗೆ ಬರುವ ಬದುಕುಳಿದೆ ತುಂಬಾ ಕಷ್ಟ ಅಂತ. ಅಂತದಕ್ಕೆ ನಾವು ಒಂದು ಸಾಗರ ಆಂಬುಲೆನ್ಸ್ ಬೇಕಂತ ಹಲವಾರು ಬಾರಿ ನಾವು ಕೇಳಿದ್ದೇವೆ. ಅದು ಲಾಸ್ಟ್ ಟೈಮ್ ಕೋಟ ಸೀನಿಯರ್ ಸೋಲ್ಜರ್ ಮಿನಿಸ್ಟರ್ ಆದ್ರು, ಅವ್ರ ಹತ್ರ ಮಾತಾಡಿದ್ದೇವೆ. ಅವರು ಪೇಪರ್ ಅಲ್ಲೇ ಕೊಟ್ಟು ಬಿಟ್ರು, ಸಾಗರ ಆಂಬುಲೆನ್ಸ್ ರೆಡಿ ಆಗಿದೆ, ಇನ್ನೊಂದು ವರ್ಷದಲ್ಲಿ ಖಂಡಿತ ಬರ್ತದೆ ಅಂತ. ನಮ್ಗೆಲ್ಲ ಸಂತೋಷ ಆಯ್ತು, ನಮ್ಮವ್ರು ಕೆಲವು ಜನ ಜೀವ ಉಳಿಬಹುದು ಅಂತ ನಾನು ಅಂದ್ಕೊಂಡಿದ್ದೇನೆ. ಆಗ್ಲಿಲ್ಲ. ನೆಕ್ಸ್ಟ್ ಅಂಗಾರ ಅವರು ಬಂದ್ರು, ಅವ್ರ ಹತ್ರ ಹೋಗಿ ಮಾತಾಡಿದ್ದೇನೆ. ಕೇರಳದಲ್ಲಿ ಯಾವ ತರ ಇದ್ದು ನೋಡ್ಕೊಂಡು ಬಂದು ನಮ್ಗೆ ಹೇಳಿ ಅಂದ್ರೆ ನಾವು ಸೀದಾ ನಮ್ಮ ಗದ್ದರಲ್ಲೇ ಕೇರಳಕ್ಕೆ ಹೋಗಿದ್ದೇವೆ. ಆ ಬೋಟ್ ಯಾವ ತರ ಇದೆ ಅಲ್ಲಿಗಿಂತ ಒಳ್ಳೆ ಮಾಡಿ ನಾವು ಹೇಳಿದ್ದೇವೆ. ಅದು ಜಾಸ್ತಿ DPಗೆ ಹೋಗುದಿಲ್ಲ, ಅದು 500 ಲೀಟರ್ ಡೀಸೆಲ್ ಕೆಪಾಸಿಟಿ ಇರುವುದು. ನಮ್ಗೊಂದು 2000 ಲೀಟರ್ ಕೆಪಾಸಿಟಿ ಒಂದು ಬೋಟ್ ಮಾಡಬೇಕಂತ ಅದನ್ನು ಅವ್ರು ಕೂಡ ಸ್ಟೇಟ್ಮೆಂಟ್ ಕೊಟ್ಟರು. ಮಾತಾಡಿದ್ದೇನೆ. ಅದಕ್ಕೆ ನಾನು ಆವಾಗ BJP ಮೀನುಗಾರ ಪಕ್ಷದ ಜಿಲ್ಲಾ ಸಂಚಾಲಕ ಆಗಿದ್ದೇನೆ. ನಮ್ಮದೇ ಒಂದು ಕಮಿಟಿಯಲ್ಲಿ ಅದೊಂದು ಮೀಟಿಂಗ್ ಆಗಿದೆ. ಆ ಮೀಟಿಂಗ್ ಅಲ್ಲಿ ಕೂಡ ರೈಸ್ ಮಾಡಿದಾಗ ಅವ್ರಿಗೆ ಅದು ಸಿಟ್ಟು ಬಂತು. ಅದು ಅಲ್ಲಿದ್ದು ವಿಷಯ ಇಲ್ಲಿ ಏಕೆ ತರ್ತಿದೆ, ತಪ್ಪಂತ ಹೇಳಿದ್ರೆ ಏನು ತಪ್ಪಿಲ್ಲಲ್ಲ ಸರ್, ಅದು ಮಾಡ್ಲೇ ಕೊಡ್ಬೇಕಲ್ಲ. ಹಾಗಂದ್ರೆ ಮೀನುಗಾರನ ಜೀವಕ್ಕೆ ಒಂದು ಬೆಲೆ ಇಲ್ಲ ತನಕ ಆಗ್ತದೆ ಸರ್. ನಮ್ಗೆ ಈಗ ಎಲ್ಲರೂ ನೋಡ್ತೇವೆ, ನಾವು ಕೊಲೆಸ್ಟ್ರಾಲ್ ಜಾಸ್ತಿ ಆಗಿ ಎಲ್ಲರೂ ಹಾರ್ಟ್ ಪೇಷಂಟ್ ನವರೇ ಇರೋದು. ಈಗ ನಾವು ಮಹಾರಾಷ್ಟ್ರದೊಂದಿಗೆ ಮೀನುಗಾರಿಕೆಗೆ ಒಬ್ಬರಿಗೆ ಎದೆ ನೋವು ಬಂದ್ರೆ ಇಲ್ಲಿವರೆಗೆ ಬಂದ್ರೆ ಬದುಕಬಹುದಾ ಸರ್? ಅವಾಗ ನಾವು ತವರಳಿ ಅಲ್ಲಿ ಹೋದ್ರೆ ಅವ್ರು ಕೇಸ್ ಹಾಕ್ತಾರೆ, ಅವ್ರು ಕೇಳ್ತಾರೆ. ಅವಾಗ ನಮ್ಗೆ ಫೋನ್ ಮಾಡ್ತಾರೆ, ಅಲ್ಲಿ ಏನಿದ್ರೆ ಸಮಸ್ಯೆ, ಕಾರ್ಮಿಕರಿಗೆ ಏನು ಸಮಸ್ಯೆ ಇದ್ರೆ ನಂಗೆ. ಅವಾಗ ನಾವು ಕರವಾಲಿ ಪೊಲೀಸ್ ಸ್ಟೇಷನ್ಗೆ ಅಲ್ಲಿದ್ದ ಅವ್ರ ಬೋಟ್ ಆರಿಸಿ ಅಲ್ಲಿ ಎಷ್ಟು ಜನ ಇದ್ದಾರೆ, ಅವ್ರ ಹೆಂಡತಿ ಎಷ್ಟು, ಮಕ್ಕಳು ಎಷ್ಟು, ಎಲ್ಲ ಡೀಟೇಲ್ಸ್ ಅನ್ನು ಕರವಾಲಿ ಪೊಲೀಸರಿಗೆ ಕೊಟ್ಟರೆ ಅವರೊಂದು ಮೇಲ್ ಮಾಡಿ ಬಿಡ್ತಾರೆ. ಸದ್ಯ ಎಮರ್ಜೆನ್ಸಿಗೆ ಅವ್ರು ಇದ್ದಾಗ ಅದೊಂದು ಅಲ್ಲಿ ಮೇಲೆ ಹೋಗಿ ಮುಟ್ಟಿದ್ರೆ ಅಲ್ಲಿ ಬಂದು ಪೇಷಂಟ್ ಅನ್ನು ಕಳಿಸ್ತಾರೆ, ಬೋಟ್ ಅನ್ನು ಬಿಡ್ತಾರೆ. ಆದ್ರೂ ಅದು ರಿಕ್ವೆಸ್ಟ್ ಮಾಡಿದ್ದೇವೆ, ಬೋಟ್ ಅನ್ನು ಚೆಕ್ ಮಾಡೋದಾದ್ರೆ ಪೇಷಂಟ್ ಅನ್ನು ಅಡ್ಮಿಟ್ ಮಾಡಿ ಚೆಕ್ ಮಾಡಿ ಅಂತ. ಇವರು ಪೇಷಂಟ್ ಅನ್ನು ಅಲ್ಲೇ ಇಟ್ಕೊಂಡು ಅಲ್ಲೇ ಚೆಕ್ ಮಾಡ್ತಾ ಇದ್ದಾರೆ. ಹಾಗೆ ಮತ್ತೊಂದು ಸುಸ್ಥಿರ ಮೀನುಗಾರಿಕೆಗೆ ಅಂತ ಕೇಂದ್ರ ಸರ್ಕಾರದಿಂದ 1736 ಕೋಟಿ ಸ್ಯಾಂಕ್ಷನ್ ಆಗಿದೆ. ಅದಂತಂದ್ರೆ ಕೃತಕ ಬರಂ ಅಂತ, ಸಮುದ್ರಕ್ಕೆ ಕಲ್ಲಾಕಿ ಆ ಕಲ್ಲು ಸ್ವಲ್ಪ ವರ್ಷ ಬಿಟ್ಟರೆ ಅಲ್ಲಿ ಮೀನು ಉತ್ಪತ್ತಿ ಆಗ್ತದೆ, ಮರಿ ಇಡ್ಲಿಕ್ಕೆ ಮೀನು ಸಿಗುತ್ತೆ. ಇದು ತಮಿಳುನಾಡಲ್ಲಿ ಸಕ್ಸಸ್ ಆಗಿದೆ ಸರ್, ಅದರಲ್ಲಿ ಒಳ್ಳೆ ಮೀನು ಇಡ್ತಿದ್ದಾರೆ. ಆದ್ರೆ ಈಗ ನಮ್ಮ ಕರ್ನಾಟಕದಲ್ಲಿ 1736 ಕೋಟಿ ಸ್ಯಾಂಕ್ಷನ್ ಆಗಿದೆ. ಬೆರಳೆಣಿಕೆ ಎಷ್ಟು ಕಲ್ಲಿಗೆ ಸಮುದ್ರ ಹಾಕಿದ್ದಾರೆ, ಸಮುದ್ರಕ್ಕೆ ಒಂದು 10-15 ಕಲ್ಲು ಹಾಕಿ ಅಲ್ಲಿಂದ ಮುಗ್ದಿದೆ. ಇದನ್ನು ನಮ್ಮ ಕರಾವಳಿಯ ಸ್ಕೀಮ್ ಮುಗಿಲಿಲ್ಲ, ಅದು 50 ಕಡೆಗೆ ಹಾಕಬೇಕಿತ್ತು, 50 ಕಡೆಗೆ. ಆದ್ರೆ 2-3 ಕಡೆಗೆ ಹಾಕಿ
ಬಿಟ್ಟಿದ್ದಾರೆ. 56 ಆಯ್ಕೆಯ ತೂಕ ಸ್ಥಳದಲ್ಲಿ ಕೃತಕ ಯಾರು ಇಂಪ್ಲಿಮೆಂಟಿಂಗ್ ಏಜೆನ್ಸಿ ಯಾರು? ಸ್ಟೇಟ್ ಗವರ್ಮೆಂಟ್ ಫಿಶರೀಸ್ ಮಿಸ್ಯೂಸ್ ಆಗಿದೆ. ಮಿಸ್ಯೂಸ್ ಆಗಿದೆ, ಸ್ಕ್ಯಾಮ್ ಆಗಿದೆ. ಅದನ್ನು ನೋಡಿ ಸರ್, ನೀವು ಬೇಜಾರು ಮಾಡಬೇಡಿ. ಕರಾವಳಿಯ ಎಷ್ಟು ಜನ ಶಾಸಕರಿದ್ದಾರೆ ಯಾರು ವಿರೋಧ ಮಾಡಲೇ ಇಲ್ಲ ಮೀನುಗಾರ ಮಂತ್ರಿ ಅಂತ. ಇದು ನಮ್ಗೆ ನೋವು. ಅದು ಡೀಟೇಲ್ಸ್ ನಂಗೆ ಬೇಕು. ಆಯ್ತು, ಇದು ನಮ್ಗೆ ನೋವು. ಯಾರು ವಿರೋಧ ಮಾಡಲಿಲ್ಲ. ವೇದವ್ಯಾಸ ಕಾಮತ್ ಅವರೊಂದು ಬಿಟ್ಟರೆ CM ಬಗ್ಗೆ ಅದ್ರ ಬಗ್ಗೆ ಎಲ್ಲರೂ ವಿರೋಧ ಮಾಡಿದ್ದಾರೆ. ಕರಾವಳಿಯ ಯಾವುದೂ ಶಾಸಕರು ಅದರ ಬಗ್ಗೆ ವಿರೋಧ ಮಾಡಲಿಲ್ಲ ಸರ್. ಇದು ತುಂಬಾ ನೋವು. ಯಾಕಂದ್ರೆ ನಮ್ಮ ಒಂದು ಮೋದಿ ಸರ್ಕಾರ ಕೊಟ್ಟದ್ದು ಬಡ ಮೀನುಗಾರರಿಗೆ ಕೊಟ್ಟದ್ದು ಅದು. ಯಾರು ದೂರ ಆಳ ಸಮುದ್ರಕ್ಕೆ ಹೋಗ್ಲಿಕ್ಕೆ ಆಗುದಿಲ್ಲ ಅವರಿಗೆ ಒಂದು ಕೃತಕ ಬಾರಂ ಸೃಷ್ಟಿ ಮಾಡಿ ಅಲ್ಲೇ ಮೀನುಗಾರಿಕೆ ತಮಿಳುನಾಡಲ್ಲಿ ಎಲ್ಲ ಸಕ್ಸಸ್ ಆಗಿದೆ. ನಮ್ಮಲ್ಲಿ ಅದರ ವಿಷಯ ಏನಿಲ್ಲ ಸರ್. ಹಾಗೆ ಎಷ್ಟೇ ಮೀನುಗಾರಿಕೆ ಆದರೂ ಕೂಡ ಇಲ್ಲಿ ನಾವು ಎಲ್ಲ ನಮ್ಮವರಂತ ತಿಳ್ಕೊಂಡಿದ್ದೇನೆ. ಮೀನುಗಾರಿಕೆ ನಮ್ಮವರ ಹತ್ರ ಉಳಿಬೇಕು. ನಮ್ಮವರಂತ ಅರ್ಥ ಮಾಡಿಕೊಳ್ಳಿ ಸರ್. ಯಾರಂತ ಕೈ ತಪ್ಪಿ ಹೋಗ್ತದೆ, ಒಂದೊಂದೇ ಬಂದರೆ ಕೈ ತಪ್ಪಿ ಹೋಗ್ತದೆ. ಅದನ್ನು ಸರಿ ಮಾಡುವಂತ ಒಂದು ಕೆಲಸ ಮಾಡಬೇಕು. ಅದನ್ನು ಸರಿ ಮಾಡಬೇಕಾದ್ರೆ ದೊಡ್ಡ ವಿಷಯ ಅಲ್ಲ. ತಪ್ಪಾಗಿದ್ದು ಮೀನುಗಾರಿಕಾ ಸೊಸೈಟಿಯಿಂದಾನೆ. ಯಾರಿಗೂ ಸೊಸೈಟಿ ಮೆಂಬರ್ ಕೊಟ್ಟರೆ ಮಾತ್ರ ಅವನು ಮೀನುಗಾರ ಆಗುದಲ್ಲ. ಅದೇ ನಮ್ಮಲ್ಲಿಲ್ಲ, ನಿಮ್ಮಲ್ಲಿ ಹೌದು. ನಮ್ಮಲ್ಲಿ ಅಷ್ಟು ಅವರಿಗೆ ಮುಂದೆ ಹೋಗ್ಲಿಕ್ಕೆ ಬಿಡ್ಲಿಲ್ಲ. ಯಾಕಂದ್ರೆ ಬಂದರ್ನ ಒಂದು ಗೇಟ್ ಅವ್ರ ಕೈಯಲ್ಲಿತ್ತು. ಅದನ್ನು ಹೋರಾಟ ಮಾಡಿ ಅವ್ರ ಕೈಯಲ್ಲಿಂದ ನಾವು ಕಿತ್ಕೊಂಡಿದ್ದೇವೆ. ಈಗ ನಮ್ಮವರ ರೀಬಿಟ್ಟಿಂಗ್ ಹಾಕುವಾಗ ನಾನು ಬಿಡುವುದಿಲ್ಲ ಅಂತ ಮತ್ತು ಅವರು ಅದರ ಬಗ್ಗೆ ಮಾತಾಡ್ತಿದ್ದಾರೆ. ಹಾಗೆ ಒಂದೊಂದೇ ಬಂದರ್ ಕೈ ತಪ್ಪಿ ಹೋಗ್ತಾ ಉಂಟು. ಹಾಗೆ ನಾವು ಅದು ನೀವು ಹೇಳೋದು ಮೂಲತಃ ಜನ್ಮತಃ ಮೀನುಗಾರರಾಗಿರೋರಿಗೆ ಸ್ಪೆಷಲ್ ಪ್ರಾವಿಷನ್ ಮಾಡಬೇಕು. ಹೌದು ಸರ್, ಹೌದು ಹೌದು, ಅವರನ್ನ ಪ್ರೊಟೆಕ್ಟ್ ಮಾಡುವಂತ ಕೆಲಸ ಆಗ್ಬೇಕು. ಹೌದು, ಹೇಗೆ ರಿಸರ್ವೇಶನ್ ನಲ್ಲಿ ಪ್ರೊಟೆಕ್ಟ್ ಮಾಡ್ತಾರೋ ಹಾಗೆ ಇದಕ್ಕೂ ರಿಸರ್ವ್ ಮಾಡಿ ಪ್ರೊಟೆಕ್ಟ್ ಮಾಡಬೇಕು. ಆಗ್ಬೇಕು. ಮತ್ತೆ ಇಲ್ಲಿ ಕಟ್ಟಡ ಕಾರ್ಮಿಕರ ಮಹಿಳೆಯರಿಗೆ ಅವರ ಮಕ್ಕಳಿಗೆ ಮದುವೆ ಆಗುದಾದ್ರೆ 50,000 ರೂಪಾಯಿ ಸರ್ಕಾರದಿಂದ ಸಿಗ್ತದೆ. ಇದನ್ನು ನಾನು ತುಂಬಾ ಸಲ ಶಾಸಕರ ಹತ್ರ ನಮ್ಮ ಮೀನುಗಾರ ಮಹಿಳೆಯರಿಗೂ ಸಿಗಬೇಕಂತ. ಈ ಶಾಸಕರು ರಘುವತಿ ಇರುವಾಗ ನನ್ನನ್ನು ಅಸಂಘಟಿತ ಮೀನುಗಾರಿಕೆ ಸರ್ಕಾರದಿಂದ ನಾಮಿನೇಷನ್ ಮಾಡಿ ಕಳಿಸಿದ್ರು, ನೀನು ಅಲ್ಲೇ ಜಗಳ ಮಾಡುವಾರೆ ಅಂತ. ಅಲ್ಲಿ ಹೋಗಿ ಜಗಳ ಮಾಡಿದ್ರೆ ನಮ್ಮವರಿಗೆ ಸಿಗ್ಲೇಬೇಕು, ಬಡ ಮೀನುಗಾರರಿದ್ದಾರೆ ಅವರಿಗೆ ಸಿಗ್ಲೇಬೇಕು, ತುಂಬಾ ಹೋದ ಮಾಡೋದು. ಅದಕ್ಕೆ DC ಅವರು ಏನು ಮಾಡಿದ್ರು, ಈ ಶ್ರಮ್ ಕಾರ್ಡ್ ಎಲ್ಲ ಮೀನುಗಾರರಿಗೆ ಈ ಶ್ರಮ್ ಕಾರ್ಡ್ ಮಾಡುವ ಮೂಲಕ ಇದರಲ್ಲಿ ನಿಮ್ಗೆ ಸಿಗಬಹುದು ಅಂತ ಹೇಳಿದ್ರು. ಅದು ಪ್ರತಿ ತಿಂಗಳಿಗೆ 2 ತಿಂಗಳು ಒಂದು ಮೀಟಿಂಗ್ ಆಗುದಕ್ಕೆ ಅಲ್ಲಿ ಅದನ್ನೇ ಮಾತಾಡ್ತದೆ. ಖಂಡಿತ ಇದು ಆಗ್ತದೆ, ನೀವು ಆದಷ್ಟು ಸಂಖ್ಯೆ ಮಾಡಿ ಅಂತಾರೆ. ಈಗ ಸಂಖ್ಯೆ ಆಲ್ರೆಡಿ ಫುಲ್ ಆಗಿದೆ. ಅದು ನಮಗೆ ಅದೊಂದು ಕೊಡೋದಿಲ್ಲ. ಅಂದ್ರೆ ಯಾವ ಕಟ್ಟಡ ಕಾರ್ಮಿಕರು ಕೊಟ್ಟರು ಕೂಡ ನಮ್ಮ ಬಡ ಮೀನುಗಾರ ಮಹಿಳೆಯರ ಮಕ್ಕಳಿಗೂ ಸಿಗ್ಬೇಕಂತ ನನ್ನೊಂದು ರಿಕ್ವೆಸ್ಟ್ ಸರ್. ಥ್ಯಾಂಕ್ ಯು. ನಿಮಗೆ ಡೀಸೆಲ್ಗೆ 25 ರೂಪಾಯಿ ಕಡಿಮೆ ಮಾಡಿ ಕೊಡ್ತೇನೆ ಅಂತ ಹೇಳಿದ್ದಾರೆ. ಇವರೆಲ್ಲ ಸಾಕ್ಷಿಗಳು ಎಲ್ಲ ಇದ್ದರು. ನಾನು ಟಿವಿಯಲ್ಲಿ ನೋಡಿ, ನಾನು ನೋಡಿಲ್ಲ. ಆದರೆ ಇವರು ಬಂದ ಮೇಲೆ ಡೀಸೆಲ್ಗೆ ಕಡಿಮೆ ಮಾಡುವುದು ಬಿಟ್ಟು 1.5 ರೂಪಾಯಿ ನಮಗೆ ಸಿಗುವಂತ ಹಣವನ್ನ ಬೇರೆ ಇಟ್ಟು ನಮ್ಮ ಹಣದಲ್ಲಿ ನಮಗೆ ಪರಿಹಾರ, ಯಾರು ಸತ್ರೆ ನಮ್ಮ ಹಣದಲ್ಲಿ ನಮಗೆ ಪರಿಹಾರ, ನಮಗೆ ಸಿಗುವ ಹಣ ಒಂದು 10 ರೂಪಾಯಿ ಏನಾದ್ರು ಸಿಕ್ಕಿದ್ರೆ ಡೀಸೆಲ್ ಅಲ್ಲಿ ಟ್ಯಾಕ್ಸ್ ಅದರಲ್ಲಿ ಕಟ್ ಮಾಡಿ ಇಟ್ಟು ಅದರಲ್ಲಿ ರೈತರಿಗೆ ಯಾರಾದರೂ ಸತ್ರೆ ಸರ್ ಸರ್ಕಾರದಿಂದ ನೇರವಾಗಿ ಕೊಡ್ತಾರೆ. ನಮ್ಗೆ ಹಾಗೆಲ್ಲ ಸರ್, ನಮ್ಗೆ ನಮ್ಮ ಹಣದಿಂದ ನಮಗೆ ಪರಿಹಾರ. ಹೆಸರು ಫೋಟೋ ಎಲ್ಲ ತಗೊಂಡು ನಾವು ಪರಿಹಾರ ಕೊಟ್ಟರು ಅಂತೇಳಿ ಇಷ್ಟು ಕೊಟ್ಟು ಕೋಟಿ ಕೊಟ್ಟು ಅಂತೇಳಿ ಪೇಪರ್ ಅಲ್ಲಿ ಬರುವಾಗ ನಗು ಬರ್ತದೆ ನಮ್ಗೆ. ಈಗ ನಮ್ಗೆ ಕರ್ನಾಟಕ ಸರ್ಕಾರ ಏನೋ ಒಂದು ತೆರಿಗೆ ರಹಿತ ಒಂದು ಡೀಸೆಲ್ ಅಂತೇಳಿ ನಮ್ಗೆ ಡೆಲಿವರಿ ಪಾಯಿಂಟ್ ನಲ್ಲಿ ಕೊಡ್ತಾ ಇದ್ದಾರೆ. ಅದು ಬಿಜೆಪಿ ಸರ್ಕಾರ ಕೊಡ್ತಿದ್ದಿತ್ತು. ಅದು ಒಂದು ಸಲ ಅಕೌಂಟಿಗೆ ಹಾಕಿದ್ದನ್ನ ಬಿಜೆಪಿ ಸರ್ಕಾರವೇ ಮಾನ್ಯ ಯಡಿಯೂರಪ್ಪನವರ ಮುಖ್ಯಮಂತ್ರಿ ಇರುವಾಗ ನಮ್ಗೆ ಮತ್ತೆ ರಘುಪತಿ ಭಟ್ರು ಮತ್ತೆ ವೇದವ್ಯಾಸ ಕಾಮತ್ ಇವರೆಲ್ಲ ಇರುವಾಗ ನಮ್ಗೆ ಡೈರೆಕ್ಟ್ ಡೆಲಿವರಿ ಪಾಯಿಂಟ್ ನಲ್ಲಿ ಕೊಡುವಾಗೆ ಆಯ್ತದೆ. ಅದು ಒಳ್ಳೆ ವಿಚಾರನೆ. ಅದು ಕಾಂಗ್ರೆಸ್ ಗವರ್ಮೆಂಟ್ ಇರುವಾಗ ಅದನ್ನ ಡೈರೆಕ್ಟ್ ಅಕೌಂಟ್ ಸಿಸ್ಟಮ್ ಮಾಡಿದ್ದನ್ನು ಪುನಃ ಡೆಲಿವರಿ ಪಾಯಿಂಟ್ ಅಂತೇಳಿ ಇವರು ಮಾನ್ಯ ಯಡಿಯೂರಪ್ಪನವರು ನಮ್ಗೆ ಇದು ಮಾಡಿದ್ದಾರೆ. ಅದು ಒಳ್ಳೆ ವಿಚಾರ. ಹಾಗೆ ಮೊದಲು ಏನಿದೆ ಅಂತ ಹೇಳಿದ್ರೆ ಅದರಲ್ಲಿ ಒಂದು 15 ಪೈಸೆ ಅಂತೇಳಿ ಒಂದು ನಮ್ದು ಸಂಕಷ್ಟ ಪರಿಹಾರ ನಿಧಿಗೆ ಅಂತ ಹೇಳಿದೆ. ಅದನ್ನು ಬರ್ತಾ ಇದೆ 25 ಪೈಸೆ ಆಯ್ತು, 30 ಪೈಸೆ ಆಯ್ತು. ಈಗ ಕಾಂಗ್ರೆಸ್ ಗವರ್ಮೆಂಟ್ 40 ಪೈಸೆ ಆದ ಮೇಲೆ ಡೈರೆಕ್ಟ್ 1 ರೂಪಾಯಿ 25 ಪೈಸೆ ಮಾಡಿದ್ರು. ಡೈರೆಕ್ಟ್ 1 ರೂಪಾಯಿ 20. ಈ ವರ್ಷ ಸೀಸನ್ ಫಸ್ಟ್ ಏನ್ ಮಾಡಿದ್ರು ಅಂತ ಹೇಳಿದ್ರೆ 1 ರೂಪಾಯಿ 52 ಪೈಸೆ ಮಾಡಿದ್ರು. ಅದ್ರ ಟೋಟಲ್ ಲೆಕ್ಕ ಮಾಡುವಾಗ ಕರ್ನಾಟಕದ 27 ಕೋಟಿ ರೂಪಾಯಿ ಒಟ್ಟಾಗ್ತದೆ ವರ್ಷಕ್ಕೆ, ಒಂದು ವರ್ಷಕ್ಕೆ. ಆ 27 ಕೋಟಿಯಲ್ಲಿ ಎಷ್ಟು ಜನ ಮೀನುಗಾರರು ಸಾಯ್ತಾರೆ ಸರ್? 10 ಜನ ಸತ್ರು 1 ಕೋಟಿ ಬರ್ತದೆ ಅಷ್ಟೇ. 100 ಜನ ಸಹ ಸಾಯ್ತಿಲ್ಲ. ಅದು ದುಡ್ಡು ಎಲ್ಲಿ ಹೋಯ್ತು? ನೀನು ನಮ್ದು ಕ್ವಶನ್ ಅದು ಸರ್ಕಾರಕ್ಕೆ. ಇನ್ಸೂರೆನ್ಸ್ ಕಂಪನಿ ಕೊಡ್ತಾ ಇದ್ದಾರಾ? ಇಲ್ಲ ಇಲ್ಲ ಇಲ್ಲ, ಸರ್ಕಾರಕ್ಕೆ ಹೋಗ್ತು. ಹಣ ಏನಾಗ್ತದೆ? ಮೀನುಗಾರಿಕೆ ಇಲಾಖೆಗೆ ಹೋಗ್ತಾ ಉಂಟು. ಅದು ಮೇನ್ ಪಾಯಿಂಟ್ ನಮ್ದು. ಅದು
ಅದನ್ನು ನಾವು ಇನ್ನು ನಮ್ಗೆ ಅದನ್ನು ಕಡಿಮೆ ಮಾಡಬೇಕು. ಅಂದ್ರೆ ಅದರಲ್ಲಿ ಅದನ್ನ ಮಾಡಿದ್ರು ಕೂಡ ಅದು ವೆಲ್ಫೇರ್ ಫಂಡ್ ಆಗಿ ಯುಟಿಲೈಸ್ ಮಾಡಬೇಕು ಹೌದು. ಬೇರೆ ರೀತಿಯಲ್ಲಿ. ಇದು ದುಡ್ಡು ಏನು ಹೋಗ್ತಂತೇಳಿ, ಫಂಡ್ ಎಲ್ಲಿ ಹೋಗ್ತಂತೇಳಿ ನಮ್ಗೆ ಗೊತ್ತಿಲ್ಲ. ಅದು ಒಂದು ಪ್ರಶ್ನೆ. ಮತ್ತೆ ಈಗ ಇವ್ರು ಹೇಳಿದ್ರೆ ನಮ್ದು ಸೆಂಟ್ರಲ್ ಗೌರ್ಮೆಂಟ್ ಇದು ರೋಡ್ ಸೆಸ್ ಇದೆ ಸರ್. ಅದು ಏನು ಉಂಟು ಅಂತ ಹೇಳಿದ್ರೆ ಸೆಂಟ್ರಲ್ ಗೌರ್ಮೆಂಟ್ ಇದು 1.5 ರೂಪಾಯಿ ಅಂತೇಳಿ ಒಂದು ಉಂಟು, ಅದು ಕೊಡ್ತಾ ಉಂಟು. ಅದು ಮಾನ್ಯ ವಾಜಪೇಯಿ ಪ್ರಧಾನಮಂತ್ರಿ ಇರುವಾಗ ಅವ್ರು ಮಾಡಿದ ಅದು ಸಿಸ್ಟಮ್. ಆದ್ರೆ ಅದರಲ್ಲಿ ಒಂದು ಕಂಡೀಷನ್ ಏನ್ ಹಾಕಿದ್ರೆ, ನಂತರ ದಿನದಲ್ಲಿ ಇದು ಇವರು ಕಾಂಗ್ರೆಸ್ ಗೌರ್ಮೆಂಟ್ ಮಾಡೋ BPL APL ಮಾನದಂಡ ಮಾಡಿದ್ರು. ಅದು ನಾವು ಏನ್ ಹೇಳುದು ಅಂತ ಹೇಳಿದ್ರೆ, ನೋಡಿ ಸರ್, ಈ ಒಂದು ಬೋಟ್ ಮಾಡುವಾಗ ನಾವು ಅಷ್ಟು ಇನ್ವೆಸ್ಟ್ ಮಾಡೋದು. BPL ಕಾರ್ಡ್ನವರಿಗೆ ಬೋಟ್ ಮಾಡ್ಲಿಕ್ಕೆ ಆಗುದಿಲ್ಲ. BPL ಕಾರ್ಡ್ನವರು ಬ್ಯಾಂಕಿಗೆ ಹೋದ್ರೆ ಈಗ ನವೀನ್ ಹೇಳಿದ ಹಾಗೆ ಲೋನ್ ಕೊಡುದಿಲ್ಲ. ಹಾ, ಕೊಡುದಿಲ್ಲ. ನವೀನ್ ಅದು ಕ್ಲಿಯರ್ ಆಗಿ ಹೇಳಿದ್ರು. ಅದನ್ನೊಂದು ಮಾನದಂಡವನ್ನು ತೆಗಿಬೇಕು. BPL ಕಾರ್ಡ್ ಮತ್ತೆ APL ಕಾರ್ಡ್ ಮಾನದಂಡ ತೆಗೆದು ಮೀನುಗಾರರಿಗೆ ಸಿಗುವಂತದ್ದೊಂದು ಮಾಡ್ಬೇಕದು. ಅದು ರೋಡ್ ಸೆಸ್ ಈಗ ಏನೊಂದು 10 ರೂಪೀಸ್ ಇದೆ, ಅದನ್ನೊಂದು ರಿವೈಸ್ ಮಾಡಿ. ಈಗ ಮೀನುಗಾರಿಕೆ ಈಗ ಕುಂಠಿತ ಆಗ್ತಾ ಉಂಟು. ಏನಾದ್ರೂ ಮೀನುಗಾರರೀಗ ಇನ್ನು ಇಂಪ್ರೂವ್ ಆಗ್ಬೇಕಾದ್ರೆ ಅಂತದೊಂದು ಸ್ಕೀಮ್ ತರಬೇಕು ಸರ್. ಈಗ ಮಾನ್ಯ ಮೋದಿಯವರು, ಪ್ರಧಾನಮಂತ್ರಿ ಮೋದಿಯವರು PMSSY ಸ್ಕೀಮಿಂದ 20,000 ಕೋಟಿಯನ್ನ 20,900 ಕೋಟಿಯನ್ನ ಮೀನುಗಾರಿಕೆಯಲ್ಲಿ ಇಟ್ಟಿದ್ದಾರೆ. ಅದನ್ನು ಯುಟಿಲೈಸ್ ಮಾಡುವಾಗೆ ಮಾಡ್ಬೇಕು ಸರ್. ಯಾಕಂತ ಹೇಳಿದ್ರೆ ನಾವೀಗ ಕರ್ನಾಟಕದಲ್ಲಿ ಮಾತಾಡೋದಾದ್ರೆ ಈ ಮೀನುಗಾರಿಕೆ ಇಲಾಖೆಗೆ ಅದು ಎಷ್ಟು ದುಡ್ಡು ಬಂತ, ಎಲ್ಲಿಗೆ ಹೋಯ್ತಾ, ಏನೊಂದಿಲ್ಲ. ಅಕೌಂಟಬಿಲಿಟಿ ಅದೊಂದು ನಮ್ಗೆ ಕ್ಲಿಯರ್ ಆಗ್ಬೇಕು, ಬರ್ಬೇಕು. ಯಾಕಂದ್ರೆ ಈ ಮೀನುಗಾರರೀಗ ನೈಜ, ಇವ್ರು ಹೇಳಿದಾಗೆ ನೈಜ ಮೀನುಗಾರ ತುಂಬಾ ಪ್ರಾಬ್ಲಮ್ ಇಲ್ಲಿದ್ದಾರೆ. ಯಾಕಂತ ಹೇಳಿದ್ರೆ ಇದು ಇದು ಸೋಮೇಶ್ವರದಿಂದ ನೆಕ್ಸ್ಟ್ ಬಂದರ್ ಇರೋದು ಮಂಗಳೂರು, ಮಲ್ಪೆ, ಅಂಗರಕಟ್ಟೆ, ಗಂಗೊಳ್ಳಿ, ಇದು ಕೊಡೇರಿ, ಭಟ್ಕಳ, ಹೊನ್ನಾವರ, ತದಡಿ, ಬೇಲಿಕೆರೆ, ಕಾರವಾರ. ಅದರ ಮಧ್ಯೆ ಮತ್ತೊಂದು ಬಂದರಿದೆ, ಅಮದಳ್ಳಿ, ಹನ್ನೊಂದು ಬಂದರಿದೆ. ಇದನ್ನು ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಅಡಿಯಲ್ಲಿ ಏನು 20,900 ಕೋಟಿ ಇಟ್ಟಿದ್ದಾರೆ ಸರ್. ಅದನ್ನು ಈ ಎಲ್ಲ ಬಂದರನ್ನು ಇದು ಹೂಳೆತ್ತಿ ಮೀನುಗಾರಿಕೆಗೆ ಉಪಯೋಗ ಆಗ್ಬೇಕಂತೇಳಿ ಮಾಡ್ಬೇಕು. ಮತ್ತೆ ಮೂಲಭೂತ ಸೌಕರ್ಯ ಯಾವ ಬಂದರ್ನಲ್ಲಿ ಸಿಗಲ್ಲ. ಯಾಕಂದ್ರೆ ಹೈಜಿನಿಕ್ ಬಂದರ್ ಆಗಲಿಲ್ಲ, ಯಾವುದಾಗಲಿಲ್ಲ. ಅದನ್ನೊಂದು ಮಾಡುವಾಗೆ ಮಾಡಬೇಕು. ಮತ್ತೆ ಈಗ ನಾನೊಂದು ಹೇಳ್ತೇನೆ ಸರ್, ಈಗ ನಾವು ಮೀನುಗಾರರೆಲ್ಲ ಎಲ್ಲ ಇದ್ದಾರೆ, ಎಲ್ಲ ಮೀನುಗಾರ ಇವರು ಸಹ ನಮ್ದು ಮಿತ್ರ, ಇವರು ಮಿತ್ರರೆಲ್ಲ. ಆದ್ರೆ ಏನಂತ ಹೇಳಿದ್ರೆ ಮೀನುಗಾರಿಕೆ ಉಳಿಬೇಕು. ನಾವು ಮೇನ್ ನಮ್ದು ಮೀನುಗಾರಿಕೆ ಉಳಿದ್ರೆ ನಮ್ಮ ಮಕ್ಕಳು ನಾಳೆ ಮೀನುಗಾರರನ್ನು ಮಾಡ್ಬೋದು. ಇಲ್ಲ ಅಂತ ಹೇಳಿದ್ರೆ ಇವ್ರು ಹೇಳಿದಾಗೆ ಯಾರೋ ಈಗ ಬಂದಿದಾರ, ಅವ್ರು ಈಗ ಮಾತ್ರ ಫ್ಯೂಚರ್ ದೃಷ್ಟಿ ಇಲ್ಲ ಅವ್ರಿಗೆ ಅಂತ ಇನ್ವೆಸ್ಟ್ ಮಾಡ್ತಾರೆ. ಈಗ ಅವ್ರು ಬರ್ಬೇಕು, ಅವರು ಶ್ರೀಮಂತ. ಹೌದು, ಅದನ್ನೊಂದು ಮಾಡ್ಬೇಕು. ಮತ್ತೆ ಮತ್ತೆ ಮೀನುಗಾರಿಕೆಯನ್ನು ಸಹ ನಾವು ಉಳಿಸುವಂತ ದೃಷ್ಟಿಯಿಂದ ನೀವೊಂದು ಮುತುವರ್ಜಿ ತಕೊಂಡು ಇದನ್ನೊಂದು ಮಾಡ್ಬೇಕು. ಮತ್ತೆ ಮಂಗಳೂರು ಬಂದರ್ ಸರ್ ಕೈ ತಪ್ಪಿ ಹೋಗಿದೆ. ನಾನು 70 ನಾನು ಹೇಳ್ತೇನೆ 90% ಅಂತ. ನಾ ಮಲ್ಪೆಯಲ್ಲಿ ಇದ್ದವ ಹೇಳ್ತೇನೆ 90%. ಯಾಕಂತ ಹೇಳಿದ್ರೆ ನಮ್ಮವರಿಂದ ಹೇಳಿ ಆಗಿದ್ದದ್ದು. ಯಾಕಂದ್ರೆ ನಾನೊಬ್ಬ BJP ಇದ್ದ ಪಕ್ಷದ ನಾನು ಕಾರ್ಯಕರ್ತಾಗಿ ನಮ್ಮವರಿಂದ ಹೇಳಿ ಆಗಿದೆ. ಅದೇ ಮಲ್ಪೆ ಇಲ್ಲ, ಮಲ್ಪೆ ನಮ್ಮವ್ರ ಕೈಯಲ್ಲಿ ಉಂಟು, ಬಿಟ್ಕೊಡ್ಲಿಲ್ಲ ನಾವು. ಗಂಗೊಳ್ಳಿ ಉಂಟು, ನಮ್ಮವ್ರ ಕೈಯಲ್ಲಿ ಉಂಟು, ಬಿಟ್ಕೊಡ್ಲಿಲ್ಲ. ಬಟ್ ಹೋಗ್ತಾ ಹೋಗ್ತಾ ಆಚೆ ಹೋಗ್ತಾ ಗಂಗೊಳ್ಳಿ ಅಲ್ಲ ಭಟ್ಕಳ ಅದೊಂದು 50% ಇದೆ. 1 ಅವರ್ ಅಂತೂ ಪುನಃ 90% ಹೋಗಿದೆ. ಆ ಕಡೆ ಹೋಗ್ತಾ ಎಲ್ಲ ಹೋಗಿದೆ ಸರ್. ದಯವಿಟ್ಟು ನಾನು ಹೇಳ್ತೇನೆ, ಹೌದು, ಅದನ್ನು ಉಳಿಸ್ಬೇಕು. ಯಾಕಂದ್ರೆ ನೈಜ ಮೀನುಗಾರರಿಗೆ ಇದರಿಂದ ಬೆನಿಫಿಟ್ ಆಗಬೇಕು ಹೊರತು ಬೇರೆಯವರಿಗೆ ಆಗ್ಬಾರ್ದು. ಯಾಕಂದ್ರೆ ಈಗ ಬೇರೆ ಬೇರೆ ಪಂಗಡದವರು ಬರ್ತಾ ಇದ್ದಾರೆ. ಈಗ ಇವರು ಹೇಳಿದ್ದಾರೆ ಥ್ರೆಟ್ ಆಗ್ತದೆ. ಯಾಕಂತ ಹೇಳಿದ್ರೆ ನೋಡಿ, ಈಗ ಎಲ್ಲೆಲ್ಲಿ ಅವರು ಬಂದು ಮೀನುಗಾರಿಕೆ ಮಾಡ್ತಾ ಇದ್ದಾರೆ. ಅದು ಸೆಕ್ಯೂರಿಟಿ, ಈಗ ನೋಡಿ, ಈಗ ಎಲ್ಲರೂ ಹೇಳ್ತಾರೆ ಸೆಕ್ಯೂರಿಟಿ ಅಂತೇಳಿ, ಆದ್ರೆ ಇಲ್ಲಿ ಏನು ಆಗ್ತಾ ಇಲ್ಲ. ಎಲ್ಲೆಲ್ಲಿಂದ ಬಂದವರು ಮೀನುಗಾರಿಕೆ ಮಾಡ್ಕೊಂಡು ಹೋಗ್ತಾರೆ. ಅವ ಎಲ್ಲಿ, ಅವನ ರೋಹಿಂಗ್, ಅವ ಬಂಗಾಲಿ, ಯಾರಂತಲೇ ಇಲ್ಲ. ಈಗ ಮೊನ್ನೆ ನೋಡಿ ಮಲ್ಪೆಯಲ್ಲಿ ಒಂದು 4-5 ಜನರನ್ನು ಬಂಗಾಲಿ ಅವ್ರನ್ನ ಹಿಡಿದಿದ್ದಾರೆ. ಇಂಥದ್ದೊಂದು ಕಾರ್ಯಕ್ರಮ ಆಗ್ಬೇಕು ಸರ್. ಎಲ್ಲ ಇದ್ದಾರೆ, ಬೋಟಿನಲ್ಲಿ ಇದ್ದಾರೆ, ಕಟ್ಟಿಂಗ್ ಎಲ್ಲ ಇದ್ದಾರೆ. ಅದನ್ನ ನಾವು ಸ್ಟಾಪ್ ಮಾಡ್ಬೇಕು. ಬರ್ಲಿ, ನಾವು ದುಡಿಲಿಕ್ಕೆ ಬರುವವ್ರನ್ನ ಯಾರನ್ನ ಅಡ್ಡ ಹಾಕೋದು.
ಆಧಾರ್ ಕಾರ್ಡ್ ತಗೊಂಡಿರೋದು ಬೇರೆ. ಬೇರೆ ಇಂಥದ್ದೆಲ್ಲ ಸಮಸ್ಯೆ ಉಂಟು ಸರ್. ತುಂಬ ಇಲ್ಲಿ ಮಲ್ಪೆ ಇದು ನಮ್ಮ ಕರ್ನಾಟಕದಲ್ಲಿ ಮೀನುಗಾರಿಕೆಯಲ್ಲಿ ತುಂಬ ಸಮಸ್ಯೆ ಉಂಟು. ಈಗ ಮತ್ತೊಂದು ನಮ್ಮದು ರಿಕ್ವೆಸ್ಟ್, ವೆಸ್ಟ್ ಕೋಸ್ಟ್ ಇದು ಒಂದು ಕೋಆರ್ಡಿನೇಟ್ ಕಮಿಟಿ ಮಾಡಬೇಕು, ಕೇರಳ ಟು ಗುಜರಾತ್. ಯಾಕಂದರೆ ಇವ್ರು ಹೇಳಿದ್ದಾರೆ ಸಮಸ್ಯೆಯಲ್ಲಿ ಮಹಾರಾಷ್ಟ್ರ ಏನು ಹೌದು, ಕೇರಳದ ಉಂಟು, ಗೋವಾ ಉಂಟು, ಮಹಾರಾಷ್ಟ್ರ ಉಂಟು, ಗುಜರಾತಿಯಲ್ಲಿ ಯಾಕಂದರೆ ನಮ್ಮವರು ಹೋಗುದಿಲ್ಲ. ಯಾಕಂದರೆ ಮಾಡುವಾಗ ವೆಸ್ಟ್ ಕೋಸ್ಟ್ ಇತ್ತು, ಒಂದು ಕೋಆರ್ಡಿನೇಟ್ ಕಮಿಟಿ ಬೇಕು. ಯಾಕಂತೇಳಿದ್ರೆ ಇದನ್ನು ನಾವು ಇವಾಗಲ್ಲ, ಫಿಶರೀಸ್ ಡೈರೆಕ್ಟರ್ ಇವರು ಕಲ್ಲೇರಿಯಕ್ಕಿಂತ ಮೊದಲೇ ಅವರು ಬಂದದ್ದು ರಾಮಾಚಾರ್ಯ ಇರುವಾಗ, ಅವರು ಇರುವಾಗ ಮ್ಯಾಂಗ್ಳೂರು ಮತ್ತೆ ಮಲ್ಪೆರು ಹೋಗಿ ಕೋಆರ್ಡಿನೇಟ್ ಕಮಿಟಿ ಮಾಡುವ ಒಂದು, ನೀವು ಅದಕ್ಕೆ ಮುಂದೆ ಬನ್ನಿ ಅಂತೇಳಿ ನಾವು ಎಷ್ಟೋ ಇದು ಮಾಡಿದ್ದೇವೆ. ಆದರೆ ಇವತ್ತಿನವರೆಗೆ ಆಗಲಿಲ್ಲ. ಯಾಕಂದ್ರೆ ನಮ್ಗೆ ಮೇನ್ ಅದು ಒಂದು ಕೋಆರ್ಡಿನೇಟ್ ಕಮಿಟಿ ಆದರೆ ಅದರಲ್ಲಿ ಶಾಸಕರು ಬರ್ತಾರೆ, MP ಅವರು ಬರ್ತಾರೆ, ಮೀನುಗಾರಿಕೆ ಇಲಾಖೆಯವರು ಬರ್ತಾರೆ, ಎಲ್ಲರೂ ಬರ್ತಾರೆ. ಇದನ್ನೊಂದು ಮಾಡಿ. ಯಾಕಂದ್ರೆ ಇಲ್ಲಿ ಮಂಗಳೂರಿನವರು ಒಂದು ಸ್ವಲ್ಪ ಈ ಕಡೆ ಬಂದ್ರೆ ಅವ್ರು ಇಟ್ಕೊಂಡು ಹೋಗ್ತಾರೆ, ನಾವು ಆ ಕಡೆ ಹೋದ್ರೆ ನಮ್ಮನ್ನು ಇಟ್ಕೊಂಡು ಹೋಗ್ತಾರೆ. ಅಂಥದ್ದನ್ನೊಂದು ಕೋಆರ್ಡಿನೇಟ್ ಕಮಿಟಿ ಮಾಡಿ, ಆ ಕೋಆರ್ಡಿನೇಟ್ ಕಮಿಟಿ ಮುಖಾಂತರ ಇದನ್ನೊಂದು ಮಾಡಬೇಕು. ಮತ್ತೆ ವೆಸ್ಟ್ ಕೋಸ್ಟ್, ಯಾಕಂದ್ರೆ ಸಿಂಪಲ್ ಕರ್ನಾಟಕದವ್ರನ್ನ ಪಾಕಿಸ್ತಾನದವ್ರ ತರ ಟ್ರೀಟ್ ಮಾಡಬಾರ್ದು. ಹೌದು. ಮತ್ತೊಂದು ಸರ್, ಈಗ ಮೀನುಗಾರಿಕೆ ನೋಡುವಾಗ ವೆಸ್ಟ್ ಕೋಸ್ಟ್ ಇದು ಬೇರೆ, ಈಸ್ಟ್ ಕೋಸ್ಟ್ ಇದು. ಅದಕ್ಕೆ ವೆಸ್ಟ್ ಕೋಸ್ಟಿಗೆ ಒಂದು ಏಕರೂಪದ ಕಾನೂನು ಮಾಡಬೇಕು. ಅದನ್ನು ಏಕರೂಪದ ಕಾನೂನು ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ, ಅದನ್ನು ಇಂಪ್ಲಿಮೆಂಟ್ ಮಾಡಿ ಬಿಡುದಿಲ್ಲ. ಯಾಕಂದ್ರೆ ಸರ್ಕಾರದಲ್ಲಿ ತುಂಬಾ ತೊಡಕಿದೆ, ಆ ಮೀನುಗಾರಿಕೆ ಈ ಮೀನುಗಾರಿಕೆ ಅಂತೇಳಿ, ಆದ್ರೆ ಯಾರದಕ್ಕೆ ಮುಂದೆ ಬರುವುದಿಲ್ಲ. ಒಟ್ಟಾರೆಯಾಗಿ ನಾನು ಹೇಳಿದರೆ ಮೀನುಗಾರಿಕೆ ಉಳಿಬೇಕು, ಮೀನುಗಾರರು ಉಳಿಬೇಕು, ಅದು ಬಿಟ್ಟರೆ ನಂದು ಬೇರೆನೆ. ಬೋಟಿದ್ದು ಮೀನೆಲ್ಲ ತಗೊಂಡು ಮಾರ್ಲಿಕ್ಕೆ ಹೋಗ್ತೇವೆ. ಮಾರ್ಲಿಕ್ಕೆ ಹೋಗುವಾಗ ಸರಿ ಹೇಳಿದಾಗೆ ಬೆಳಿಗ್ಗೆ ಇದ್ದ ರೇಟು ಮಧ್ಯಾಹ್ನ ಇಲ್ಲ, ಮಧ್ಯಾಹ್ನ ಇದ್ದ ರೇಟು ರಾತ್ರಿ ಇಲ್ಲ. ಶಶಿಕಲಾ ಮನೋಜ್, ಮಲ್ಪೆ. ನಾವಂದ್ರೆ ಬೋಟ್ನವ್ರು ತಂದ ಮೀನಿಗೆ ಬೋಟ್ನವ್ರಿಗೂ ರೇಟ್ ಸಿಗುದಿಲ್ಲ, ನಾವು ತಗೊಂಡೋಗಿ ಮಾರುವಾಗ ಅದಕ್ಕೂ ರೇಟು ಸಿಗುದಿಲ್ಲ. ನಮಗೆ ಇಲ್ಲಿ ಕೊರೋನಾದ ಟೈಮಲ್ಲಿ ಎಲ್ಲ ಕೆಲಸ ಹೋಗಿ ಎಲ್ಲರೂ ಮೀನು ಮಾರ್ಲಿಕ್ಕೆಲ್ಲ ಬರ್ತಾರೆ. ಅವಾಗ ನಮ್ಮ ಮೀನಿಗೆಲ್ಲ ರೇಟ್ ಇರುದಿಲ್ಲ, ಅವ್ರು ಕಡಿಮೆ ರೇಟಲ್ಲಿ ಮೀನು ತಗೊಂಡು ಹೋಗ್ತಾರೆ, ಮಾರ್ತಾರೆ, ಎಲ್ಲ ಮಾಡ್ತಾರೆ. ನಮ್ಗೆ ಎಂತ ಸರ್ಕಾರದಿಂದ ಎಂತ ಅನುದಾನ ಎಲ್ಲ ಸಿಗ್ತಾ ಇಲ್ಲ. ಮತ್ತೆ ಅಂದ್ರೆ ನಮ್ಗೆ ಮುಂಚೆಲ್ಲ ಒಂದು 50,000 ಅಂತ ಸಿಕ್ತಿತ್ತು ಅನುದಾನ ಅಂತ, ಇಲ್ಲಿ ಸಾಲ ಅಂತ ಸಿಕ್ತಿತ್ತು, ಬಡ್ಡಿ ಎಲ್ಲ ಇಲ್ಲ, 0% ಅಂತ ಬಡ್ಡಿ ಇಲ್ಲ ಅಂತ ಕೊಟ್ಟಿದ್ರು. ಕೊಡುವಾಗ ಕೊಡ್ತಾರೆ, ಆಮೇಲೆ ತಗೊಳ್ಳುವಾಗ ಅದು ಬಡ್ಡಿ ಸೇರಿಸಿ ತಗೊಳ್ತಾರೆ. ಆಮೇಲೆ ಲಾಸ್ಟಿಗೆ ಸಬ್ಸಿಡಿ ಕೊಡ್ತೇವೆ ಅಂತ ಹೇಳ್ತಾರೆ, ಸಬ್ಸಿಡಿ ಕೂಡ ಸಿಗ್ತಾ ಇಲ್ಲ ನಮ್ಗೆ. ಸಬ್ಸಿಡಿ ಲಾಸ್ಟಿಗೆ ನಿಮ್ಗೆ ಸಿಗ್ತದೆ, ನಮ್ಮ ಅಕೌಂಟ್ಗೆ ಬರ್ತದೆ ಅಂತ ಹೇಳ್ತಾರೆ. ಎಂತ ಯಾವ್ದು ಎಷ್ಟವರೆಗೆ ಎಂತ ಸಿಗ್ಲಿಲ್ಲ ನಮ್ಗೆ. ವಿಶ್ವಕರ್ಮ ಯೋಜನೆಗೆ ಇದು ಇನ್ಕ್ಲೂಡ್ ಆಗಿದೆಯಾ? ಆಮೇಲೆ ನಾವು ಮೀನಿಗೆ 12 ತಿಂಗಳಲ್ಲಿ ನಾವು 9 ತಿಂಗಳು ಮಾತ್ರ ಕೆಲಸ ಮಾಡ್ಲಿಕ್ಕೆ ಆಗುದು ಮೀನುಗಾರಿಕೆಯಲ್ಲಿ. 3 ತಿಂಗಳು ನಾವು ರೆಸ್ಟ್ ಅಲ್ಲಿ ಇರ್ತೇವೆ. ಮಳೆಗಾಲಕ್ಕೆ ಹೋಗ್ಲಿಕ್ಕೆ ಆಗುದಿಲ್ಲ, ಗಂಡಸರಿಗೆ ಹೋಗ್ಲಿಕ್ಕೆ ಆಗುದಿಲ್ಲ, ನಮ್ಮ ಮಾರಾಟ ಮಾಡುವವರಿಗೆ ಹೋಗ್ಲಿಕ್ಕೆ ಕಷ್ಟ ಆಗ್ತದೆ. ಅವಾಗ ನಮ್ಗೆ ಅನುದಾನ ಎಂತದ್ದು ಸಿಕ್ಕಿದ್ರೆ ನಾವು ಕೂಡ ಬದುಕ್ಬೋದಲ್ಲ. ಸಣ್ಣ ವ್ಯಾಪಾರ ಮಾಡುವವರು ಗಂಡಸರಿಗೆ ಸ್ವಲ್ಪ ಸಾಲ ಎಲ್ಲ ಮಾಡ್ಕೊಂಡ್ರೆ, ಹೆಂಗಸರೆಲ್ಲ ಮನೆಯಲ್ಲಿ ಕೂತು ಅದು ಸಾಲ ಎಲ್ಲ ತೀರ್ಸ್ಬೇಕಲ್ಲ, ಮೀನು ಮಾರಾಟ ಎಲ್ಲ ಮಾಡಿ. ಅದಕ್ಕೆಲ್ಲ ಸರ್ಕಾರದಿಂದ ಸ್ವಲ್ಪ ಅನುದಾನ ಎಂತದ್ದು ಸಿಕ್ಕಿದ್ರೆ ನಮ್ಗೆ ಸ್ವಲ್ಪ ಒಳ್ಳೇದಾಗ್ತದೆ ಅಂತ. ನಾವು ಕೆಲಸ ಮಾಡಿ ನಮ್ಮ ಮನೆಯದ್ದು ಜೀವನ ತೆಗಿಬಹುದು. ಅವರೆಲ್ಲ ಬೋಟ್ನವರೆಲ್ಲ ಬೋಟಿಗೆ ಹೋಗಿ ಬೋಟಿದೆಲ್ಲ ಸಾಲ ಎಲ್ಲ ಮಾಡಿ ಮನೆಯದೆಲ್ಲ ಮನೆಯೇ ಅಡವಿಟ್ಟು, ಮನೆ ಮಕ್ಕಳದ್ದು ಚಿನ್ನ, ಹೆಂಡತಿ ಮಕ್ಕಳ ಚಿನ್ನ ಎಲ್ಲ ಅಡವಿಟ್ಟೆಲ್ಲ ಸಾಲ ಎಲ್ಲ ಮಾಡಿ ಬೋಟ್ ಎಲ್ಲ ಮಾಡ್ತಾರೆ. ಅದು ಅಲ್ಲಿ ಬೋಟ್ ಎಲ್ಲ ಹೋಗೋದಕ್ಕೆ ಮನೆಗೆ ಬರುವಾಗ ಸಾಲದಲ್ಲಿ ಬರ್ತಾರೆ. ನಮ್ಗೆ ಮೀನು ತಗೊಂಡು ಮಾರುವವರಿಗೆ ಎಂತಾದ್ರೂ ಅನುದಾನ ಆದ್ರೂ ಬೇಕಲ್ಲ. ನಾವು ಮಾರಿದ ಮೀನಲ್ಲಿ ಲಾಭ ಸಿಕ್ಕಿದ್ರೆ ನಮ್ಮ ಮನೆಯಲ್ಲಿ ಊಟ ಮಾಡ್ಬೋದು, ಮಕ್ಕಳು ಗಂಡಸರು ಎಲ್ಲ ಊಟ ಮಾಡ್ಬೋದು. ಆದ್ರೆ ನಮ್ಗೆ ಯಾವ್ದು ಇಲ್ಲ ಅಂದ್ರೆ ಸರ್ಕಾರದ ಅನುದಾನ ಅಂತೂ ಇಲ್ಲವೇ ಇಲ್ಲ ನಮ್ಗೆ. ಇಷ್ಟವರೆಗೆ ನಮ್ಗೆ ಯಾವ್ದು ಕೊಡ್ಲೇ ಇಲ್ಲ. 12 ತಿಂಗಳಲ್ಲಿ 3 ತಿಂಗಳು ನಾವು ಮನೆಯಲ್ಲಿ ಕೂತ್ಕೊಳ್ತೇವೆ, ಅವಾಗಾದ್ರೂ ನಮ್ಗೆ ಸ್ವಲ್ಪ ಹೆಲ್ಪ್ ಆಗ್ಬೋದು ಅಂತ. ವ್ಯಾಪಾರಕ್ಕೆ ಹೋಗ್ತೇನೆ, ಮಾರ್ಕೆಟ್ ಹೇಳ್ತಾನಿದ್ದೆ, ನಾವು ವ್ಯಾಪಾರ ಆಗುವುದಿಲ್ಲ. ಎಲ್ಲರೂ ಮಾರ್ಕೆಟ್ ಮಲ್ಪೆ ಹೋಗ್ತೇನೆ, ಮಲ್ಪೆ ತರ್ತೇನೆ, ಇನ್ನೊಮ್ಮೆ ಫ್ರೀ ಅಂತ ಹೇಳಿ ನಮ್ಮ ಹತ್ರ ಬರುದಿಲ್ಲ ಯಾರು ಸಹ. ನಾನು ಹೇಗೆ ಜೀವನ ಮಾಡಿಸಿದ್ರೆ ಗೊತ್ತಾಗುದಿಲ್ಲ ನಮಗೆ. ಮಕ್ಕಳು ಇದ್ದಾರೆ, ಎಲ್ಲರಿದ್ದಾರೆ, ಸಾಲ ಮಾಡಿ ನಾನು ಎಂತ ಮಾಡುದು ಅಂತ ನಮಗೆ ಗೊತ್ತಿಲ್ಲ. ಮಾರ್ಕೆಟ್ಗೆ ಯಾರು ಸಹ ಬರುದಿಲ್ಲ ಮೀನು ತಗೊಳ್ಳಿಕ್ಕೆ. ಎಲ್ಲ ನಾವು ಮಲ್ಪೆಗೆ ಲಕ್ಷ ತಗೊಂಡು ಅಂತ ಹೋಗ್ತಾರೆ. ಮಾರ್ಕೆಟ್ಗೆ ಯಾರು ಪರ್ಚೇಸ್ ಮಾಡ್ಲಿಕ್ಕೆ ಬರಲ್ಲ, ಎಲ್ಲ ಮಲ್ಪೆಗೆ ಹೋಗ್ತೇನೆ ಅಂತ ಅಲ್ಲಿಗೆ ಹೋಗಿ ಬರ್ತಾರೆ. ಲಕ್ಷ ತಗೊಂಡು ಬರ್ತದೆ, 3-4 ಜನ ಒಟ್ಟಾಗಿ ಹೋಗಿ ಲಕ್ಷ ತಗೊಂಡು ಬರ್ತಾರೆ.
ನಾನು 6-7 ಜನ ಇದ್ದೇನೆ ಮಾರ್ಕೆಟಲ್ಲಿ. ಮಾರ್ಕೆಟಿಗೆ ನೀವು ರೆಂಟ್ ಕಟ್ಟಬೇಕು. ಮಾರ್ಕೆಟ್ ಕಟ್ಟಿ ಕೊಟ್ಟಿದ್ದಾರೆ ಪಂಚಾಯತ್. ಅಲ್ಲಿ ಯಾರು ಜನ ಬರೋದಿಲ್ಲ. ಬರುದಿಲ್ಲ. ಮನೆ ಮನೆಗೆ ಎಲ್ಲ ಹೋಗ್ತಾರೆ. ಮತ್ತೆ ಎಲ್ಲ ಮೀನ್ ತಗೊಂಡು 4 ಜನ 5 ಜನ ಹೋಗಿ ಮಲ್ಪೆಯಲ್ಲಿ ಅಕ್ಷಯ ತಗೊಂಡು ಬರ್ತಾರೆ. ಹಾಗೆ ಮಾಡಿ ವ್ಯಾಪಾರ ಇಲ್ಲ ಮಾರ್ಕೆಟ್ ಅಲ್ಲಿ. 4-5 ಜನ ನಾವೇ ಕದ್ಕೊಂಡು ಎಲ್ಲ ಕುಚ್ಚಿ ಮಾಡುದು ಹಾಗೆ ಹೀಗೆ ಅಂತ ನಾವೇ ಬೇಕೊಂಡು 7 ಜನ ಇದ್ದೇವೆ ನಾವು. ಯಾಕೆ ನಮ್ಗೆ ಎಲ್ಲರಿಗೆ ವ್ಯಾಪಾರ ಇಲ್ಲ. ನನ್ನ ಹೆಸರು ವಾರಿಜ. ನಾನು ಮಲ್ಪೆಯಿಂದ ಸ್ವಲ್ಪ ಮೀನು ತಕೊಂಡು ಹೋಗಿ ಮನೆ ಮನೆ ಹೋಗಿ ಮಾರ್ತಿದ್ದೆ. ಈಗ ಮನೆ ಮನೆ ಹೋಗುವಾಗ ಗಾಡಿಯವರೆಲ್ಲ ನನ್ನಕ್ಕಿಂತ ಮುಂದೆ ಹೋಗ್ತಾರೆ. ಅದಕ್ಕೆ ಒಂದು ಕಡೆ ರಸ್ತೆ ಬದಿಯಲ್ಲಿ ಕೊಡೆ ಇಟ್ಕೊಂಡು ಕೂತ್ಕೊಂಡು ಮೀನು ಮಾರಾಟ ಮಾಡ್ತಿದ್ದೆ. ಅಲ್ಲಿ ಮೀನು ಮಾರಾಟ ಮಾಡುವಾಗ ಒಂದು ದಿನ ತುಂಬ ಮೀನು ಬಂದರೆ ನಾವು ಒಂದು 100 ರೂಪಾಯಿಗೆ ಅವರಿಗೆ ಜಾಸ್ತಿ ಕೊಡ್ತೇವೆ. ಅಲ್ಲಿ ಕಮ್ಮಿ ತುಂಬ ರೇಟ್ ಇದ್ದರೆ ಮೀನು ಜಾಸ್ತಿ ರೇಟ್ ಆದರೆ ಅಲ್ಲಿ ಹೋಗುವಾಗ ಒಂದು ಮೀನು ಕಮ್ಮಿ ಅಂತೆ 100 ರೂಪಾಯಿಗೆ 3 ಬಂಗಡಿ ಕೊಡುವುದಾದರೆ ಅವರು 5 ಕೇಳ್ತಾರೆ. 5 ಕೊಡುವುದಿಲ್ಲ ಅಂದರೆ ಅವರದ್ದೇ ಒಂದು ಬೇರೆ ಬೇರೆ ಭಾಷೆಯಲ್ಲಿ ನಮಗೆ ಎಂತ ಮಾತಾಡ್ತಾರೆ. ಮತ್ತೆ ಒಂದು ಅವರು ಹೇಳುವುದೇನೆಂದ್ರೆ, ನೀವು ಕಡಲಿಗೆ ಗೊಬ್ಬರ ಹಾಕ್ತೀರಾ, ನೀವು ದುಡ್ಡು ಕೊಟ್ಟು ತರ್ತೀರಾ, ಅದು ಧರ್ಮಕ್ಕೆ ಬಂದ ಮೀನನ್ನು ಇಲ್ಲಿ ತಂದು ನಮ್ಮ ಹತ್ರ ದುಡ್ಡು ಇಳಿಸ್ಕೊಂಡು ಹೋಗ್ತೀರಲ್ವಾ, ಅದು ನಿಮ್ಗೆ ಧರ್ಮವಾ ಅಂತೆಲ್ಲ ಹೇಳ್ತಾರೆ. ಅವರಿಗೆ ನಾವು ಏನಾದ್ರೂ ಜವಾಬು ಕೊಟ್ರೆ, ನಾವು ಚಿಕ್ಕಂದಿನಿಂದ ಇಲ್ಲಿ ಬಂದು ಮೀನು ಮಾರಾಟ ಎಂತ ಮೀನೇ ಅಲ್ಲ, ನಾವು ಮರವೆಲ್ಲ ತಕೊಂಡೋಗಿ ಮಾರ್ತಿದ್ದೇವೆ ಅಲ್ಲಿ. ಈಗ ಅವ್ರು ಹೇಳುದೇನಂದ್ರೆ, ನಾವೇನಾದ್ರೂ ಅವರಿಗೆ ಜವಾಬು ಕೊಟ್ರೆ, ನಿನ್ಗೆ ಇಲ್ಲಿ ಅವಕಾಶ ಇಲ್ಲ, ನಿನ್ನ ಊರಲ್ಲಿ ನಾವು ಬರ್ತೇವೆ ಮೀನು ಮಾರ್ಲಿಕ್ಕೆ, ನೀವು ಇಲ್ಲಿ ಬಂದು ಯಾಕೆ ಮಾರ್ತೀರಿ ಅಂತ ಎಲ್ಲ ಎಂತೆಂತ ಎಲ್ಲ ಹೇಳ್ತಾರೆ. ಮತ್ತೆ ಅದೇ ಕಡಲಿಗೆ ದುಡ್ಡು ಕೊಡ್ತೀರಾ, ನೀವು ದುಡ್ಡು ಕೊಟ್ಟು ತರುವುದಾ, ಅಲ್ಲಿ ಧರ್ಮದ ಮೀನು ಬೋಟ್ ಅವರು ತಂದದ್ದು ನೀವು ಇಲ್ಲಿ ತಂದು ನಮ್ಗೆ ಮಾರ್ತೀರಿ. ಮತ್ತೆ ನಿಮ್ಗೆ ಎಲ್ಲ ಗೌರ್ಮೆಂಟ್ ಸೌಲಭ್ಯ ಸಿಗ್ತದೆ, ಸಬ್ಸಿಡಿ ಸಿಗ್ತದೆ, ಸೀಮೆ ಎಣ್ಣೆ ಸಿಗ್ತದೆ, ಮತ್ತೆ ಎಲ್ಲ ನಿಮ್ಗೆ ಗೌರ್ಮೆಂಟ್ ಅಲ್ಲಿ ಬಂದದ್ದೆಲ್ಲ ಮೀನಿನವರಿಗೆ ಅಂತ ಎಂತ ಹೇಳ್ತಾರೆ. ನಾನು ಅವರಿಗೆ ಬೇರೆ ಜವಾಬು ಕೊಟ್ರೆ ಅಂತ ಹೇಳ್ತಾರೆ ಗೊತ್ತಾ, ಅದೇ ನಾಳೆ ಇಲ್ಲಿ ಬರಬಾರ್ದು, ಈ ವಠಾರದಲ್ಲಿ ಮೀನು ಮಾರಬಾರ್ದು ಅಂತ ಹೇಳ್ತಾರೆ. ಅದಕ್ಕೆ ನಾವೆಂತ ಮಾಡುದು, ಅವ್ರು ಏನು ಹೇಳಿದ್ರು ನಾವು ಅದನ್ನು ಸಹಿಸ್ಕೊಂಡು ಬರ್ತೇವೆ. ಈಗ ಅವರು ಶಶಿಕಲಾ ಹೇಳಿದಾಗೆ ಏನೋ ಸರ್ಕಾರದಲ್ಲಿ ಮೊದಲು ಒಂದು 50 ಗ್ರೂಪಿಗೆ ಒಂದು 3 ಲಕ್ಷ 5 ಲಕ್ಷ ಏನೊಂದು ಕೊಡ್ತಿದ್ದೀರಿ. ಅದು ಒಂದು ಮೆಂಬರಿಗೆ 50,000 ಲೆಕ್ಕದಲ್ಲಿ 3% ಬಡ್ಡಿಯಲ್ಲಿ. ಅದು ಏನಾಗಿದೆ ಅಂತ ಹೇಳಿದ್ರೆ, ಫಸ್ಟಿಗೆ ಕೊಟ್ಟಿದ್ದು ಅದು ಬರ್ತಾ ಏನಾಗಿದೆ ಅಂತ ಹೇಳಿದ್ರೆ, ಒಂದು ತಲೆ ಈ ರೀತಿ ಇರ್ತದೆ ಮತ್ತು ಉಳಿದ ತಲೆ ಎಲ್ಲ ಕಪ್ಪು ಇರ್ತದೆ. ಅಂತದೊಂದು ಪರಿಸ್ಥಿತಿ ಬಂದಿದೆ. ಕಪ್ಪು ತಲೆ ಅಂದ್ರೆ ಗೊತ್ತಾಯ್ತು, ನಾನು ಹೇಳುದಿಲ್ಲ ಎಲ್ಲ ಅಂತ ಪರಿಸ್ಥಿತಿ ನಾವು ಕಣ್ಣಾರೆ ಕಂಡವರು ಇದನ್ನು. ಯಾಕಂದ್ರೆ ಎಲ್ಲಿಗೆ ಹೋಗಿ ಮುಟ್ಟಿದೆ ಅಂತ ಹೇಳಿದ್ರೆ ನಮ್ಗೆ ಬೇಸರ ಆಗ್ತದೆ ಹೇಳಿದ್ರೆ. ಈಗ ಅವ್ರು ಹೇಳಿದರೆ ನಿಂದು ಅದು ನಿಜ ಹೌದು. ಯಾಕಂತ ಹೇಳಿದ್ರೆ, ಒಂದು ಸರ್ಕಾರದಿಂದ ಈಗ PMSSY ಇಂದ ಇನ್ಸುಲೇಟೆಡ್ ಗಾಡಿಗೆ ಸಬ್ಸಿಡಿ ಬರ್ತದೆ, 2 ವೀಲರಿಗೆ ಬರ್ತದೆ, 4 ವೀಲರಿಗೆ, ಆದ್ರೆ ಅದು ಮ್ಯಾಕ್ಸಿಮಮ್ 95% ಹೋಗುದೇ ಬೇರೆಯವರಿಗೆ. ಇಂಥ ಸಮಸ್ಯೆಯಲ್ಲಿ ಉಂಟು ಈಗ. ಯಾಕಂದ್ರೆ ಇಡೀ ಮಾರ್ಕೆಟ್ ಅನ್ನೆಲ್ಲ ಅವರು ಕ್ಯಾಪ್ಚರ್ ಮಾಡಿ ಆಗಿದೆ ಟೋಟಲಿ. ಪರಿಹಾರ ಏನಂತ ಹೇಳಿದ್ರೆ, ನಮ್ಮವರಿಗೆ ಅದಕ್ಕೆ ಉತ್ತೇಜನ ಕೊಡ್ಬೇಕಾದ್ರೆ ನಮ್ಮವರಿಗೆ ಸಹ ಇಂಥದ್ದೊಂದು ಏನಾದ್ರೂ ಸ್ಕೀಮ್ ತರಬೇಕು. ಈಗ ಹೆಂಗಸರಿಗಾಗ್ಲಿ ನಮ್ಮ ಯುವಕರಿಗಾಗ್ಲಿ ಅಂತದ್ದು ಒಂದು ಮೂಲ ಮೀನುಗಾರರಿಗೆ ಅಂತೇಳಿ ನೋಟೆಡ್ ಮಾಡಿ ಅವ್ರಿಗೆ ಕೊಟ್ರೆ ಅದು ಖಂಡಿತ ಸಕ್ಸಸ್ ಆಗ್ತದೆ. ಒಂದು. ಎರಡನೇದು, ಈಗ ಅವ್ರು ಹೇಳಿದಾಗೆ ವೆಹಿಕಲ್ 2 ವೀಲರ್ನವ್ರು ಯಾರು ಹೋಗುದಂತೇಳಿ ಬೇರೆಯವರು, ಅದು ಮೀನು ಕಡಿಮೆ ಕೊಡುದ, ಅದಕ್ಕೆ ಸಹ ನಾನು ಹೇಳ್ತೇನೆ, ಅದು ಕತ್ಕೊಂಡ ಮೀನು ಅದು. ಯಾಕಂದ್ರೆ ಆಪ್ಷನ್ಗೆ ಅಷ್ಟು ಕಡಿಮೆ ಸಿಗುದಿಲ್ಲ, ಅದು ಕದ್ದದ ಮೀನು. ಇದು ಈ ಮಂಗಳೂರು ಧಕ್ಕೆಯಲ್ಲಿ ಆಗುದು, ಮಲ್ಪೆಯಲ್ಲಿ ಧಕ್ಕೆಯಲ್ಲಿ ತುಂಬಾ ಸಮಸ್ಯೆ ಉಂಟು. ಯಾಕಂದ್ರೆ ನಾವು ಹಿಡಿದು ಅವ್ರಿಗೆ ಹೊಡೆದ್ರೆ ಕೇಸ್ ನಮ್ಗೆ ಆಗ್ತಾ ಇದ್ದಾರೆ. ಇವತ್ತು ದಿವಸ ಕೇಸ್ ಹಾಕಿದ್ರೆ ನಾವು ಅದು ಕೇಸ್ ಕೋರ್ಟಿಲೆಲ್ಲ ನಾವು ಫೈಟ್ ಮಾಡ್ತಾ ಇದ್ದೇವೆ ಈಗ. ಅಂತ ಪರಿಸ್ಥಿತಿ ಉಂಟು ಈಗ ನಮ್ಮಲ್ಲಿ. ಯಾಕಂದ್ರೆ ಈಗ ಒಂದು ಪರಿಸ್ಥಿತಿ ಏನಾಗಿದೆ ಅಂತ ಹೇಳಿದ್ರೆ, ಅದು ತಪ್ಪು ಮಾಡಿದ ನಾವೇ, ಅನುಭವಿಸಿದ ಈಗ ನಾವೇ ಉಂಟು. ಈಗ ಒಂದು ಆ ದಿವಸ ಒಂದು 2.5-3 ವರ್ಷ ಹಿಂದೆ ಒಂದು ತಪ್ಪು ಮಾಡಿದ್ದನ್ನು ಈಗ ನಾವು ಅನುಭವಿಸ್ತಾ ಇದ್ದೇವೆ. ದೊಡ್ಡ ತಪ್ಪಾಗಿದೆ ಈಗ ಅದನ್ನು ಸರಿ ಮಾಡಬೇಕಾದ್ರೆ ಸರ್, ನೀವು ಸೆಂಟ್ರಲಿಗೆ ಹೋಗಿ ಒಂದು ಪ್ರಧಾನಮಂತ್ರಿ PMSSY ಸ್ಕೀಮ್ ಇದ್ದು ಅದರದ್ದು 20,900 ಕೋಟಿಯನ್ನು ಒಂದು ಒಳ್ಳೆ ರೀತಿಯಲ್ಲಿ ಅನ್ನೋದು ನೈಜ ಮೀನುಗಾರರಿಗೆ ಸಿಗುವಂತ ಒಂದು ಇದನ್ನು ಮಾಡ್ಬೇಕಂತೇಳಿ ನಾನು ಒತ್ತಾಯ ಮಾಡ್ತೇನೆ. ನೀವು ಮತ್ಸ್ಯ ಸಂಪದದಲ್ಲಿ ಬಂತು ಸರ್, ಸತ್ಯ ಹೇಳ್ಬೇಕಂದ್ರೆ ಸರ್, ಅದಕ್ಕೆ ಲಾಂಗ್ ಲೈನರ್ ಬೋಟ್ ಮಾಡಬೇಕಂತ ಬಂತು ಸರ್. ಅದರಲ್ಲಿ ಅದು ವ್ಯಾನಿಗೆಲ್ಲ ತಗೊಂಡ್ರು ಸರ್. ವ್ಯಾನಿಗೆ ಸೆಂಟ್ರಲ್ ಮಿನಿಸ್ಟ್ರು ಬಂದು ವ್ಯಾನಿನದು 80% ಸಬ್ಸಿಡಿಯ ಕೀ ಕೊಟ್ಟದ್ದು ಸರ್ ಅನ್ಯಮತೀಯನಿಗೆ. ಅವರು ಬಂದು ಪಾಪ ನಾವು ಹೋಗಿದ್ದೆ, ನಮ್ಮವ್ರು ಯಾರು ಇಲ್ವಾ
ಅಂತ ಬೇಸರದಲ್ಲಿ ಮಾತಾಡಿ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಅಪ್ಲಿಕೇಶನ್ ಹಾಕಿ ನಮ್ಮವ್ರ ಅಪ್ಲಿಕೇಶನ್ ಆ ಫೀಲ್ಡ್ ಅಲ್ಲಿ ನಾವು ಇಲ್ಲ, ಹಾಗೆ ಆಗಿದೆ. ಹಾಗೆ ಒಂದು ಎರಡನೇದಾಗಿ ಸರ್, ಲಾಂಗ್ ಲೈನರ್ ಬೋಟ್ ಅಂತ ಮಾಡಿದ್ದಾರೆ ಸರ್, ಮತ್ಸ್ಯ ಸಂಪದ ಒಳ್ಳೆ ಸ್ಕೀಮ್ ಸರ್. ಮೋದಿ ಅವರು ಭಾರಿ ತಲೆ ಖರ್ಚು ಮಾಡಿದ್ದಾರೆ. ಅದು ಕೇರಳದ ತಮಿಳುನಾಡಿನವರಿಗೆ ಮೀಸಲಾಗಿ ಅವರು ಒಳ್ಳೆ ಮಾಡಿದ್ದಾರೆ. ಇಲ್ಲಿ ಬರುವಾಗ ಈ ಕಡಲಿಗೆ ಲಾಂಗ್ ಲೈನರ್ ಬೋಟ್ ನಾವು ಮೀನು ಮಾಡ್ಲಿಕ್ಕೆ ಹೋಗುದಿಲ್ಲ, ಅಂದ್ರೆ ಅಂತ ಮೀನು ಸಿಗುವುದಿಲ್ಲ. ಅಲ್ಲಿ ಸಿಗ್ತದೆ ಸರ್, ಅಲ್ಲಿ ಸೂಟ್ ಆಗ್ತದೆ ಆ ಕಡಲಿ. ಈಗ ನಾವು ಅದನ್ನು ಹೇಳುವುದಿಲ್ಲ. ಈಗ ಅದು ನವೀನ್ ಬಂಗೇರ ಕೆಲವರೆಲ್ಲ ಹೋಗಿ ಅದು 72 ಫೀಟ್ ಏನಿತ್ತು ಸರ್, ಈಗ ಅದು 80 ಫೀಟ್ ಮಾಡ್ಲಿ ಬಂದಿದ್ದಾರೆ. ಬರುವಾಗ ಅದರ ಅವಧಿ ಮುಗಿದಿದೆ. ಸ್ಕೀಮ್ ಕ್ಲೋಸ್ ಆಗಿ ನಾವೇನು ಅದ ವಿನಂತಿ ಏನಂದ್ರೆ ಸರ್, ಆ ಲಾಂಗ್ ಲೈನರ್ ಬೋಟ್ ಅನ್ನ ಈಗ ಮತ್ಸ್ಯ ಸಂಪದ ಆ ವಿಷಯವನ್ನ ಕರ್ನಾಟಕಕ್ಕೆ ಸ್ವಲ್ಪ ವಿಸ್ತರಣೆ ಮಾಡಿ ಲಾಂಗ್ ಲೈನರ್ ಬದಲಿಗೆ ಪರ್ಸಿನ್ ಬೋಟ್ಗೆ ಕೊಡುವ ಹಾಗೆ ಮಾಡಿದ್ರೆ ನಮ್ಮವರು ಸ್ವಲ್ಪ ಮೇಲೆ ಬರ್ತದೆ. ಯಾಕಂದ್ರೆ ಅದರಲ್ಲಿ ಮಹಿಳೆಯರಿಗೆ ಅಪ್ ಟು 80% ವರೆಗೆ ಅದರಲ್ಲಿ ಹಣ 1,20,00,000 ಅದಕ್ಕೆ ಆಗ್ಲಿಕ್ಕೆ 2.5 ಕೋಟಿ ಎಲ್ಲ ಆಗ್ತದೆ. 1,20,00,000 ಮ್ಯಾಕ್ಸಿಮಮ್ ಲಿಮಿಟ್. ಅದರಲ್ಲಿ 80% ಅದು ಈಗ 60% ಪ್ಲಸ್ ಹುಡುಗರಿಗೆ 40%. ಹಾಗೆ ಮಾಡಿದ್ರೆ ಅದರಲ್ಲಿ ಮಾಡುವಾಗ ಮೂಲ ಮೀನುಗಾರ ಯಾರಿದ್ದಾರೆ ರಿಯಲಿ, ನನ್ನ ತಂದೆ ಏನಾದ್ರು ಮೀನುಗಾರ ಇದ್ರೆ ಅದು ನನಗೆ ಸಿಗುವ ಹಾಗೆ. ಈಗ ಏನಾಗಿದೆ ಸರ್, ನೀವು ಒಂದೆರಡು ನೀವು ಪೇಪರ್ ಓದಿರ್ಬೋದು ಸರ್. ಇಲ್ಲಿ ನೀವೀಗ ಇಲ್ಲಿ ಹೋಗಿದ್ದೀರಿ ಸರ್, ಈಗ ಕಂಬಳಕ್ಕೆ ನಾನು ഇവിടെ ಹೋಗ್ಲಿಕ್ಕೆ ಉಂಟು. ಅದರ 150 ಮೀಟರ್ ಪೂರ್ವದಲ್ಲಿ ಒಂದು ಬೋಟ್ ಬಿಲ್ಡಿಂಗ್ ಯಾರಿಗಿದೆ ಸ್ವಲ್ಪ ಅದರ ಪೂರ್ವದಲ್ಲಿ, ಅಲ್ಲಿ ಒಬ್ಬನೇ 7 ಬೋಟ್ ಅನ್ನು ಇಟ್ಟಿದ್ದಾನೆ. ಒಂದು ಬೋಟಿಗೆ 1.5 ಕೋಟಿ. ಅವನು ಯಾವ ಹಣದಲ್ಲಿ ಇಟ್ಟದ್ದು ಗೊತ್ತಿಲ್ಲ ಸರ್, ಅವನನ್ನು ಪೊಲೀಸ್ ಹಿಡಿಯುವಾಗ ಆ ಬೋಟ್ ಅನ್ನೆಲ್ಲ ಸೀಸ್ ಮಾಡಿದ್ರು. ಎಲ್ಲಿ ಕದ್ದ ಹಣದಲ್ಲಿ ಕ್ರಿಶ್ಚಿಯನ್ ಕದ್ದ ಹಣದಲ್ಲಿ ಬೋಟ್ ಮಾಡಿದ್ದಾರೆ. ಇಂಥವರು ಬಂದ್ರೆ ಸರ್ ನಾವು ಲೋನ್ ಮಾಡಿ ಮಾಡುವವರು ಅವ್ರ ಹತ್ರ ಕಾಂಪೀಟ್ ಮಾಡಿದ್ರೆ. ಅದಕ್ಕಾಗಿ ನಾವು ಹೇಳೋದು ಮೂಲ ಮೀನುಗಾರರಿಗೆ ಆ ಸೌಲಭ್ಯ ಸಿಗುವಾಗೆ. ಮತ್ತೊಂದು ಸರ್, ನಾವು ಅನುಭವಿಸಿದ್ವಿ ಸರ್. ಈಗ ನನ್ನ ಮಗಳಿಗೆ ನಾನೇನು ಫಿಶರೀಸ್ಗೆ ಹಾಕ್ಬೇಕಂದ್ರೆ ಫಿಶರೀಸ್ ಕಾಲೇಜ್ ಇದೆ ಸರ್, ಕೃಷಿಗೆ ಅಂತ ಹೇಳಿದೆ, ಮೀನುಗಾರರಿಗೆ ಅಂತ ಇಷ್ಟು ಸೀಟ್ ಇಲ್ಲ ಸರ್. ಇಲಾಖೆ ಮಾತ್ರ ಕಾಲೇಜ್ ಮಾತ್ರ ಫಿಶರೀಸ್ ಕಾಲೇಜ್, ಅದು ರಿಸರ್ವೇಶನ್ ಫಿಶರೀಸ್ ಅವರು ಬರುವ ಹಾಗೆ ಮಾಡಬೇಕು. ಮುಖ್ಯವಾಗಿ ನಮ್ಮ ರೇಷನ್ ಕಾರ್ಡ್ ಅಲ್ಲಿ ನಮಗೆ BPL ಬೇಡ, ಅಂತ್ಯೋದಯ ಯಾವ್ದು ಬೇಡ, ಒಂದು ಫಿಶರೀಸ್ ಅಂತ ಹೇಳಿ ಇರುವ ಹಾಗೆ ಮಾಡಿದ್ರೆ ಭಾರಿ ಒಳ್ಳೇದು ಅಂತ. ಅದಕ್ಕೆ ಸವಲತ್ತು ಸಿಗುವ ಹಾಗೆ ಮಾಡಿದ್ರೆ ಭಾರಿ ಉತ್ತಮ. ಅದು ಕೂಡ ನಮ್ಮ ತಂದೆ ತಾಯಿಯವರು ಫಿಶರಿ ಮ್ಯಾನ್ ಆಗಿದ್ರೆ ಮಾತ್ರ. ನಾನು ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿ ವಿಷಯವನ್ನ ಸಮಸ್ಯೆಗಳನ್ನ ಗಮನಕ್ಕೆ ತಂದಿದ್ದೀರಿ. ನಾನು ಏನ್ ಮಾಡಿದೆ, ಕಂಬಳಕ್ಕೆ ಬರಬೇಕಿತ್ತು, ಇನ್ನೊಂದು ಕಾರ್ಯಕ್ರಮ ಇತ್ತು. ಅದರ ನಡುವೆ ಸಮಯದ ಸದುಪಯೋಗ ಪಡಿಸ್ಕೊಳ್ಳೋಣ, ಒಂದಷ್ಟು ಸಮಸ್ಯೆಗಳನ್ನ ತಿಳ್ಕೊಂಡ್ರೆ ಇನ್ಯಾವತ್ತಾದ್ರೂ ಗೊತ್ತಿಲ್ಲ ಅನ್ನುವಂಥ ಪರಿಸ್ಥಿತಿ ಬರಬಾರ್ದು. ವಿಷಯ ತಿಳ್ಕೊಂಡಿದ್ರೆ ಯಾವುದೋ ಸಂದರ್ಭದಲ್ಲಿ ಪಾಲಿಸಿ ಮಾಡಬೇಕಾದ್ರೆ ಅನುಕೂಲ ಆಗುತ್ತೆ ಅಂತ ಅಂದ್ಕೊಂಡು ಬಂದೆ. ಈಗ ನೀವು ಸಾಕಷ್ಟು ವಿಷಯವನ್ನು ನನ್ನ ಗಮನಕ್ಕೆ ತಂದಿದ್ದೀರಿ. ಇವತ್ತಿನ ಸಭೆಯಲ್ಲಿ 7 ಜನ ವಿಶೇಷವಾಗಿ ಎಲ್ಲ ಗಮನಗಳನ್ನು, ನಮ್ಮ ನವೀನ್ ಬಗ್ಗೇರ್ ಅವರು, ಭರತ್ ಅವರು, ರವಿರಾಜ್ ಅವರು, ಶಶಿಕಲಾ ಅವರು, ಅರಿಜಾ ಅವರು ಮತ್ತು ಸುಭಾಷ್ ಅವರು ಸಾಕಷ್ಟು ವಿಷಯಗಳನ್ನು ನೀವು ಗಮನಕ್ಕೆ ತಂದಿದ್ದೀರಿ. ನಿಮ್ಮ ಹೆಸರು ಸುಲೋಚನಾ ಅಕ್ಕ ಅವರು ಸಾಕಷ್ಟು ವಿಷಯಗಳನ್ನು ಗಮನಕ್ಕೆ ತಂದಿದ್ದೀರಿ. ನಾನು ಇಷ್ಟನ್ನ ನೀವು ಹೇಳಿದ ಪಾಯಿಂಟ್ಸ್ ನೋಟ್ ಮಾಡಿಕೊಂಡು ಇದ್ರ ಜೊತೆ ಕೆಲವೊಂದಷ್ಟು ರೈಟ್ ಅಪ್ ಮಾಡಿಯೂ ಕೂಡ ನನಗೆ ಕೆಲವು ಕೊಟ್ಟಿದ್ದಾರೆ. ಇದನ್ನು ನೋಟ್ ಮಾಡಿ ವಿಧಾನಸಭೆ ಅಧಿವೇಶನದಲ್ಲೂ ಮಾತಾಡ್ತಾ ವೈಯಕ್ತಿಕವಾಗಿಯೂ ಕೂಡ ವಿವರವಾಗಿ ಪತ್ರ ಬರೆದು ಕೇಂದ್ರಕ್ಕೆ ಮತ್ತು ರಾಜ್ಯಕ್ಕೆ ಪತ್ರ ಬರೆದು ಈ ನೆಲೆಯಲ್ಲಿ ನಾನು ಪ್ರಾಮಾಣಿಕವಾಗಿರೋ ಪ್ರಯತ್ನ, ನಿಮಗೆ ನೀವು ಕೇಳಿದ ವಿಷಯಗಳಿಗೆ ನ್ಯಾಯ ಕೊಡಿಸುವಂಥ ಒಂದು ಪ್ರಾಮಾಣಿಕ ಪ್ರಯತ್ನ ನಾನು ಮಾಡ್ತೇನೆ. ಇನ್ನೊಂದು ಸಾಧ್ಯತೆ ಇದೆ, ನಾವು ಕನಿಷ್ಠ 3 ತಲೆಮಾರುಗಳಿಂದ ಈ ಒಂದು ವೃತ್ತಿಯಲ್ಲಿ ತೊಡಗಿರೋರನ್ನ ಮೀನುಗಾರ ಕುಟುಂಬ ಅಂತ ಪರಿಗಣಿಸ್ತಕ್ಕದ್ದು ಅಂತ ಮಾಡಿದರೆ ಒಂದು 80% ಸಮಸ್ಯೆಗೆ ಪರಿಹಾರ ಸಿಗುತ್ತೆ. ಅಂದರೆ ಈಗ ನಾನಿದ್ದೀನಿ ಅಂದರೆ ನಾನು, ನಮ್ಮ ತಂದೆ, ನಮ್ಮ ಅಜ್ಜ 3 ಜನ ಈ ವೃತ್ತಿಯಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ಅವ್ರಿಗೆ ವಿಶೇಷ ಆದ್ಯತೆ ಕೊಡಬೇಕು ಅಂತ ಮಾಡಬೇಕು. ಈಗ ನಾವು ಬೇರೆ ಏನು ಮಾಡೋಕ್ಕಾಗದೇ ಇದ್ರೂ ವಿಶೇಷ ಆದ್ಯತೆ ಕೊಡಬೇಕು, ಸ್ಪೆಷಲ್ ಪ್ರಾವಿಷನ್ ಕೊಡಬೇಕು ಅಂತ ಹೇಳಿದ್ರೆ ಒಂದು 80% ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ ಸಾಧ್ಯ ಇದೆ. ಕೇಂದ್ರ ಸರ್ಕಾರ ಮಾಡಿರುವ ಉತ್ತಮ ಯೋಜನೆ ಅದು ಸರಿಯಾದ ರೀತಿಯಲ್ಲಿ ಅನುಷ್ಠಾನ ಆಗುವಂತೆ ನೋಡ್ಕೊಳ್ಬೇಕು ಅಂತಕ್ಕಂಥದ್ದನ್ನು ನೀವು ಹೇಳಿದಿರಿ.
2 ವಿಷಯ ಗಮನಕ್ಕೆ ತಂದಿದ್ದೀರಿ. ನಮ್ಮಿಂದ ಕಲೆಕ್ಟ್ ಮಾಡ್ತಿರ್ತಕ್ಕಂಥ ಸೆಸ್ಸು 27 ಕೋಟಿ ರೂಪಾಯಿ ಕಲೆಕ್ಟ್ ಆಗುತ್ತೆ. ಆ ಹಣ ಎಲ್ಲಿಗೆ ಹೋಗ್ತಾ ಇದೆ, ಅದರದ್ದೊಂದು ಅಕೌಂಟಬಿಲಿಟಿ ಬೇಕು ಅಂತಕ್ಕಂಥದ್ದೊಂದು ಗಮನಕ್ಕೆ ತಂದಿದ್ದೀರಿ. ಇನ್ನೊಂದು ಕಲ್ಲು ಹಾಕೋದು, ಅದು ಎಷ್ಟು ಕಲ್ಲು ಹಾಕಿದ್ದಾರೆ, ಎಷ್ಟು ಕೋಟಿ ಸರ್ಕಾರ ಕೇಂದ್ರದಿಂದ ರಾಜ್ಯಕ್ಕೆ ಬಂದಿದೆ, ಎಷ್ಟು ಕಡೆ ಖರ್ಚು ಮಾಡಿದ್ದಾರೆ, ಅದರದ್ದು ಒಂದು ಸಾರ್ವಜನಿಕವಾಗಿ ಪಾರದರ್ಶಕವಾಗಿ ಅದರ ಮಾಹಿತಿ ಸಿಗುವಂತ ಆಗಬೇಕು ಅಂತಕ್ಕಂಥದ್ದನ್ನು ಕೂಡ ಹೇಳಿದಿರಿ. ಮತ್ಸ್ಯ ಸಂಪದ ಯೋಜನೆ 20,000 ಕೋಟಿಗೂ ಹೆಚ್ಚು ಅನುದಾನವನ್ನು ಕೇಂದ್ರ ಸರ್ಕಾರ ಕೊಡ್ತಾ ಇದ್ರು ಕೂಡ ರಾಜ್ಯಕ್ಕೆ ಎಷ್ಟು ಬರ್ತಾ ಇದೆ, ಅದರಿಂದ ಎಷ್ಟು ಅನುಕೂಲ ಆಗ್ತಾ ಇದೆ ಅನ್ನೋದು ಕೂಡ ವಿವರ ಇಲ್ಲ ಅಂತಕ್ಕಂಥದ್ದನ್ನು ಕೂಡ ನೀವು ಗಮನಕ್ಕೆ ತಂದಿದ್ದೀರಿ. ಈ ಎಲ್ಲ ವಿಷಯವನ್ನು ಆಧರಿಸಿ ನೀವು ಹೇಳಿದ ಉಳಿದ ವಿಷಯಗಳನ್ನು ಗಮನಕ್ಕೆ ಇಟ್ಕೊಂಡು ನಾನು ಮುಖ್ಯಮಂತ್ರಿಗಳ ಆದಿಯಾಗಿ ಇಲಾಖಾ ಸಚಿವರಿಗೆ, ಕೇಂದ್ರದಲ್ಲಿ ಪ್ರಧಾನಮಂತ್ರಿಗಳು ಮತ್ತು ಕೇಂದ್ರ ಮೀನುಗಾರಿಕೆ ಸಚಿವರಿಗೆ ನಾನು ಪತ್ರ ಬರೆಯೋದು ಅಲ್ದಲೇನೆ ಅವಕಾಶ ಸಿಕ್ಕಿದ್ರೆ ವಿಧಾನಸಭೆ ಅಧಿವೇಶನದಲ್ಲೂ ಕೂಡ ಈ ಸರಿ ಬಜೆಟ್ ಅಧಿವೇಶನದಲ್ಲಿ ಮಾತಾಡ್ತೀನಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಒಂದು ದೇಶ ಸುತ್ತು ಕೋಶ ಓದು ಅಂತ ಒಂದು ಹಳೆ ಗಾದೆ ಮಾತು. ಯಾವುದೇ ಸಮಸ್ಯೆ ಅನುಭವಕ್ಕೆ ಬರಬೇಕು ಅಂದರೆ ವಿಶೇಷವಾಗಿ ಪ್ರವಾಸ ಮಾಡಿ ವಿವಿಧ ವರ್ಗದ ಜನರನ್ನು ಭೇಟಿಯಾದರೆ ಅವರಿಂದ ನಮಗೆ ಸಮಸ್ಯೆಯನ್ನು ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಇದೆ. ಇನ್ನೊಂದು ಓದಿದರೆ ಅದನ್ನು ತಿಳ್ಕೊಳ್ಳೋಕೆ ಸಾಧ್ಯ ಇದೆ. ನನಗೆ ನಿಮ್ಮ ಮೂಲಕ ಬಹುಶಃ ನಿಮ್ಮ ಒಡನಾಡಿಯಾಗಿ ಇಲ್ಲೇ ಹುಟ್ಟಿ ಬೆಳೆದ್ರೆ ಎಷ್ಟು ಮಾಹಿತಿ ಸಿಗ್ಬೋದು ಅದರ ಸಂಕ್ಷಿಪ್ತ ಮಾಹಿತಿಯನ್ನು ನನ್ನ ಗಮನಕ್ಕೆ ತಂದಿದ್ದೀರಿ. ಅದು ನಿನ್ನೆ ರಾತ್ರಿನೋ ಇವತ್ತು ಬೆಳಗ್ಗೆನೋ ನಿಮಗೆ ಇನ್ಫಾರ್ಮೇಶನ್ ಸಿಕ್ಕಿರೋದು. ಈ ತರಾತುರಿ ಒಳಗಡೆ ಕರೆದಾಗಲೂ ಕೂಡ ನೀವು ಇಲ್ಲಿಗೆ ಬಂದು ನನ್ನ ಜೊತೆಯಲ್ಲಿ ಈ ಒಂದು ಸಂವಾದದಲ್ಲಿ ಭಾಗಿಯಾಗಿದ್ದಕ್ಕೆ ನಾನು ಧನ್ಯವಾದಗಳನ್ನು ಸಲ್ಲಿಸ್ತಾ, ನೀವು ಪರಿಗಣಿಸ್ಬೋದು, ನಾನು ಕೂಡ ನಿಮ್ಮಲ್ಲಿ ಒಬ್ಬ ಅಂತ ಪರಿಗಣಿಸ್ಬೋದು. ನಿಮ್ಮ ಕಷ್ಟ ಸುಖದ ಜೊತೆಗೆ ನಿಮಗೆ ಧ್ವನಿ ಆಗೋದಕ್ಕೆ ನಾನು ಇರ್ತೀನಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ನೀವು ಯಾವ ಭಾವನೆಯನ್ನು ವ್ಯಕ್ತಪಡಿಸಿದಾರೋ ಅದೇ ವೈಚಾರಿಕ ಹಿನ್ನೆಲೆಯಿಂದಲೇ ನಾವು ರಾಜಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿರೋದು. ಇದರಲ್ಲಿ ರಾಷ್ಟ್ರಹಿತನೂ ಇದೆ, ಮತ್ತು ನಮ್ಮ ವೈಚಾರಿಕ ಸೈದ್ಧಾಂತಿಕ ಹಿತನೂ ಇದೆ. ಆ ಸೈದ್ಧಾಂತಿಕ ಹಿತನೇ ರಾಷ್ಟ್ರಹಿತದ ಜೊತೆಗೆ ಜೋಡಿಸ್ಕೊಂಡಿರ್ತಕ್ಕಂಥದ್ದು. ನಾಳೆ ಆಗುವ ಅಪಾಯವನ್ನು ಇವತ್ತು ಗ್ರಹಿಸಿ ಅದಕ್ಕೆ ನಾವು ಪರಿಹಾರವನ್ನು ಕಂಡುಹಿಡಿದೇ ಇದ್ದರೆ ಬಹುಶಃ ಮುಂದೊಂದು ದಿನಗಳಲ್ಲಿ ಬಹಳ ಕೆಟ್ಟ ಸ್ಥಿತಿಗೆ ನಮ್ಮ ದೇಶ ತಲುಪಬಹುದು, ಕಡಲ ಕಿನಾರೆ ತಲುಪಬಹುದು. ಅದಾಗದಂತೆ ನೋಡ್ಕೊಳ್ಳೋದಕ್ಕೆ ಎಚ್ಚರ ವಹಿಸಬೇಕಾದ ಅವಶ್ಯಕತೆ ಇದೆ ಅಂತ ಹೇಳಿ ನೀವು ಎಚ್ಚರಿಸಿದ್ದೀರಿ ಅಂತ ಹೇಳಿ ನಾನು ಭಾವಿಸ್ತಾ, ಈಗಿರುವ ರಾಜ್ಯದ ಸರ್ಕಾರದಿಂದ ಸೈದ್ಧಾಂತಿಕ ವಿಚಾರಗಳಿಗೆ ನಮಗೆ ಹೆಚ್ಚಿನ ನೆರವು ಸಿಗಲ್ಲ. ಆದರೆ ಇವತ್ತಿಲ್ಲ ನಾಳೆ ನಾವು ನಮ್ಮದೇ ಸರ್ಕಾರ ಮತ್ತೆ ಬಂದಾಗ ನಾವು ಕಡೆಗಣಿಸದೆ ಈ ಎಲ್ಲವನ್ನು ಕೂಡ ಒಂದು ಪಾಲಿಸಿಯಾಗಿ ತರೋದಕ್ಕೆ, ಇದಕ್ಕೆ ಪರಿಹಾರ ರೂಪಿಸೋದಕ್ಕೆ ಸಾಧ್ಯ ಆಗುತ್ತೆ ಅಂಥೇಳಿ ನಾನು ಭಾವಿಸಿದ್ದೇನೆ. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಇನ್ನೂ ಕೆಲವರು ಮಾತಾಡೋರು ಇದ್ರೇನೋ ನನಗೆ ಗೊತ್ತಿಲ್ಲ, ಆದರೆ ಶೃಂಗೇರಿಗಿನಲ್ಲಿ ಇವತ್ತೊಂದು 7:15 ನಾನು ಶೃಂಗೇರಿಗೆ ಬರ್ತೀನಿ ಅಂತ ಹೇಳಿದ್ದೆ. ಒಂದು ಅರ್ಧ ಗಂಟೆ ಲೇಟ್ ಆದರೂ ಅಲ್ಲಿಗೆ ಹೋಗಬೇಕು. ಹಾಗಾಗಿ ನಾನು ನಿಮಗೆ ಧನ್ಯವಾದ ಹೇಳಿ ಹೊರಡ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಸಿ.ಟಿ. ರವಿ ಬಂದಿದ್ದರು, ನಮ್ಮನ್ನಿಲ್ಲಿ ಕರೆದ್ರು, ನಾವು ಬಂದೆ. ನಮ್ಮ ಕಷ್ಟ ಸುಖಗಳನ್ನೆಲ್ಲ ಅವರು ಕೇಳಿದರು. ನಮಗೆ ಮನಸ್ಸಿಗೆ ಬಂದದ್ದು ಕಷ್ಟ ಸುಖ ನಮ್ಮದೆಲ್ಲ ಅವರ ಹತ್ರ ಹಂಚಿಕೊಂಡೆ ನಾವು. ಅವರು ಇಲ್ಲಿಗೆ ಬಂದದ್ದು ನಮಗೆ ತುಂಬ ಒಳ್ಳೆಯದಾಯಿತು. ಈ ಸಮಸ್ಯೆಗೆ ಇವತ್ತಲ್ಲ ನಾಳೆ ಎಲ್ಲ ನಾಡ್ದು ಸಮಸ್ಯೆಗೆ ಪರಿಹಾರ ಸಿಗ್ಬೋದಂತ ನಂಬಿಕೆ ನಮಗೆ ಇದೆ. ಒಳ್ಳೆಯದಾಯ್ತು ಅವರು ಬಂದದ್ದು. ನಮ್ಮ ಕಷ್ಟ ಎಲ್ಲ ಹೇಳಿದ್ದೇವೆ ನಾವು ಅವರ ಹತ್ರ. ಇವತ್ತಲ್ಲದೆ ಇನ್ನು ಯಾವಾಗಲಾದರೂ ನಮಗೆ ಸಿಗ್ಬೋದು, ಅದಕ್ಕೆ ಪರಿಹಾರ ಸಿಗ್ಬೋದು. ಅವರು ಬಂದು ನಮಗೆ ಮಾಡಿ ಎಲ್ಲ ಮಾತಾಡಿ ಹೋದ ಮೇಲೆ ನಮಗೆ ಸಂತೋಷ ಆಗಿದೆ. ಇವತ್ತು ನಮ್ಮ ಸಿ.ಟಿ. ರವಿ ಅವರು ಬಂದು ನಮ್ಮ ಕಷ್ಟ ಮೀನುಗಾರರ ಕಷ್ಟವನ್ನೆಲ್ಲ ಕೇಳಿ ಸ್ವಲ್ಪ ಪರಿಹಾರ ಸಿಗ್ಬೋದಂತ ಅನಿಸ್ತದೆ ನಮಗೆ. ನಮ್ಮ
ಕರಾವಳಿ ಸೈಡ್ನವರಿದ್ದು ಎಂತ ಪರಿಹಾರ ಕಷ್ಟ ಇದ್ದದಕ್ಕೆ ಪರಿಹಾರ ಏನಾದರೂ ಸರಿ ಮಾಡ್ಬೋದಂತ ನಮಗೆ ಸ್ವಲ್ಪ ಭರವಸೆ ಇದೆ. ಎಂಕಲ್ಲ ಕಷ್ಟ ಸುಖನು ಪುರ ಕೇಂಡೇರು ಕಷ್ಟದ ಮೀನುಗಾರಿಕೆದಾಯ್ತು ಕರಾವಳಿದ ಕಷ್ಟನು ಪುರ ಕೇಂಡೇರು ಎಂಕಲೆಕ್ಕ ಉತ್ತರ ಪಂಡ ಅವರಿಗೆ ಭಾರಿ ಸಂತೋಷ ಅಂಡು ನಾನು ಏಪೊಗ್ಗುಲ ಎಂಕೆಲೆಲ್ಲ ಭಾರಿ ಖುಷಿ ಅಂಡು ಏಪೊಗ್ಗುಲೊಂದು ಎಡ್ಡೆ ಮಲ್ಪುನವೇ ಎಂದು ಎನ್ನಿಯರಾರು ಅಂತ ಎಂಗೆಲೆ ಮಸ್ತ್ ಖುಷಿ ಅಂಡು ಎಡ್ಡೆ ಸರಿ ಮಲ್ತ ಕೊರ್ಪೆ ಬಂಡೇರು ಸರಿ ಆಪುಂಡು ಬಂಡೇರು. ನನ್ನ ಹೆಸರು ನವೀನ್ ಬಂಗೇರಿ ಅಂತೇಳಿ, ಅಖಿಲ ಕರ್ನಾಟಕ ಪರ್ಸಿನ್ ಮೀನುಗಾರ ಸಂಘದ ರಾಜ್ಯದ ಉಪಾಧ್ಯಕ್ಷ. ಇವತ್ತಿನ ಈ ಒಂದು ನಮ್ಮ ಚಾಕೂಟದಲ್ಲಿ ಸಿ ಟಿ ರವಿ ಅವರು ನಮ್ಮನ್ನು ಕರೆದು ನಮ್ಮ ಅಹವಾಲುಗಳನ್ನೆಲ್ಲ ಕೇಳಿದ್ದಾರೆ. ಮೀನುಗಾರರ ಕುಂದುಕೊರತೆಗಳು ಏನಿದೆ, ಸರ್ಕಾರದಿಂದ ಏನು ಸೌಲಭ್ಯ ಬೇಕು, ಏನು ತೊಂದರೆ ಆಗ್ತದೆ ಅನ್ನೋದನ್ನೆಲ್ಲ ವಿವರವಾಗಿ ನಾವು ಅವರಿಗೆ ಹೇಳಿದ್ದೇವೆ. ಮುಂದಿನ ದಿನಗಳಲ್ಲಿ ಅವರು ಇದರ ಬಗ್ಗೆ ಚರ್ಚಿಸಿ ಎಲ್ಲ ಸಮಸ್ತ ಮೀನುಗಾರರಿಗೆ ಒಂದು ಉಪಕಾರ ಆಗುವಂಥ ಯೋಜನೆಯನ್ನು ಅವರು ತರುವರೆ ನಾವು ಎಲ್ಲ ಆಶ್ವಾಸನೆಯನ್ನು ಅವರು ನಮಗೆ ಕೊಟ್ಟಿದ್ದಾರೆ. ಅದೇ ಪ್ರಕಾರ ನಮಗೆ ಒಳ್ಳೆ ರೀತಿಯಲ್ಲಿ ಅವರು ಸಹಕಾರ ಕೊಟ್ಟಿದ್ದಾರೆ. ಇಂಥ ಒಂದು ವ್ಯವಸ್ಥೆ ಸರ್ ಒಂದು ತಿಂಗಳಿಗೊಮ್ಮೆ ಆದರೂ ಎಲ್ಲ ನಮ್ಮ ಕರ್ನಾಟಕದ MLAಗಳು ಅವರವರ ಕ್ಷೇತ್ರದಲ್ಲಿ ಹೋಗಿ ನಮ್ಮ ಯಾರಿದ್ದಾರೆ ನಮ್ಮ ಭಾರತೀಯ ಜನತಾ ಪಕ್ಷದವರು ಇರಲಿ, ಇಲ್ಲದೆ ಮೀನುಗಾರರು ಇರಲಿ, ಅಲ್ಲದೆ ಅಸಂಘಟಿತ ಕಾರ್ಮಿಕ ವರ್ಗ ಎಲ್ಲರನ್ನು ಸೇರಿಸಿ ಅವರವರ ಅಹವಾಲನ್ನು ಎಲ್ಲ ಸ್ವೀಕರಿಸಿ ಅವರಿಗೆ ಬೇಕಾದ ವ್ಯವಸ್ಥೆಯನ್ನು ಮಾಡಿಕೊಡುವರೆ. ಇದರ ಮುಂಚೂಣಿಯಲ್ಲಿ ನಮ್ಮ ರವಿಯಣ್ಣವರಿದ್ದಾರೆ, ಸಿ ಟಿ ರವಿಯಣ್ಣ, ಇವರ ಥರನೇ ಎಲ್ಲರೂ ಮಾಡಬೇಕು ಅಂತೇಳಿ ನಾವು ಆಶಯ ಮಾಡ್ತೇವೆ. ಅದೇ ಥರ ಈ ಅವಕಾಶ ಕೊಟ್ಟದ್ದಕ್ಕಾಗಿ ನಮ್ಮ ಸಿ ಟಿ ರವಿಯವರಿಗೆ ಸಮಸ್ತ ಮೀನುಗಾರರ ಪರವಾಗಿ ಕರ್ನಾಟಕದ ನಾವು ಅಭಿನಂದನೆಯನ್ನು ಅರ್ಪಿಸ್ತೇವೆ ಸರ್.